ವಿಷ್ಣು ಈಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ನೆನಪಿಸುತ್ತಾ ದೇವರ ಆಶೀರ್ವಾದವನ್ನು ತೆಗೆದುಕೊಂಡು ಇವತ್ತಿನ ದಿನದಂದು ನಾನು ಪಲ್ಲವಿ ಎಸ್ ಪವಾರ್, ವಿದ್ಯಾಶಕ್ತಿಯ ಆನ್ಲೈನ್ ಶಿಕ್ಷಕಿ, ನಮ್ಮ ಎಲ್ಲ ಶಿಕ್ಷಕರನ್ನು ಸ್ವಾಗತಿಸುತ್ತೇನೆ. ಇವತ್ತಿನಿಂದ ಪ್ರಾರಂಭವಾಗುವ 3 ದಿನದ ಸತತವಾಗಿ ನಡೆಯುವಂತಹ 3 ದಿನದ ಮ್ಯಾಥ್ಸ್ ಆನ್ಲೈನ್ ಸಿಮ್ಯುಲೇಷನ್ ಟ್ರೈನಿಂಗ್ಗೆ ತಮ್ಗೆಲ್ಲ ಸ್ವಾಗತಿಸುತ್ತೇನೆ ಹಾಗೂ ಎಲ್ಲರಿಗೂ ಶುಭ ಮಧ್ಯಾಹ್ನ. ಮೊದಲನೇದಾಗಿ ನಾನು ಗುರುಗಳಿಗೆ ಯಾಕೆ ನೆನಪಿಸಿದೆ ಅಂದ್ರೆ, ಗುರುವಿನ ಕರ್ತವ್ಯ ಬಹಳ ಪ್ರಮುಖ ಕರ್ತವ್ಯ, ಇದೆಲ್ಲ ನಮ್ಗೆ ಗೊತ್ತು ಹೌದಲ್ಲ. ಯಾಕಂದ್ರೆ ದೇವರು ಈ ಸೃಷ್ಟಿಯನ್ನು ಈ ಜಗತ್ತನ್ನು ಹೇಗೆ ಸೃಷ್ಟಿಸಿದ್ದಾನೆ, ಹಾಗೆ ಗುರುವಿನ ಒಂದು ಆ ಕೊಡುಗೆಯಿಂದ ವಿದ್ಯಾರ್ಥಿಯ ಜೀವನ ಎಷ್ಟು ಬದಲಾಗಬಹುದು ಅಂತ ನಮ್ಗೆಲ್ಲರಿಗೂ ಗೊತ್ತು. ಗುರುವಿನ ಕೈಯಲ್ಲಿ ವಿದ್ಯಾರ್ಥಿಯ ಜೀವನವನ್ನು ಸಫಲ ಮಾಡಬಹುದು, ವಿಫಲ ಮಾಡಬಹುದು ಹೌದಲ್ಲ. ಗುರುವಿನ ಕೊಡುಗೆ ವಿದ್ಯಾರ್ಥಿ ಜೀವನಕ್ಕೆ ಎಂದು ತೂಕ ಮಾಡಲಾಗದಂತ ಕೊಡುಗೆ ಹೌದು. ಯಾಕಂದ್ರೆ ಗುರು ತನ್ನ ಸ್ವಾರ್ಥವನ್ನು ಬಿಟ್ಟು ವಿದ್ಯಾರ್ಥಿನಿಗೆ ಪ್ರತಿಯೊಂದು ವಿಷಯನು ತಿಳಿಸ್ಕೊಡ್ತಾನೆ. ಅದು ಜೀವನದ ಬಗ್ಗೆ ಆಗಿರ್ಬೋದು ಅಥವಾ ವಿದ್ಯೆ ಬಗ್ಗೆ ಆಗಿರ್ಬೋದು. ಅದಕ್ಕೆ ಹೇಳ್ತಾರೆ ವಿದ್ಯೆ ದಾನವು ಕೂಡ ಒಂದು ಶ್ರೇಷ್ಠ ದಾನ ಎಂದು. ಅದಕ್ಕೆ ನಾವು ಶಿಕ್ಷಕರು ಈ ದಾನವನ್ನು ಮಾಡುವುದು ನಮ್ಮ ಜೀವನದ ಒಂದು ಪುಣ್ಯ ಅಂತಾನೆ ನಾ ಹೇಳ್ಬೋದು ಹೌದಲ್ಲ. ಸೊ ಇವತ್ತಿನ ದಿನದಂದು ನಾವು ಈ ಸಿಮ್ಯುಲೇಷನ್ ಟ್ರೈನಿಂಗ್ಗೆ ಏನನ್ನ ಕಲಿತೀವಿ, ಏನನ್ನ ಮಾತಾಡ್ತೀವಿ, ಎದ್ರ ಬಗ್ಗೆ ಮಾತಾಡ್ತೀವಿ ಅಂತ ಇದೆಲ್ಲ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಈ ಗುರು ಶಿಷ್ಯನ ಸಂಬಂಧವನ್ನು ಗುರುತಿಸಿ ಅದನ್ನು ಇನ್ನಷ್ಟು ಹೆಚ್ಚಿಗೆ ಅದರದ ಪ್ರಾಮುಖ್ಯತೆಯನ್ನು ಬೆಳೆಸಲು ನಾವು ಒಂದು ಏನಂತಾರೆ ಯೋಜನೆ ಒಂದು ಪ್ರಾರಂಭಿಸಿದೆ. ಅದರದ್ದೇ ಹೆಸರು ವಿದ್ಯಾಶಕ್ತಿ ಅಂತ. ವಿದ್ಯಾಶಕ್ತಿ ಅಂದ್ರೆ ಏನು? ವಿದ್ಯೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನಾವು ಹೇಳ್ಕೊಡ್ತೀವಿ ಹೌದಲ್ಲ. ಯಾಕಂದ್ರೆ ವಿದ್ಯೆಯಿಂದ ಮನುಷ್ಯ ಏನಾದರೂ ಮಾಡಲು ಸಾಧ್ಯ. ಜಗತ್ತಿನಲ್ಲಿ ಮನುಷ್ಯರು ಏನಾದರೂ ಕಸ್ಕೋಬಹುದು, ಆದ್ರೆ ನಮ್ಮಲ್ಲಿರುವಂತ ವಿದ್ಯೆ ಯಾರು ಕಸ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ನಮಗಷ್ಟೇ ಸೀಮಿತ. ನಾವು ಕೊಟ್ಟರೆ, ನಾವು ಯಾರಿಗರೆ ಕಲಿಸಿದರೆ ಅಷ್ಟೇ ಅದು ಇನ್ನ ಹೆಚ್ಚಾಗ್ತದೆ. ನಮ್ಗಡೆ ಇರುವಂತ ವಿದ್ಯೆ ಇನ್ನ ಹೆಚ್ಚಾಗ್ತದೆ ಮತ್ತು ಮುಂದಿನ ಮನುಷ್ಯನಿಗೆ ಕೂಡ ಅದು ಹೆಚ್ಚಾಕೊಂತ ಹೋಗುತ್ತೆ ಅಲ್ಲ. ಸೊ ಅದಕ್ಕಾಗಿ ಈ ವಿದ್ಯಾಶಕ್ತಿ ಯೋಜನೆಯನ್ನ ನಾವು ಬಡ ಮಕ್ಕಳಾಗಿರ್ಬೋದು ಅಥವಾ ಹಲವಾರು ಹಳ್ಳಿಯಲ್ಲಿ ಓದುವಂತ ಮಕ್ಕಳು ಯಾರು ಶಿಕ್ಷಣ ಪಡೆಯಲು ಸಾಧ್ಯವಿಲ್ಲ, ಅವರಿಗೆ ನಾವು ವಿದ್ಯೆಯನ್ನು ನೀಡುತ್ತೇವೆ. ಅದು ಆನ್ಲೈನ್ ತರಬೇತಿಯ ಮುಖಾಂತರ. ಇಲ್ಲಿ ಆನ್ಲೈನ್ ತರಬೇತಿಯಲ್ಲಿ ಸ್ವತಃ ಶಿಕ್ಷಕಿಯರು ಏನ್ ಮಾಡ್ತಾರೆ, ಅವರ ಪಠ್ಯಕ್ರಮವನ್ನು ಪೂರ್ತಿ ವರ್ಷ ಅವರಿಗೆ ಕಲಿಸ್ಕೊಡ್ತಾರೆ. ನಂತರ ಪ್ರತಿ ಪಾಠವು ಮುಗಿದ ನಂತರವೂ ಕೂಡ ನಾವು ಅವರ ಎಷ್ಟು ಕಲ್ತಾರ, ಎಷ್ಟು ಕಲ್ತಿಲ್ಲ, ಅವ್ರದ್ದು ಇನ್ನ ಎಷ್ಟು ಕೆಪಾಸಿಟಿ ಐತಿ, ಪ್ರತಿಯೊಂದು ಪರಿಶೀಲನೆ ಮಾಡ್ತೇವೆ. ಅದು MCQ ಮುಖಾಂತರ ಹೌದಾ. MCQ ಕ್ವೆಶನ್ಸ್ ಅನ್ನು ನಾವು ನಮ್ಮ ಆನ್ಲೈನ್ ಕ್ಲಾಸ್ ಅಲ್ಲಿಯೇ ತೋರಿಸ್ಕೊಂಡು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ, ಅವರಿಗೆ ಕ್ವಶನ್ಸ್ ಕೇಳಿ ಅವರಲ್ಲಿ ಇರುವಂತ ಡೌಟ್ಸ್ ಗಳನ್ನು ಕೂಡ ನಾವು ಸಾಲ್ವ್ ಮಾಡ್ತೇವೆ. ಸೊ ವಿದ್ಯಾಶಕ್ತಿ ಒಂದು ನಾನು ಒಂದು ಹೇಳ್ಬೋದು ಪ್ರಬಲವಾದ ಯೋಜನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದು ಬಡ ಮಕ್ಕಳಿಗೆ ಅಥವಾ ಯಾವ ಮಕ್ಕಳಿಗೆ ಶಿಕ್ಷಣ ಪಡೆಯಲು ಸಾಧ್ಯವಿಲ್ಲ ಅವರಿಗೆ ನಾವು ಶಿಕ್ಷಣ ಏನ್ ಮಾಡ್ತೀವಿ, ಪಡಿಲಿಕ್ಕೆ ಸಾರ್ಥಕ ಮಾಡ್ತೀವಿ, ಸಾಧ್ಯವನ್ನು ಮಾಡ್ತೀವಿ ಹೌದಾ. ಈ ವಿದ್ಯಾಶಕ್ತಿಯ ಒಂದು ಯೋಜನೆಯ ಪ್ರಮುಖ ಒಂದು ಫೀಚರ್ ಅಂತಾನೆ ಹೇಳ್ಬೋದು, ಅದೇ ಸಿಮ್ಯುಲೇಷನ್ ಅಂತ ಹೇಳ್ತೀವಿ ನಾವು. ಆನ್ಲೈನ್ ಸಿಮ್ಯುಲೇಷನ್ ಅಂತ ಹೇಳ್ತೀವಿ. ಇಲ್ಲಿ ಏನಂದ್ರೆ ಸಿಮ್ಯುಲೇಷನ್ ಅಂದ್ರೆ ಒಂದು ಸಾಧಾರಣ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನಂತೆ ಹೇಳ್ಬೋದು. ವಿಜ್ಞಾನದ ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಆದ್ರೆ ವಿಜ್ಞಾನದಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಏನ್ ಮಾಡ್ತೀವಿ, ನಾವು ಖುದ್ದು ಶಿಕ್ಷಕರು ನಮ್ಮ ಕೈಯನ್ನ ಆಡಿಸಿ ಪ್ರತಿಯೊಂದು ವಸ್ತುಗಳನ್ನ ಉಪಯೋಗಿಸಿ ಅದನ್ನ ಫಿಸಿಕಲಿ ನಾವು ಮಾಡಿ ತೋರಿಸ್ತೀವಿ. ಆದ್ರೆ ಇಲ್ಲಿ ಹಾಗಲ್ಲ, ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂದ್ರೆ ಯಾವ ರೀತಿ, ಅದು ತಂತ್ರಜ್ಞಾನದ ಮೂಲಕ ಮಾಡ್ತೀವಿ. ತಂತ್ರಜ್ಞಾನದ ಉಪಯೋಗದಿಂದ ಕಂಪ್ಯೂಟರ್ ಅನ್ನು ಬಳಸಿ ನಾವ್ ಏನ್ ಮಾಡ್ತೀವಿ, ಹುಡುಗರಿಗೆ ಪಠ್ಯಕ್ರಮದ ವಿಷಯಗಳನ್ನು ಪೂರ್ತಿ ನಿರಂತರವಾಗಿ ಪೂರ್ತಿ ಪರ್ಫೆಕ್ಟ್ ಆಗಿ ಅವರಿಗೆ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಸಿಮ್ಯುಲೇಷನ್ ಅಂತ ಒಂದು ಬೆಸ್ಟ್ ಬೆನಿಫಿಟ್ ಅಡ್ವಾಂಟೇಜ್ ಏನಂದ್ರೆ, ನೀವು ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ವಿಷಯವನ್ನು ಅತಿ ಚೆನ್ನಾಗಿ ಕಲಿಸಬಹುದು. ಮತ್ತು ಇದರಿಂದ ಏನಾಗ್ತದೆ, ಮಕ್ಕಳಿಗೆ ಬಹುಕಾಲ ಅದು ನೆನ್ಪುಳಿಯುತ್ತದೆ. ಯಾಕಂದ್ರೆ ನೀವು ಬಹಳ ಏನಂತಾರೆ ಆಕರ್ಷಕವಾಗುವಂತ ಹಾಗೆ ನೀವು ಕಲಿಸ್ತೀರ.
ನೀವ್ ಈಗ ನೋಡ್ತೀರಿ, ನಾನು ನಿಮಗ್ ತೋರಿಸ್ತೀನಿ ಯಾವ ತರ ಅವು ವೆಬ್ಸೈಟ್ಸ್ ಅಲ್ಲಿ ನೀವು ಸಿಮ್ಯುಲೇಷನ್ ವಿಂಡೋಸ್ ಅನ್ನ ಉಪಯೋಗಿಸಿ ನೀವು ಟಾಪಿಕ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಬಹುದಂತ. ಅದರಿಂದ ಏನಾಗ್ತದ, ಮಕ್ಕಳಿಗೆ ಬಹಳ ಆಕರ್ಷಣೆ ಆಗ್ತದ. ಆಮೇಲೆ ಅವರಿಗೆ ಇನ್ನಷ್ಟು ಕಲಿಬೇಕು, ಇನ್ನಷ್ಟು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಂತ ಅನ್ಸ್ಲಿಕ್ಕೆ ಪ್ರಾರಂಭ ಆಗ್ತದ. ಅಂದ್ರೆ ಬಹುಕಾಲ ಅವರಿಗೆ ಆ ಟಾಪಿಕ್ಸ್ ಏನಾಗ್ತದ ನೆನಪುಳಿಲಿಕ್ಕೆ ಸಾಧ್ಯ ಆಗ್ತದ. ಅದರಿಂದ ಮೊದಲನೇ ದಿನದ ಒಂದು ಸಿಮ್ಯುಲೇಷನ್ ಟ್ರೈನಿಂಗ್ ಸೆಷನ್ಗೆ ಎಲ್ಲರಿಗೂ ಸ್ವಾಗತಿಸುತ್ತಾ ನನ್ನ ಗುರುಗಳನ್ನು ನೆನಪಿಸಿ ದೇವರ ಆಶೀರ್ವಾದವನ್ನು ಪಡೆದು ಗಣಿತದ ಒಂದು ಮೊದಲನೇ ದಿನದ ಕ್ಲಾಸ್ ಅನ್ನು ನಾವು ಸ್ಟಾರ್ಟ್ ಮಾಡೋಣ. ಇಲ್ಲಿ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಆ 6ನೇ ತರಗತಿಯ ಭಾಗ 2ರಲ್ಲಿ ಇರುವಂತಹ 1ನೇ ಚಾಪ್ಟರ್ ಭಿನ್ನ ರಾಶಿ, ಅದ್ರ ಬಗ್ಗೆ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಓಕೆ, ಸೊ ಎಲ್ಲರೂ ನನ್ ಜೊತೆ ಇಂಟರಾಕ್ಟಿವ್ ಮಾಡ್ಬೇಕು. ನಾನು ಏನಂತಾರೆ ಸಿಮ್ಯುಲೇಷನ್ಸ್ ತೋರಿಸುವಾಗ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಫೀಡ್ಬ್ಯಾಕ್ ಇದ್ರೆ ಅದನ್ನ ಪೂರ್ತಿ ನಮ್ದು ಸೆಷನ್ ಮುಗಿದ ನಂತರ ನಾವು 10 ನಿಮಿಷ ಟೈಮ್ ಇರುತ್ತೆ ಅವಾಗ ಡಿಸ್ಕಸ್ ಮಾಡೋಣ ಅಂತ. ಮೊದಲನೇದಾಗಿ ಇವತ್ತಿನ ಒಂದು ಸೆಷನ್ ಅನ್ನ ಪ್ರಾರಂಭಿಸೋಣ. ನಾನೀಗ ನನ್ನ ಸ್ಕ್ರೀನ್ ಅನ್ನು ಶೇರ್ ಮಾಡ್ತೀನಿ. ಸೊ ಎಲ್ರು ಕೂಡ ನನ್ನ ಸ್ಕ್ರೀನ್ ಅನ್ನು ನೋಡ್ಬೋದು ಅನ್ಕೋತೀನಿ, ಹೌದಲ್ಲ? ಇಲ್ಲಿ ನೋಡಬಹುದು ನೀವು, ಇದು ಒಂದು ಸ್ಕ್ರೀನ್, ಹೌದಲ್ಲ? ಇದು ಒಂದು ಸಿಮ್ಯುಲೇಷನ್ ಸ್ಕ್ರೀನ್ ಆಗಿದೆ. ಈ ಸ್ಕ್ರೀನ್ ಮೇಲೆ ಏನೇನಿದೆ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಹಲವಾರು ಆಕಾರಗಳಿವೆ, ಶೇಪ್ಸ್ ಗಳಿದ್ದಾವೆ, ಹೌದಲ್ಲ? ಇಲ್ಲಿ ಒಂದೇನಿದೆ, ಮ್ಯಾಕ್ಸಿಮಮ್ ಬಟನ್ ಇದೆ. ಅಂದ್ರೆ ಇಲ್ಲಿ ನೀವು ಇದನ್ನ ಆಕಾರಗಳನ್ನ ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೋದು, ನೋಡ್ಬೋದು ನೀವು ಇಲ್ಲಿ ಈ ತರದ ಒಂದು ಆಕಾರ. ಮುಂದೆ ಇಲ್ಲಿ ಏನಿದೆ, ಇಲ್ಲಿ ಭಿನ್ನ ರಾಶಿಯ ಒಂದು ಉದಾಹರಣೆದ ಸಂಖ್ಯೆ ಇದೆ, ಹೌದಲ್ಲ? ಇದನ್ನು ಕೂಡ ನೀವು ಹೆಚ್ಚಿಗೆ ಕಡಿಮೆ ಮಾಡಬಹುದು ಇದನ್ನ ಉಪಯೋಗಿಸಿ. ಇಲ್ಲಿ ಏನಿದೆ, ಇದೇನಂದ್ರೆ ನೀವು ಯಾವ ಆಕಾರವನ್ನು ಉಪಯೋಗಿಸಲು ಇಚ್ಛಿಸುತ್ತೀರಲ್ಲ ಆ ಆಕಾರದ ಒಂದು ಹಲವಾರು ಟೈಪ್ಸ್ ಇಲ್ಲಿ ಇರ್ತವೆ. ಇಲ್ಲಿ ನೋಡಿ, ನಾನೀಗ ರೆಕ್ಟ್ಯಾಂಗಲ್ ತಗೊಂಡೆ ಅಂದ್ರೆ, ಸ್ಕ್ವೇರ್ ತಗೊಂಡೆ ಅಂದ್ರೆ, ಸಿಲಿಂಡರ್ ತಗೊಂಡೆ, ಈ ತರ ಬದಲಾಗ್ತದ ಅದು, ಹೌದಲ್ಲ? ಓಕೆ, ನಾನು ಇಲ್ಲಿ ಈಗ ಸರ್ಕಲ್ ಅನ್ನ ಉಪಯೋಗಿಸಿ ಭಿನ್ನ ರಾಶಿಯ ಅರ್ಥವೇನು, ಭಿನ್ನ ರಾಶಿಯಲ್ಲಿ ಎಷ್ಟು ಭಾಗಗಳಿವೆ, ಮತ್ತೆ ಅದರ ಜೊತೆಗೆ ಭಿನ್ನ ರಾಶಿಯಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತ ನಾನು ಇಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಆಯ್ತಾ? ನೋಡಿ, ಇಲ್ಲಿ ನೀವು ಯಾವ ತರ ಅದನ್ನ ಮಕ್ಕಳಿಗೆ ಕಲಿಸ್ಬೋದು. ಇವೆಲ್ಲ ಟಾಪಿಕ್ಸ್, 3 ಟಾಪಿಕ್ಸ್, ಇದು ಒಂದೇ ಸಿಮ್ಯುಲೇಷನ್ ಮುಖಾಂತರ ನೀವ್ ಹೇಗೆ ಕಲಿಸ್ಬೋದು ಅಂತ ಹೇಳ್ಕೊಡ್ತೀನಿ. ಓಕೆ, ನೋಡಿ, ಮೊದಲನೇದಾಗಿ ಭಿನ್ನ ರಾಶಿಯ ಅರ್ಥ ಅಂದ್ರೆ ಏನು, ಅದ್ರದ್ದು ನೀವು ಮೀನಿಂಗ್ ಏನಂತಾರ. ಈಗ ನಾ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಒಂದು ಉದಾಹರಣೆ ತಗೋತೀನಿ. ಈಗ ನಮ್ಗೆಲ್ಲರಿಗೂ ಗೊತ್ತು, ಹುಡುಗರಿಗೆ ಶಾಲೆಯಲ್ಲಿ ಬಹು ಏನಂತಾರ ಇಚ್ಛೆ ಇರುವ ಅಥವಾ ಬಹಳ ಲೈಕ್ ಆಗುವಂತಹ ಟೈಮ್ ಯಾವ್ದಾರೆ ಅಂದ್ರೆ ಅವ್ರದ್ದು ಲಂಚ್ ಬ್ರೇಕ್, ಹೌದಲ್ಲ? ಲಂಚ್ ಬ್ರೇಕ್ ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟಿ ಇಷ್ಟ. ಯಾಕಂದ್ರೆ ಆ ಟೈಮಿಗೆ ಅವ್ರು ಹೋಗ್ತಾರ, ಸ್ವಲ್ಪ ಸ್ಟಡೀಸ್ ಅಂತ ಗ್ಯಾಪ್ ತಗೋತಾರ, ಆಟ ಆಡ್ತಾರ, ಊಟ ಮಾಡ್ತಾರ, ಹೌದಲ್ಲ? ಒಬ್ರಿಗೊಬ್ರು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರ, ಹೌದಲ್ಲ? ಸೊ ಹಂಗಾಗಿ ಆ ಸಮಯದಲ್ಲಿ ಏನಾಗ್ತದ, ಇಬ್ರು ವಿದ್ಯಾರ್ಥಿಗಳದಾರ ಅಂತ ಅನ್ಕೊಳ್ಳೋಣ, ವಿದ್ಯಾರ್ಥಿ ಎ ಮತ್ತು ವಿದ್ಯಾರ್ಥಿ ಬಿ. ಇಬ್ರದು ಲಂಚ್ ಬ್ರೇಕ್ ಇರುತ್ತ, ಹೋಗ್ತಾರ, ತಮ್ಮ ಡಬ್ಬಿಯನ್ನು ತೆಗಿತಾರ. ವಿದ್ಯಾರ್ಥಿ ಎಗೆ ತನ್ನ ಡಬ್ಬಿಯಲ್ಲಿ ನೋಡಿದಾಗ ಏನಿರ್ತದ, ಈ ಕಡೆ 2 ಚಪಾತಿ ಇರ್ತದೆ. ವಿದ್ಯಾರ್ಥಿ ಬಿ ಕಡೆ ಎಷ್ಟು ಚಪಾತಿ ಇರ್ತಾವ? ಒಂದೇ ಚಪಾತಿ ಇರ್ತದೆ. ಈಗ ಒಂದು ಚಪಾತಿ ಸಾಕ ಹೊಟ್ಟೆ ತುಂಬಿಸ್ಲಿಕ್ಕೆ? ಆಗುದಿಲ್ಲಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾಳ, ವಿದ್ಯಾರ್ಥಿ ಎ ತನ್ನಲ್ಲಿರುವಂತ ಒಂದು ಚಪಾತಿಯನ್ನ ಅರ್ಧ ಮುರಿದು ವಿದ್ಯಾರ್ಥಿ ಬಿ ಜೊತೆ ಅದನ್ನ ಶೇರ್ ಮಾಡ್ತಾಳ, ಹೌದಾ? ಅದ್ರದ್ದು ಏನ್ ಮಾಡ್ತಾಳ, ಶೇರ್ ಮಾಡ್ತಾಳೆ. ಈ ಇಬ್ರು ಕೂಡ ಎಷ್ಟೆಷ್ಟು ಚಪಾತಿ ಅದು? ಒಂದು ಅರ್ಧ ಚಪಾತಿ ಅದು, ಒಂದ್ರ ಮೇಲೆ ಮತ್ ಅರ್ಧ ಭಾಗದ ಚಪಾತಿ ಅವ್ರ ಕಡೆ ಅದು, ಹೌದಲ್ಲ? ಅಂದ್ರ ಇಲ್ಲಿ ಒಂದು ಅರ್ಧನ ನೀವು ಗಣಿತದಲ್ಲಿ ಹೇಗೆ ಬರೆಯುತ್ತೀರಾ? ಭಿನ್ನ ರಾಶಿಯ ಮುಖಾಂತರ, ಹೌದಲ್ಲ? ಭಿನ್ನ ರಾಶಿಯ ಮೂಲಕದಿಂದ ನಾವ್ ಏನ್ ಮಾಡಬಹುದು, ಪೂರ್ಣ ಸಂಖ್ಯೆಯಲ್ಲಿ ಇರುವಂತಹ ಭಾಗಗಳನ್ನ ನಾವು ವ್ಯಕ್ತಪಡಿಸಬಹುದು, ಪ್ರೆಸೆಂಟ್ ಮಾಡಬಹುದು. ಅಥವಾ ಪೂರ್ಣ ಸಂಖ್ಯೆ ಆಗಿರ್ಬಹುದು ಅಥವಾ ವಸ್ತುಗಳಾಗಿರಬಹುದು, ನಾವೇನ್ ಮಾಡ್ಬೋದು, ಅದ್ರಲ್ಲಿರುವಂತಹ ಭಾಗಗಳನ್ನು ನಾವು ಚೆನ್ನಾಗಿ ಏನ್ ಮಾಡ್ಬೋದು, ಅವನ್ನ ವ್ಯಕ್ತಪಡಿಸ್ಲಿಕ್ಕೆ ಯಾವಾಗ ಸಾಧ್ಯ? ಭಿನ್ನ ರಾಶಿಯ ಮೂಲಕ, ಹೌದಾ? ಈಗ ನಾನ್ ಏನ್ ಮಾಡ್ತೀನಿ, ಇಲ್ಲಿರುವಂತಹ ಒಂದು ಸರ್ಕಲ್, ಇಲ್ಲಿ ಒಂದು ಆಕಾರ ಇದೆ ಅಲ್ಲ, ಅದಕ್ಕೆ ನಾನು ಏನ್ ಮಾಡ್ತೀನಿ, ಇದರಲ್ಲಿ ಭಾಗಗಳನ್ನ ಮಾಡ್ತೀನಿ. ಮೊದಲನೇದಾಗಿ ಇದು ಒಂದು,
ಹೌದಾ. ಇದು ಏನಿದೆ, ಒಂದು ಪೂರ್ತಿ ಸರ್ಕಲ್ ಇದೆ, ಒಂದು ಪೂರ್ತಿ ಸಂಖ್ಯೆ ಇದೆ, ಅಥವಾ ಒಂದು ಪೂರ್ತಿ ಆಕಾರ ಅಂತ ತಿಳ್ಕೊಳ್ಳೋದು. ಈಗ ಇದ್ರಲ್ಲಿ ನಾನು ಅರ್ಧ ಮಾಡ್ಬೇಕು. ಅರ್ಧ ಮಾಡ್ಬೇಕಂದ್ರೆ ಹೇಗ್ ಸಾಧ್ಯ? ಇದನ್ನ ಹೆಚ್ಚಿಗೆ ಮಾಡ್ತೀನಿ. ಹೌದಾ. ಇದರಲ್ಲಿ ಏನಾದ್ರು, ಇದರಲ್ಲಿ ಎರಡು ಭಾಗಗಳಾದವು. ಹೌದಲ್ಲ, ಎರಡು ಭಾಗಗಳಾದವು. ಈಗ ನಾ ಯಾವ ಭಾಗಗಳನ್ನ ಪಡಿಸ್ಲಾತೀನಿ ಇಲ್ಲಿ? ಇದೇನ್ ಹಸಿರು ಬಣ್ಣದ ಭಾಗ ಐತಲ್ಲ, ಅದನ್ನ ಈ ಭಿನ್ನ ರಾಶಿಯ ಮುಖಾಂತರ ನಾ ವ್ಯಕ್ತಪಡಿಸಾತೀನಿ. ಹೌದಲ್ಲ. ಭಿನ್ನ ರಾಶಿಯಲ್ಲಿ ಎಷ್ಟು ಭಾಗಗಳಿರ್ತಾವ? ಭಿನ್ನ ರಾಶಿಯಲ್ಲಿ ಎರಡು ಭಾಗಗಳಿರ್ತಾವ. ಯಾವ್ಯಾವವು? ಅದು ಮೇಲಿಂದೊಂದು, ಕೆಳಗಿನೊಂದು. ಹೌದಲ್ಲ. ಮೇಲಿನ ಭಾಗಕ್ ನಾವ್ ಏನಂತ ಹೇಳ್ತೀವಿ? ಅಂಶ ಅಂತ ಹೇಳ್ತೀವಿ. ಕೆಳಗಿನ ಭಾಗಕ್ ನಾವ್ ಏನಂತ ಹೇಳ್ತೀವಿ? ಛೇದ ಅಂತ ಹೇಳ್ತೀವಿ. ಹೌದಲ್ಲ. ಅಂಶ ಮತ್ತು ಛೇದ. ಅಂಶ ಏನ್ ಹೇಳ್ಕೊಡ್ತದ? ನಾವ್ ಯಾವ ಭಾಗವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಚ್ಛಿಸುತ್ತೇವಲ್ಲ ಆ ಪಾರ್ಟ್ ಅನ್ನ ಹೇಳ್ಕೊಡ್ತದ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾ ಯಾವ ಭಾಗಗಳನ್ನ ಇಚ್ ಆ ವ್ಯಕ್ತಪಡಿಸ್ಲಿಕ್ಕೆ ಇಚ್ಛಿಸುತ್ತಿದ್ದೇನೆ? ಈ ಹಸಿರು ಬಣ್ಣದ ಭಾಗ. ಹೌದಲ್ಲ. ಅದನ್ನ ಹೇಳ್ಕೊಡಾತದ. ಅದೇ ಛೇದ ಏನ್ ಹೇಳ್ಕೊಡ್ತದೆ? ಛೇದನಾಗ ಏನಿರ್ತದ? ಒಟ್ಟು ಎಷ್ಟು ಭಾಗಗಳಿದಾವೆ ಅದನ್ನ ಹೇಳಲಿಕ್ಕೆ ಛೇದ ನಾವು ಉಪಯೋಗಿಸ್ತೀವಿ. ಅಂದ್ರೆ ಇಲ್ಲಿ ಒಟ್ಟಾರೆ ಎಷ್ಟು ಭಾಗಗಳು ಮಾಡ್ಯಾವ? ನಾವು ಒಂದು ಮತ್ತು ಎರಡು ಭಾಗಗಳನ್ನ ಮಾಡ್ಯಾವ. ಹೌದಲ್ಲ. ಈ ಎರಡು ಭಾಗ ಅದನ್ನ ವ್ಯಕ್ತಪಡಿಸ್ತದೆ. ಹೌದಲ್ಲ. ಸೊ ಇದು ಏನಾಯ್ತು? ನಾವಿಲ್ಲಿ ಏನನ್ನು ನೋಡಿದ್ವಿ? ಭಿನ್ನ ರಾಶಿಯ ಅರ್ಥವನ್ನು ನೋಡಿದ್ವಿ, ಮತ್ತು ಅದರ ಜೊತೆಗೆ ಭಿನ್ನ ರಾಶಿಯಲ್ಲಿ ಇರುವಂತಹ ಭಾಗಗಳನ್ನು ನಾವು ನೋಡಿದ್ವಿ. ಹೌದಲ್ಲ. ಈಗ ಏನ್ ಮಾಡೋಣ? ಈಗ ಭಿನ್ನ ರಾಶಿಯ ಪ್ರಕಾರಗಳ ಬಗ್ಗೆ ಮಾತಾಡೋಣ. ಭಿನ್ನ ರಾಶಿಗಳಲ್ಲಿ ಎಷ್ಟು ಪ್ರಕಾರಗಳಿದಾವೆ? ನಮ್ಗೆಲ್ಲರಿಗೂ ಗೊತ್ತು, 3 ಪ್ರಕಾರಗಳಿರ್ತಾವೆ. ಹೌದಲ್ಲ. ಯಾವ್ಯಾವ ಪ್ರಕಾರಗಳವು? ಯಾವ ತರ? ಒಂದೇದಿರೋದು ಸಮಭಿನ್ನ ರಾಶಿ. ಹೌದಲ್ಲ. ಸಮಭಿನ್ನ ರಾಶಿ ಅಂದ್ರೆ ಏನು? ಸಮಭಿನ್ನ ರಾಶಿಯಲ್ಲಿ ಏನಾಗುತ್ತೆ? ಇದು ಒಂದ್ ತರದ ಸಮಭಿನ್ನ ರಾಶಿ. ಹೌದಲ್ಲ. ಸಮಭಿನ್ನ ರಾಶಿಯಲ್ಲಿ ಏನಾಗ್ತದ? ಯಾವತ್ತು ಅಂಶದ ಮೌಲ್ಯ ಛೇದದ ಮೌಲ್ಯಗಿಂತ ಕಡಿಮೆ ಇರುತ್ತೆ. ಹೌದಾ. ಇಲ್ಲಿ ನೀವು ನೋಡ್ಬೋದು, ಅಂಶದ ಮೌಲ್ಯ ಏನಾಗಿದೆ? ಒಂದಿದೆ, ಛೇದದ ಮೌಲ್ಯ ಎರಡಿದೆ. ಅಂದ್ರೆ ಇದರ ಅರ್ಥ ಏನು? ಅಂಶದ ಮೌಲ್ಯ ಛೇದದ ಮೌಲ್ಯಗಿಂತ ಕಡಿಮೆ ಇದ್ದಿದ್ ಕಾರಣ ಇದಕ್ಕೆ ನಾವ್ ಯಾವ ತರದ ಭಿನ್ನ ರಾಶಿ ಅಂತ ಹೇಳ್ತೀವಿ? ಸಮಭಿನ್ನ ರಾಶಿ ಅಂತ ಹೇಳ್ತೀವಿ. ಹೌದಲ್ಲ. ಸಮಭಿನ್ನ ರಾಶಿ. ಈಗ ಎರಡನೇ ಪ್ರಕಾರ ಬಗ್ಗೆ ಮಾತಾಡೋಣ. ಅದೇ ಅದು ವಿಷಮ ಭಿನ್ನ ರಾಶಿ. ಹೌದಲ್ಲ. ವಿಷಮ ಭಿನ್ನ ರಾಶಿ ಅಂದ್ರೆ ಏನು? ಏನಾಗ್ತದೆ? ಈಗ ಅದನ್ನ ಹೇಗೆ ಇಲ್ಲಿ ತೋರ್ಸೋದು? ಈಗ ಅದಕ್ಕೆ ಏನ್ ಮಾಡ್ತೀನಿ? ಇದನ್ನ ಹೆಚ್ಚಿಗೆ ಮಾಡ್ತೀನಿ. ಹೌದಾ. ಈಗ ಎರಡು ಚಪಾತಿ ತಗೊಂಡೆನ, ಇದು ಬರೀ ಒಂದಿತ್ತು, ಈಗ ಎರಡು ಚಪಾತಿನೂ ತಗೊಂಡೆ. ಈಗ ಎರಡು ಚಪಾತಿ ಒಳಗ್ ನಾನು ಏನ್ ಮಾಡ್ತೀನಿ? ಇದನ್ನ ಹೆಚ್ಚಿಗೆ ಮಾಡ್ಕೋತ ಹೋಗ್ತೀನಿ. ಇಲ್ಲಿ ಏನಾಯ್ತು? ಇದು ಪೂರ್ಣ ಆಯ್ತು. ಇದ್ರ ಮೇಲೆ ಮತ್ತೊಂದು ಅರ್ಧ ಆಯ್ತು. ಹೌದಲ್ಲ. ಇದನ್ನ ನಾವ್ ಯಾವ ತರ ವ್ಯಕ್ತಪಡಿಸ್ತೀವಿ? ಇಲ್ಲಿ 3/2 ಅಂತ ವ್ಯಕ್ತಪಡಿಸ್ತೀವಿ. ಅಂದ್ರೆ ಇದರ ಅರ್ಥ ಏನು? ಎರಡು ಚಪಾತಿ ಇದಾವೆ, ಇದರಲ್ಲಿ ನಾವು 1, 2, 3 ಭಾಗಗಳನ್ನ ಮಾಡಿದ್ದೇವೆ ಅಂತ ಅರ್ಥ. ಇದಕ್ಕೆ ನಾವ್ ಯಾವ ಭಿನ್ನ ರಾಶಿ ಅಂತ ಹೇಳ್ತೀವಿ? ವಿಷಮ ಭಿನ್ನ ರಾಶಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಇದರಲ್ಲಿ ಏನಾಗಿದೆ? ಇದರಲ್ಲಿ ಅಂಶದ ಮೌಲ್ಯ ಛೇದದ ಮೌಲ್ಯಕ್ಕಿಂತ ಜಾಸ್ತಿ ಇದೆ. ಹೌದಾ. ಅಂಶದ ಮೌಲ್ಯ ಎಷ್ಟಿದೆ? 3 ಇದೆ. ಛೇದದ ಮೌಲ್ಯ 2 ಇದೆ. ಅಂದ್ರೆ ಅಂಶದ ಮೌಲ್ಯ ಜಾಸ್ತಿ ಇದೆ ಛೇದದ ಮೌಲ್ಯಗಿಂತ. ಅದಕ್ಕೆ ನಾವ್ ಇದಕ್ಕೆ ಯಾವ ತರದ ಭಿನ್ನ ರಾಶಿ ಅಂತ ಕರಿತೇವೆ? ವಿಷಮ ಭಿನ್ನ ರಾಶಿ. ಇನ್ನು ಮೂರನೇದು ಬರುದು ಯಾವುದು? ಮಿಶ್ರ ಭಿನ್ನ ರಾಶಿ. ಹೌದಲ್ಲ. ಮಿಶ್ರ ಭಿನ್ನ ರಾಶಿ. ಈಗ ಮಿಶ್ರ ಭಿನ್ನ ರಾಶಿ ನೀವ್ ಹೇಗ್ ತೋರಿಸಬಹುದು? ಸಿಮ್ಯುಲೇಷನ್ ಮೂಲಕ. ಅದಕ್ಕೆ ನೀವು ಇಲ್ಲಿ ಒಂದು ಬಟನ್ ನೋಡ್ಬೋದು. ಹೌದಲ್ಲ. ಮಿಕ್ಸ್ಡ್ ನಂಬರ್ ಅಂತ ಇದೆ. ಇದನ್ನ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಏನಾಯ್ತು? ಒಂದ್ರ ಮೇಲೆ ಅರ್ಧ, ಅದ್ರದ್ದು ಸಮವಾಗಿ ವ್ಯಾಲ್ಯೂ ಏನಂತ ಹೇಳ್ತದೆ? ಮೌಲ್ಯ 3/2 ಅಂತ ಹೇಳ್ತದೆ. ಅಂದ್ರೆ 3/2 ಸಮವಾದ ಮೌಲ್ಯ ಮಿಶ್ರ ಭಿನ್ನ ರಾಶಿಯಲ್ಲಿ ಎಷ್ಟಿದೆ? ಒಂದ್ರ ಮೇಲೆ ಅರ್ಧ, 1/2 ಅಂತ ನಾನು ಹೇಳ್ಬೋದು. ಅರ್ಥ ಇದೆ. ಹೌದಲ್ಲ. ಇಲ್ಲಿ ಏನಾಗ್ತದೆ? ಇಲ್ಲಿ ನಾವ್ ಏನ್ ನೋಡಬಹುದು? ಇಲ್ಲಿ ಪೂರ್ಣ ಸಂಖ್ಯೆ ಜೊತೆ ಸಮ ಭಿನ್ನ ರಾಶಿ ಕೂಡಿದೆ. ಹೌದಲ್ಲ. ಸಮ ಭಿನ್ನ ರಾಶಿ ಯಾಕಂದ್ರೆ ಇಲ್ಲಿ ಅಂಶದ ಮೌಲ್ಯ ಛೇದದ ಮೌಲ್ಯಗಿಂತ ಕಡಿಮೆ ಇದೆ. ಅದಕ್ಕೆ ನಾವೇನಂತ ಹೇಳ್ತೀವಿ? ಇದು ಸಮ ಭಿನ್ನ ರಾಶಿ. ಹೌದಲ್ಲ. ಸೊ ಪೂರ್ಣ ಸಂಖ್ಯೆ ಜೊತೆ ಸಮ ಭಿನ್ನ ರಾಶಿ ಎರಡೂ ಕೂಡಿಸಿ ನಾವು ಬರದಾಗ ಅದಕ್ಕೆ ಯಾವ ಭಿನ್ನ ರಾಶಿ ಅಂತ ಹೇಳ್ತೀವಿ? ನಾವು ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ತೀವಿ. ಹೌದಲ್ಲ. ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ತೀವಿ. ಸೊ ಮಿಶ್ರ ಭಿನ್ನ ರಾಶಿಯನ್ನು ನಾವು ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಬಹುದು, ಮತ್ತು ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಬಹುದು. ಅದು ಯಾವ ತರ? ಎದ್ರ ಉಪಯೋಗದಿಂದ? ಡಿವಿಷನ್ ಮುಖಾಂತರ. ಹೌದಲ್ಲ. ಡಿವಿಷನ್ ಮುಖಾಂತರ ನಾವ್ ಅದನ್ನ ಮಾಡ್ಬೋದು. ಹೌದಲ್ಲ. ಈಗ ನೋಡಿ, ಈಗ ನಾವ್ ಏನೇನ್ ನೋಡಿದ್ವಿ? ಇಲ್ಲಿ ಭಿನ್ನ ರಾಶಿಯ ಅರ್ಥ ನೋಡಿದ್ವಿ, ಅವರ ಪ್ರಕಾರಗಳನ್ನು ನೋಡಿದ್ವಿ. ಅದರಲ್ಲಿ
ಭಾಗಗಳು ಎಷ್ಟದ ಮೂರು ಕಾನ್ಸೆಪ್ಟ್ ಅನ್ನು ಇದು ಒಂದೇ ಸ್ಕ್ರೀನ್ ಮುಖಾಂತರ ನಾವ್ ಏನ್ ಮಾಡಿದ್ವಿ ಕಲ್ತ್ಕೊಂಡ್ವಿ ಹೌದಲ್ಲ. ಇದ್ರಲ್ಲಿ ನೀವು ಬೇರೆ ಬೇರೆ ಅಂತಹ ಆಕಾರಗಳು ಸಹ ಉಪಯೋಗಿಸ್ಬೋದು. ನೀವು ನೋಡ್ರಿ ಇಲ್ಲಿ ನಾವ್ ಬರೀ ಆಕಾರಗಳು ಅಷ್ಟೇ ಚೇಂಜ್ ಮಾಡತ್ತೀವಿ, ಬಟ್ ವ್ಯಾಲ್ಯೂಸ್ ಹಂಗೆ ಇದಾವ ಹೌದಲ್ಲ. ನೋಡಿ ಈ ತರ ಕೇಕು ಕೂಡ ಇದೆ ಇಲ್ಲಿ, ಬೇಕಿದ್ರೆ ನೀವು ನಂಬರ್ ಲೈನ್ ಉಪಯೋಗಿಸಬಹುದು. ಸೊ ಈ ಮೂಲಕ ನೀವು ಮೂರ್ ಕಾನ್ಸೆಪ್ಟ್ ಅನ್ನು ಒಂದೇ ಸಿಮ್ಯುಲೇಷನ್ ಅಲ್ಲಿ ಹೇಳ್ಕೊಡ್ಬೋದು. ಈಗ ಏನ್ ಮಾಡೋಣ, ಭಿನ್ನ ರಾಶಿಯನ್ನು ಹೇಗೆ ಗುರುತಿಸುವುದು ಅದ್ರ ಬಗ್ಗೆ ಮಾತಾಡೋಣ. ಅಂದ್ರೆ ಹೌ ಟು ಬಿಲ್ಡ್ ಅ ಫ್ರಾಕ್ಷನ್ ಅನ್ನ ನೀವು ಹೇಗೆ ಬಿಲ್ಡ್ ಮಾಡಬಹುದಂತ ಈ ಎರಡನೇ ಸಿಮ್ಯುಲೇಷನ್ ಮುಖಾಂತರ ನಾವು ಕಲಿಯೋಣ. ಇಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಇದಾವ, ನಿಮ್ಗೆ ಯಾವ ಲೆವೆಲ್ ಅದಾವ ಬೇಕಲ್ಲ ನೀವು ಅದ್ರದ್ದು ಚೂಸ್ ಮಾಡ್ಕೋಬಹುದು. ಈಗ ನಾನು ಏನ್ ಮಾಡ್ತೀನಿ, ಈ ಲೆವೆಲ್ 3 ಅಂತ ತಗೋತೀನಿ. ಲೆವೆಲ್ 3 ಅಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಏನಿದೆ, ಇಲ್ಲೇ ಹಲವಾರು ಭಿನ್ನ ರಾಶಿಯ ಪ್ರಕಾರಗಳಿವೆ ಹೌದಲ್ಲ. ಹಲವಾರಿದೆ, 3 ತರದ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಏನಿದೆ, ಹಲವಾರು ಚಿತ್ರಗಳದಾವ್, ಆಕಾರದ ಚಿತ್ರಗಳದಾವ್. ಸೊ ಈ ಆಕಾರದ ಚಿತ್ರಗಳ ಮೂಲಕ ನೀವ್ ಏನ್ ಮಾಡ್ಬೋದು, ಈ ಭಿನ್ನ ರಾಶಿಯನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀರಿ, ಹೇಗೆ ವ್ಯಕ್ತಪಡಿಸ್ತೀರಿ ಅಂತ ತೋರಿಸ್ಬೋದು. ಓಕೆ. ಸೊ ಮೊದಲನೇದಾಗಿ ಏನಿದೆ, ಇಲ್ಲಿ 2/4 ಇದೆ ಹೌದಾ. 2/4 ಅಂದ್ರೆ ಇದರ ಅರ್ಥ ಏನು, ಛೇದದಲ್ಲಿ 4 ಭಾಗಗಳಿದಾವೆ, ಅದ್ರೊಳಗೆ ನಾವ್ ಎಷ್ಟು ಭಾಗಗಳನ್ನ ಹೈಲೈಟ್ ಮಾಡತ್ತೀವಿ, 2 ಭಾಗಗಳನ್ನ ಹೈಲೈಟ್ ಮಾಡತ್ತೀವಿ. ಇದನ್ನ ಹೆಂಗ್ ತೋರಿಸ್ಕೊಡ್ತೀರಿ, ಈಗ ನೋಡ್ರಿ. ಅದಕ್ಕ ಏನ್ ಮಾಡುದು ಅಂತಂದ್ರ, ಇದ್ರಲ್ಲಿ ಮೊದಲನೇದಾಗಿ ಈ ಆಕಾರದಾಗ ನಾವ್ ಪ್ರೆಸೆಂಟ್ ಮಾಡ್ಬೇಕು. ಅಂದ್ರ ಈಗ ನಾವು ಛೇದ ಏನ್ ಹೇಳ್ಕೊಡ್ತದ, ಒಟ್ಟಾರೆ ಎಷ್ಟು ಭಾಗಗಳಿದಾವ ಅದನ್ನ ಹೇಳ್ಕೊಡ್ತದ. ಅಂಶ ಏನ್ ಹೇಳ್ಕೊಡ್ತದ, ಎಷ್ಟು ಭಾಗಗಳನ್ನ ಹೈಲೈಟ್ ಮಾಡ್ಬೇಕು ಹೌದಲ್ಲ. ಈಗ ಅದಕ್ಕ ಏನ್ ಮಾಡ್ತೀನಿ, ಛೇದದಲ್ಲಿ ಒಟ್ಟಾರೆ 4 ಭಾಗಗಳು ಬೇಕು ನಾವ್. ಅದಕ್ಕೆ ಇದರಿಂದ ನಾನ್ 4 ಭಾಗಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಇಲ್ಲಿ ಟೋಟಲ್ ಎಷ್ಟ್ ಮಾಡಿದೆ, ಈಗ ಒಟ್ಟಾರೆ 4 ಭಾಗಗಳನ್ನ ಮಾಡಿದೆ. ಈ ಭಾಗಗಳಲ್ಲಿ ಎಷ್ಟು ಭಾಗನ ಹೈಲೈಟ್ ಮಾಡ್ಬೇಕು, 2 ಭಾಗ ಹೌದಲ್ಲ, 2 ಭಾಗ. ಈಗ ಅದಕ್ಕೆ ಇದನ್ನ ತಗೋತೀನಿ, ಇದ್ ತಗೊಂಡೆ, ಇದ್ ಕುಂತು ಇದು ಪೂರ್ತಿ ಹೈಲೈಟ್ ಆಯ್ತಲ್ಲ. ಆದ್ರೆ ನಮ್ಗೆ 2 ಭಾಗ ಹೈಲೈಟ್ ಮಾಡ್ಬೇಕು, ಇದು ಕುಂದಿರ್ಲಿಲ್ಲ, ಅದಕ್ ಬ್ಯಾಡ, ಇದು ಬರುದಿಲ್ಲ. ಈಗ ಅದಕ್ಕೆ ಇದನ್ನ ತಗೋತೀನಿ. ಇದ್ ನೋಡ್ರಿ, ಒಂದ್ರ ಮೇಲೆ ಸ್ವಲ್ಪ ಹೊರಗ್ ಬಂತು ಹೌದಲ್ಲ. ಇದು ಕರೆಕ್ಟ್ ಆಗುದಿಲ್ಲ, ಯಾಕಂದ್ರೆ ಒಂದನೇದು ಎರಡನೇದು ಎರಡೂ ಹೈಲೈಟ್ ಆಗ್ಬೇಕು, ಅಂದ್ರೆ ಇದು ಕೂಡ ಬರುದಿಲ್ಲ. ಈಗ ಇದನ್ನ ತಗೊಳ್ಳೋಣಂತ, ಇದು ಒಂದ್ರೊಳಗ್ ಕುಂತು, ಮತ್ತೊಂದ್ ತಗೊಳ್ಳೋಣ, ಇದು ಕೂಡ ಕುಂತು. ಅಂದ್ರೆ 4ರಲ್ಲಿ 2 ಭಾಗ ಬಂತು ಹೌದಲ್ಲ, 4ರಲ್ಲಿ 2 ಭಾಗ ಬಂತು. ಈಗ ಇದನ್ನ ಚೆಕ್ ಹೋಯ್ತಾ, ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ, ಇದ್ರಲ್ಲಿ ಏನೋ ತಪ್ಪಾಗಿದೆ ಅಂತ ಅರ್ಥ ಹೌದಲ್ಲ. ಅದಕ್ಕೆ ನಾವ್ ಏನ್ ಮಾಡುದು, ಇದನ್ನೇನ ಬ್ಯಾಕ್ ಹೊಡೆಯೋಣಂತ. ಈಗ ಇದನ್ನ ಟ್ರೈ ಮಾಡೋಣ. ಒಂದು ಕುಂತು, 2 ಕುಂತು, 3 ಕುಂತು. ಈಗ ಏನಾಯ್ತು, 2 ಭಾಗಗಳು ಹೈಲೈಟ್ ಆಗ್ಯಾವ. ಈಗ ಇದನ್ನ ಚೆಕ್ ಮಾಡೋಣ. ಕುಂತು, ಏನಾಯ್ತು, ಕರೆಕ್ಟ್ ಆಗಿ ಕುಂತು. ಈಗ ಏನ್ ಮಾಡೋಣ, ಈಗೇನಿದೆ 2/2 ಅಂತ ಇದೆ. ಅಂದ್ರೆ 2ರಲ್ಲಿ 2 ಭಾಗ ನಾನು ಹೈಲೈಟ್ ಮಾಡ್ಬೇಕು. ಅಂದ್ರೆ ಮೊದಲನೇದಾಗಿ ಎಷ್ಟು ಭಾಗಗಳು ಮಾಡ್ಬೇಕು, ನಾ 2 ಮಾಡ್ಬೇಕು. ಇಲ್ಲಿ 2 ಭಾಗ ಮಾಡ್ಬೇಕು. ಈಗ ಅದಕ್ಕ ಇದನ್ನ ತಗೋತೀನಿ ಅಂತ, 1 2. ಇದು ಚೆಕ್ ಮಾಡೋಣ, ಕೂಡ್ಲಿಲ್ಲ, ಇದು ಕೂಡ ಕರೆಕ್ಟ್ ಆಗಿ ಕೂಡ್ಲಿಲ್ಲ. ಅಂದ್ರೆ ಈಗ ಏನಾಗಿದೆ, ಇದನ್ನ ಟ್ರೈ ಮಾಡೋಣ ಅಂತ. ಹೌದಾ, ಈ ತರ. ಕೂಡಾತಿಲ್ಲ. ಸೊ ಅದಕ್ಕೆ ಏನ್ ಮಾಡೋಣ, ಆದ್ರೆ ಇದು ಕೂಡ ಹೈಲೈಟ್ ಆಗುದಿಲ್ಲ ಹೌದಲ್ಲ. ಅಂದ್ರ ಈಗ ಏನಾಯ್ತು, ಇವ್ ಎರಡೂ ಮುಖಾಂತರ ನೀವ್ ಇದನ್ನ ತೋರಿಸ್ಲಿಕ್ ಬರೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಇದನ್ನ ಉಪಯೋಗಿಸ್ತೀವಿ. ಈ ತರ ಉಪಯೋಗಿಸಿ ಇಲ್ಲಿ ಕೂಡ್ಸಿದ್ವಿ, ಇದು ಕರೆಕ್ಟ್ ಆಯ್ತು. ಸೊ ನೀವು ಸರಿ ಮಾಡಿದ್ರ ಅದು ಎಕ್ಸೆಪ್ಟ್ ಮಾಡ್ತದ, ಸರಿ ಮಾಡ್ಲಿಲ್ಲ ಅಂದ್ರೆ ತಪ್ಪಂತ ಅದು ರಿಜೆಕ್ಟ್ ಮಾಡಿ ಈ ತರ ತೋರಿಸ್ತದ. ಆಯ್ತು. ಸೊ ಈ ಮುಖಾಂತರ ನೀವ್ ಏನ್ ಮಾಡಬಹುದು, ಮಕ್ಕಳಿಗೆ ಈ ಟಾಸ್ಕ್ ಅನ್ನ ಕೊಡ್ಬೋದು. ಯಾವ ತರ ನೀವು ರೆಕಗ್ನೈಸ್ ಮಾಡ್ತೀರಿ. ಈಗ 2/2 ಅನ್ನ ಫಸ್ಟಿಗೆ ಮಕ್ಳು ಏನ್ ಮಾಡ್ತಾರೆ, ಇದು 2 ಐತಿ, ಇಲ್ಲಿ ಇದನ್ನ ಕೂಡಿಸ್ಬಿಡ್ತಾರೆ. ಆದ್ರೆ ಆಕ್ಚುಲಿ ಏನಿದೆ, ಇದು ಕ್ಯಾನ್ಸಲ್ ಮಾಡಿದಾಗ 1 ಅಂತ ಬರ್ತದೆ. ಇದನ್ನ 1 ಅಂತ ಉಪಯೋಗಿಸಿದ್ರೆ ಅದು ಎಕ್ಸೆಪ್ಟ್ ಮಾಡ್ಕೊಳ್ತದೆ. ಈ ತರ. ಈಗ ಲಾಸ್ಟ್ ಏನಿದೆ, 1ರಲ್ಲಿ ಏನ್ ಮಾಡ್ಬೇಕು ನಾವು, 6ರಲ್ಲಿ 1ಅನ್ನು ವ್ಯಕ್ತಪಡಿಸ್ಬೇಕು ಹೌದಾ. ಅದಕ್ ಮೊದಲನೇದಾಗಿ 6 ಭಾಗಗಳನ್ನ ಮಾಡ್ಕೊಳ್ಳೋಣ. ಈಗ 6 ಭಾಗಗಳನ್ನ ಮಾಡ್ಕೊಂಡ್ವಿ ನೋಡ್ರಿ, ಇಲ್ಲಿ 1 2 3 4 5 6. ಈಗ ಅದ್ರೊಳಗ 1ನೇ ಭಾಗನ ಪ್ರೆಸೆಂಟ್ ಮಾಡೋದು ಈ ತರ. ಹೌದಾ.
ಸೊ ನೆಕ್ಸ್ಟ್ ಅಂದ್ರೆ ನೀವು ಮತ್ ನೆಕ್ಸ್ಟ್ ಲೆವೆಲಿಗೆ ಇದನ್ನ ಪ್ರೆಸ್ ಮಾಡಿದ್ರೆ ಹೋಗ್ಬೋದು. ಅಂದ್ರೆ ಈ ಮೂರು ಏನಾದ್ರು ಕರೆಕ್ಟ್ ಆಯ್ತು ಅಂತ ಅರ್ಥ. ಅದೇ ರೀತಿ ಇದ್ರದ್ದು ಆಪೋಸಿಟ್ ವೇದಾಗ ಹೋಗೋಣ. ಲೆವೆಲ್ 3 ಇಲ್ಲಿ ಏನಾಗಿದೆ, ಇಲ್ಲಿ ಹಲವಾರು ಚಿತ್ರಗಳಿದಾವೆ. ಚಿತ್ರಗಳ ಮೂಲಕ ನಾವ್ ಏನ್ ಬರಿಬೇಕು, ಇಲ್ಲಿ ಭಿನ್ನ ರಾಶಿಯನ್ನ ಬರಿಬೇಕು. ಆ ಚಿತ್ರಗಳನ್ನ ವ್ಯಕ್ತಪಡಿಸ್ಲಿಕ್ಕೆ, ಅವನ್ನ ರೆಕಗ್ನೈಸ್ ಮಾಡ್ಲಿಕ್ಕೆ. ಸರಿನಾ? ಈಗ ನೋಡಿ, ಈ ಮೊದಲನೇ ಭಿನ್ನ ರಾಶಿಯಲ್ಲಿ ಒಟ್ಟಾರೆ ಎಷ್ಟು ಭಾಗಗಳಿದಾವೆ? 1 2 3 4 5 6 ಭಾಗಗಳಿದಾವೆ. ಹೈಲೈಟ್ ಎಷ್ಟಾಗ್ಯಾವ? ಕೆಂಪ್ ಕಲರ್ ಇಂತ್ರ 4 ಕಲರ್, 4 ಪಾರ್ಟ್ ಏನಾಗಿದಾವ, 4 ಭಾಗ ಹೈಲೈಟ್ ಆಗಿದಾವ. ಹೌದಲ್ಲ? ಅಂದ್ರೆ ಇದು ಅಂಶ ಮತ್ತೆ ಛೇದದಲ್ಲಿ, ಛೇದ ಏನ್ ಹೇಳ್ಕೊಡ್ತದೋ ಒಟ್ಟಾರೆ ಎಷ್ಟು ಭಾಗಗಳದಾವ ಅಂತ ಹೇಳ್ಕೊಡ್ತದ. ಅಂಶ ಏನ್ ಹೇಳ್ಕೊಡ್ತದ, ನಾವ್ ಯಾವನ್ನ ಹೈಲೈಟ್ ಮಾಡ್ಬೇಕನ್ನತ್ತೀವಲ್ಲ ಅದನ್ನ ಹೇಳ್ಕೊಡ್ತದ. ಹೌದಲ್ಲ? ಸೊ ಈಗ ಅಂಶಲ್ಲಿ ನಾ ಏನ್ ಹೇಳ್ಬೇಕು, ಒಟ್ಟಾರೆ ಎಷ್ಟು ಭಾಗ ಅದಾವ, ಎಷ್ಟ್ ಅದಾವ? 6 ಅದಾವ. ಹೌದಲ್ಲ? ಈಗ ಹೈಲೈಟ್ ಕೆಂಪ್ ಕಲರ್ ಇಂತ್ರ ಎಷ್ಟ್ ಹೈಲೈಟ್ ಆಗಿದಾವ? 4 ಹೈಲೈಟ್ ಆಗಿದಾವ. ಅದನ್ನ ಇಲ್ಲಿಟ್ಟೆ ಚೆಕ್ ಮಾಡುವಂತ. ಇದು ಕರೆಕ್ಟ್ ಆಯ್ತು. ಈಗ ನೋಡಿ, ಇದರಲ್ಲೂ ಕೂಡ ಎಷ್ಟಿದಾವ? ಒಟ್ಟಾರೆ 6 ಭಾಗಗಳಿದಾವ. ಹೌದಲ್ಲ? ಇದೇನಾಗತ್ತೆ, ಛೇದದಲ್ಲಿ ಕೂಡ್ತದೆ. ಈಗ 1 2 3 3 ಭಾಗಗಳು ಏನ್ ಮಾಡಾವ, ಹಸಿರು ಬಣ್ಣಿಂತ್ರ ಹೈಲೈಟ್ ಮಾಡ. ಅದನ್ನ ಕೂಡಿಸಿ ಚೆಕ್ ಮಾಡ. ಈ ತರ. ಈಗ ನೋಡ್ರಿ, ಇಲ್ಲಿ ಒಟ್ಟಾರೆ ಎಷ್ಟು ಭಾಗಗಳದಾವ? ಇಲ್ಲೂ ಕೂಡ 6 ಭಾಗ ಅದಾವ. ಹೌದಲ್ಲ? 6 ಭಾಗ ಇಲ್ಲಿ ಇಡ್ತೀನಿ ಅಂತ. ಈಗ ಛೇದದಲ್ಲಿ ಎಷ್ಟು ಭಾಗ ಕುಂಚಿವಿ? 6 ಕುಂದ್ರಸಿವಿ. ಅಂಶದಲ್ಲಿ ಎಷ್ಟು ಬರ್ತಾವ? 5 ಬರ್ತಾವ. 5ಅನ್ನ ನಾನು ಕೂಡಿಸ್ತೀನಿ. ಈಗ ಚೆಕ್ ಮಾಡೋಣ. ಈ ತರ. ನೆಕ್ಸ್ಟ್. ಹೌದಾ? ಸೊ ನೀವು ಇಲ್ಲಿ ಶೇಪ್ಸ್ ಗಳನ್ನ ಯೂಸ್ ಮಾಡಿ ಭಿನ್ನ ರಾಶಿ ಬರಿಬಹುದು. ಭಿನ್ನ ರಾಶಿ ಮುಖಾಂತರ ನೀವು ಆಕಾರಗಳನ್ನು ಕೂಡ ಏನ್ ಮಾಡಬಹುದು, ಡ್ರಾ ಮಾಡಬಹುದು, ಅಥವಾ ಅವರಿಗೆ ಮಕ್ಕಳಿಗೆ ತೋರಿಸ್ಕೊಡ್ಬೋದು. ಈಗ ಅದರಂಗೆ ಮಿಕ್ಸ್ಡ್ ನಂಬರ್ಸ್ ಹೋಗೋಣ ನಾವು. ಹೌದಾ? ಈಗ ನಾವು ಬರೀ ಸಮ ಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ ಬಗ್ಗೆ ನೋಡಿದ್ವಿ. ಈಗ ಮಿಶ್ರ ಭಿನ್ನ ರಾಶಿಯನ್ನು ನೀವು ಹೇಗ್ ವ್ಯಕ್ತಪಡಿಸ್ತೀರಿ? ಈಗ ಅದರಲ್ಲಿ ಲೆವೆಲ್ 3 ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಹಲವಾರು ಏನಾಗಿದಾವ, ನಮ್ಗ ಮಿಶ್ರ ಭಿನ್ನ ರಾಶಿ ಬಂದಿದಾವ. ಹೌದಲ್ಲ? ಅದರೇ ತರದ ಇಲ್ಲಿ ಹಲವಾರು ಏನಿದೆ, ಚಿತ್ರಗಳು ಕೂಡ ಇವೆ. ಹೌದಾ? ಇವ್ನ ಉಪಯೋಗಿಸಿ ನಾವ್ ಏನ್ ಮಾಡ್ಬೇಕು, ಈ ಭಿನ್ನ ರಾಶಿನ ನಾವು ವ್ಯಕ್ತಪಡಿಸ್ಬೇಕು. ಈಗ ಮೊದಲನೇದು ಎಷ್ಟದ? 3 ಇಂಟೀಜರ್ 1/2 ಇದೆ. ಹೌದಲ್ಲ? 3 ಇಂಟೀಜರ್ 1/2 ಅಂದ್ರೆ 3 ಏನಿದಾವ, ಪೂರ್ಣ ಭಾಗಗಳದಾವ್. ಪೂರ್ಣ ಭಾಗಗಳದಾವ್. ಮತ್ತು ಅದ್ರ ಮೇಲೆ ಅರ್ಧ ಏನೈತಲ್ಲ, ಅರ್ಧದ ಒಂದು ಭಾಗ ಐತಿ. ಈಗ ನಮ್ ಕಡೆ ಎಷ್ಟ್ ಆಕಾರ ಅದಾವ? ಇಲ್ಲಿ ಒಂದ ಆಕಾರ ಐತಿ. ಹೌದಲ್ಲ? ಇದನ್ನ ಈಗ ಹೆಚ್ಚಿಗೆ ಮಾಡಬೇಕು. ಹೆಂಗ್ ಮಾಡುದು? ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ಲ, ಅದನ್ನ ಉಪಯೋಗಿಸಿ. ಹೌದಾ? ನನಗ್ ಒಟ್ಟಾರೆ ಎಷ್ಟ್ ಬೇಕು? 3 ಪೂರ್ಣ ಸಂಖ್ಯೆ ಬೇಕು, ಮತ್ತೊಂದ್ ಅರ್ಧ ಸಂಬಂಧ ಬೇಕು. ಅಂದ್ರೆ ಟೋಟಲಿ ನನಗ 4 ಬೇಕು. ಹೌದಲ್ಲ? 4 ಬೇಕು. ಈಗ ಏನ್ ಮಾಡೋದು? ಈಗ ಒಂದು ಪೂರ್ಣ ಸಂಖ್ಯೆ, ಹೌದಲ್ಲ? 3 ಪೂರ್ಣ ಸಂಖ್ಯೆ ನಾನು ಹಾಕೋಂತ ಹೋಗ್ತೀನಿ. 1 2 3 ಆದ. ಈಗ ನನಗೆ ಇದ್ರಲ್ಲಿ ಏನ್ ಬೇಕು? ಅರ್ಧ ಬೇಕು. ಹೌದಲ್ಲ? ಅರ್ಧ ಬೇಕು. 1/2 ಅಂದ್ರೆ 2 ಭಾಗದಲ್ಲಿ ಒಂದೇ ಭಾಗ ಅಷ್ಟ ನಾವ್ ಹೈಲೈಟ್ ಮಾಡ್ಬೇಕು. ಅದಕ್ ನಾವ್ ಏನ್ ಬಳಸ್ಬೋದು? ಇದನ್ನ ಬಳಸ್ಬೋದು. ಯಾಕಂದ್ರೆ ಇದ್ರಲ್ಲಿ ಎಷ್ಟು ಭಾಗ ಅದಾವ? 1 2 3 ಭಾಗಗಳದಾವ. ಇಲ್ಲಿ ಮತ್ತ 4 ಅದಾವ. ಹೌದಾ? ಇಲ್ಲಿ ಮತ್ತೆ ಎಷ್ಟ್ ಇದಾವ? 5 ಇದಾವ. ಇದರಲ್ಲಿ ಅಷ್ಟೇ 2 ಭಾಗಗಳದಾಗ ಒಂದು ಭಾಗ ಹೈಲೈಟ್ ಆಗಿದೆ. ಅಂದ್ರೆ ಇದನ್ನ ನಾವು ಉಪಯೋಗಿಸ್ಬೋದು. ಇದನ್ನ ಈಗ ತಗೊಂಡೆ. ಈಗ ಏನ್ ಮಾಡ್ತೀನಿ? ಇದನ್ನ ಇಲ್ಲಿ ಇಡ್ತೀನಿ. ಇದು ಕರೆಕ್ಟ್ ಆಯ್ತು. ಅದೇ ತರ ಸೆಕೆಂಡ್ ಒನ್, 2 ಇಂಟೀಜರ್ 2/3 ಅಂದ್ರೆ ಇದರ ಅರ್ಥ ಏನು? 2 ಪೂರ್ಣ ಸಂಖ್ಯೆ ಅದಾವ, ಮತ್ತ 3ರಲ್ಲಿ 2 ಭಾಗ ನಾನು ಏನ್ ಮಾಡ್ಬೇಕು? ವ್ಯಕ್ತಪಡಿಸ್ಬೇಕು. ಹೌದಲ್ಲ? ಈಗ ಅದಕ್ಕ ನಾ ಏನ್ ಮಾಡ್ತೀನಿ? ಮೊದಲನೇದಾಗಿ 2 ಪೂರ್ಣ ಸಂಖ್ಯೆಗೆ ಸ್ಕ್ವೇರ್ ಅನ್ನ ತಗೊಂಡೆ. ಈಗ ಮತ್ 3ನೇದು ಬೇಕು, ಯಾಕಂದ್ರೆ ನಾನು ಸಮ ಭಿನ್ನ ರಾಶಿ ವ್ಯಕ್ತಪಡಿಸ್ಬೇಕು. ಹೌದಲ್ಲ? ಈಗ ಒಂದು ಪೂರ್ಣ ಸಂಖ್ಯೆ ಆಯ್ತು, 2ನೇದು ಪೂರ್ಣ ಸಂಖ್ಯೆ ಆಯ್ತು. ಈಗ 3ನೇದಕ್ಕಿನ ಏನ್ ಮಾಡ್ಬೇಕು? 3ರಲ್ಲಿ 2 ಭಾಗ ತೋರಿಸ್ಕೊಡ್ಬೇಕು. ಅದ್ರೊಳಗೆ ಇದಂತ್ರು ಬರುದಿಲ್ಲ. ಇದ್ ನಾವ್ ಮುಗಿಸಿದ್ವಿ. ಇದು ಬರ್ಬೋದಾ? 1 2 3 ಭಾಗಗಳದಾವ್. ಹೌದಾ? ಅಂದ್ರೆ ನಾ ಇದನ್ನ ಉಪಯೋಗಿಸ್ಬೋದು. ಅದ್ರಲ್ಲಿ ನಂಗೆ ಎಷ್ಟು ಭಾಗ ಪ್ರೆಸೆಂಟ್ ಮಾಡ್ಬೇಕು? ನಾನು 2 ಭಾಗ ಹೈಲೈಟ್ ಮಾಡ್ಬೇಕು. ಈಗ ಹಿಂಗ್ ಮಾಡ್ತೇನೆ. ಹೌದಿಲ್ಲ? 3ರಲ್ಲಿ 2 ಭಾಗ ಹೈಲೈಟ್ ಆಯ್ತು. ಈಗ ಚೆಕ್ ಮಾಡೋಣ. ಆಯ್ತು. ಈಗ ನೋಡ್ರಿ, 3ನೇದು 3 ಇಂಟೀಜರ್ 3/4 ಅಂತ ಇದೆ. ಅಂದ್ರೆ 3 ಏನಿದೆ, 3 ಪೂರ್ಣ ಸಂಖ್ಯೆ ಬೇಕು. ಅದರ ಜೊತೆಗೆ 4ರಲ್ಲಿ 3 ಭಾಗ ನಾನು ಮಾಡಿ ತೋರ್ಸ್ಬೇಕು. ಅದ್ ಹೆಂಗ್ ಮಾಡೋದು? ಮತ್ ನಾ ಪ್ಲಸ್ ಮಾರ್ಕ್ ಉಪಯೋಗಿಸ್ಕೊಂಡು ಏನ್ ಮಾಡ್ತೀನಿ? 3 ಸಂಖ್ಯೆಗಳನ್ನು, ಪೂರ್ಣ ಸಂಖ್ಯೆ ಚಿತ್ರ ನಾನು ಕ್ರಿಯೇಟ್ ಮಾಡಿದೆ. ಈಗ ಮತ್ 4ನೇದು ಬೇಕು, ಯಾಕಂದ್ರೆ ನಾ ಸಮಭಿನ್ನ ರಾಶಿ ತೋರಿಸ್ಕೊಡ್ಬೇಕು. ಹೌದಲ್ಲ? ಈಗ 1 ಆಯ್ತು, ಈಗ 2 ಆಯ್ತು, ಇದು 3 ಆದು. 3 ಸಂಖ್ಯೆಗಳ ಪೂರ್ಣ ಸಂಖ್ಯೆಗಳ ಅದು. ಈಗ ಸಮಭಿನ್ನ ರಾಶಿ ಎಷ್ಟೈತಿ? 4ರಲ್ಲಿ
ಭಾಗ ನಾನ್ ತೋರಿಸ್ಕೊಡ್ಬೇಕು. ಅದ್ ಹೆಂಗ್ ಮಾಡೋದು? ಇದ್ರಲ್ಲಿ ಏನಿದೆ ನೋಡಿ, 4 ಭಾಗಗಳದಾವಿಲ್ಲ. ಇದ್ರೊಳಗ್ ಬರೀ 3 ಭಾಗ ಇದ್ದು ಹೌದಲ್ಲ, ಇದ್ರೊಳಗ್ 4 ಭಾಗ ಅದಾವ. ಅಂದ್ರೆ ನಾ ಇದನ್ನ ಉಪಯೋಗಿಸ್ಬೋದು ಹೌದಲ್ಲ. 2 ಅದ್ರೊಳಗ್ ನಾ ಎಷ್ಟು ಹೈಲೈಟ್ ಮಾಡ್ಬೇಕು? 3 ಹೈಲೈಟ್ ಮಾಡ್ಬೇಕು. ನಾನು ಮಾಡ್ದೆ. ಇದನ್ನ ಚೆಕ್ ಮಾಡೋಣ. ಇದು ಕೂಡ್ಲಿಲ್ಲ ಅಂದ್ರೆ ಇದ್ರ ಅರ್ಥ ಏನು? ಇದ್ರಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ಅದನ್ನ ಹೆಂಗ್ ವ್ಯಕ್ತಪಡಿಸೋದು, ಚೆಕ್ ಮಾಡ್ಸೋದು? ಇದು ತಗದೆ ಇದನ್ನ ಹಾಕ್ತೀನಿ. ನೀವು ಶೇಪ್ಸ್ ಅನ್ನೋದು ಕೂಡ ಅದ್ಲಾ ಬದ್ಲಿಯಾಗಿ ಹಾಕಿದ್ರಿ ಅಂದ್ರೂ ಅದು ತಗೊಳುದಿಲ್ಲ. ನೋಡಿದ್ರ ನೀವ್ ಯಾವ ತರ ಅದು ಮಿಸ್ಟೇಕ್ ಆಗ್ತದಂತ. ಸೊ ಈ ತರ ಏನಾಗ್ತದ, ನೀವು ಮಿಕ್ಸ್ಡ್ ನಂಬರ್ಸ್ ಕೂಡ ನೀವು ಯೂಸ್ ಮಾಡಿ ಹುಡುಗರಿಗೆ ಕಲಿಸ್ಬೋದು. ಈಗ ಇದ್ರದ್ದು ಆಪೋಸಿಟ್ ವೇದಾಗ ಹೋಗೋಣ ಅಂತ ನಾವು. ಈ ತರ ಇಲ್ಲಿ ನಮ್ದು ಆಕಾರಗಳದಾವ. ಈಗ ಸಂಖ್ಯೆಗಳನ್ನ ರಚಿಸೋಣ. ಹೆಂಗ್ ರಚಿಸೋದು? ಈಗ ಇಲ್ಲಿ ಆಕಾರಗಳು ಕೊಟ್ಟಾರ ನಮಗ್ ಹೌದಾ. ಇದೇನು ಇದು ಫುಲ್ ಹೈಲೈಟ್ ಆಗೈತಿ ಹೌದಾ, 1ನೇದ್ದು ಮತ್ 2ನೇದ್ದು. 3ನೇದ್ರೊಳಗೆ ಏನಾಗೈತಿ? ಒಂದೇ ಅಷ್ಟೇ ಹೈಲೈಟ್ ಆಗೈತಿ ಹೌದಲ್ಲ. ಈಗ ನಾ ಅದಕ್ಕೆ ಏನ್ ಮಾಡ್ತೀನಿ? ಒಂದು ಪೂರ್ಣ ಸಂಖ್ಯೆ, 2 ಪೂರ್ಣ ಸಂಖ್ಯೆ ಅಂತ ಅರ್ಥ. ಯಾಕಂದ್ರೆ ಇವೆರಡು ಪೂರ್ತಿ ಹೈಲೈಟ್ ಆಗ್ಯಾವಲ್ಲ, ಅದಕ್ಕೆ. ಅಂದ್ರೆ 2 ಪೂರ್ಣ ಸಂಖ್ಯೆ ಅದ. ಈಗ 3ನೇದ್ರೊಳಗೆ ಏನಾಗೈತಿ? 3ನೇದ್ರೊಳಗೆ ಎಷ್ಟು ಭಾಗಗಳದಾವ ನಮ್ ಕಡೆ? 1, 2, 3, 4, 5, 6 ಭಾಗಗಳದಾವ. 6 ಭಾಗಗಳಿಗೆ ಎಷ್ಟು ಭಾಗ ಹೈಲೈಟ್ ಆಗೈತಿ? 1 ಭಾಗ ಹೈಲೈಟ್ ಆಗೈತಿ. ಅದ್ರ ಅರ್ಥ ಏನು? ನಾನ ಇದನ್ನ ಏನ್ ಮಾಡ್ಬೇಕು? ಭಿನ್ನ ರಾಶಿಯಲ್ಲಿ ಹಾಕ್ಬೇಕಂತ ಅರ್ಥ. ಈಗ ಮೊದಲನೇದಾಗಿ ನಾನು ಏನ್ ಮಾಡ್ತೀನಿ? 2 ಪೂರ್ಣ ಸಂಖ್ಯೆ ತಗೊಂಡೆ. ಈಗ ಅಂಶದಾಗ ಏನ್ ಬರಿಬೇಕು? ಯಾವ ಪಾರ್ಟ್ ಹೈಲೈಟ್ ಆಗೈತಲ್ಲ ಅದನ್ನ ಬರಿಬೇಕು. ಅಂದ್ರೆ ಒಂದ ಆಗೈತೆ ಅಲ್ಲಿ ಹೌದಾ, ಒಂದ ಬರಿತೀನಿ. ಈಗ ಛೇದದಾಗ ಏನ್ ಬರ್ತದೆ? ಎಷ್ಟು ಭಾಗಗಳಾಗ್ಯಾವ? 6 ಭಾಗ ಅದಾವ ಹೌದಾ. ಅದ್ರನ್ನ ಏನ್ ಮಾಡ್ತೀನಿ? 3 ತಗೋತೀನಿ. 3 ತಗೊಂಡ್ರೆ ಈಗ ನೋಡ್ರಿ ಕುಂದಿರ್ತೈತೆ ನೋಡಿ. ಕೂಡ್ಲಿಲ್ಲ, ಕೂಡ್ಲಿಲ್ಲ ಹೌದಲ್ಲ. ಅಂದ್ರೆ ಇದು ತಪ್ಪಾದ್ರೆ ತಗೊಳುದಿಲ್ಲ ಅಂತ ಅರ್ಥ ಆದ್ರು. ಸೊ ಮತ್ತೆ ಇದು ಹೋಗೋಣ ಅಂತ. 2, 1. ಈಗ ನೋಡ್ರಿ ಇಲ್ಲಿ ನಾನು ಇಲ್ಲಿ ಕೆಳಗೆ ಇಡಾಕ್ ಹೋದ್ರ ಅದು ಕ್ಯಾನ್ಸಲ್ ಅಂತ ತೋರ್ಸಾತ. ನೋಡಾತ್ರಿ ನೀವು, ಛೇದ ಒಳಗ್ ತಗೋವಲ್ತದ. ಅಂದ್ರೆ ಇದು ಮೇಲೆ ಕೂಡಿಸ್ಬೇಕು ನಾ. ಕೆಳಗಿಂದ್ರೊಳಗೆ ಎಷ್ಟು ಬರುತ್ತ? 6 ಬರುತ್ತೆ. ಇದನ್ನ ಇಲ್ಲಿ ಕೂಡಿಸ್ತೀವಿ, ಇದು ತಗೋರಿ. ಈಗ ನೋಡ್ರಿ ಸೆಕೆಂಡ್ ಚಿತ್ರ ನೋಡಿದ್ರೆ ಇಲ್ಲಿ ಏನಾಗೈತಿ? 2ನೇ ಚಿತ್ರದೊಳಗ ಎಷ್ಟು ಪೂರ್ಣ ಸಂಖ್ಯೆ ಅದಾವ? ಇಲ್ಲಿ ಪೂರ್ತಿ ಎಷ್ಟು ಹೈಲೈಟ್ ಆಗ್ಯಾವ? 3 ಏನದಾವಲ್ಲ ಡಿಸೈನ್ ಹೈಲೈಟ್ ಆಗ್ಯಾವ. ಪೂರ್ತಿ ಪೂರ್ಣ ಸಂಖ್ಯೆ ಅಂದ್ರ 3 ಏನೈತಿ? ಪೂರ್ಣ ಸಂಖ್ಯೆ ಅಂತ ಅರ್ಥ. 4ನೇದ್ರೊಳಗೆ ಏನಾಗೈತಿ? ಎಷ್ಟು ಭಾಗಗಳು ಹೈಲೈಟ್ ಆಗ್ಯಾವ? 1, 2, 3, 4 ಹೈಲೈಟ್ ಆಗ್ಯಾವ. ಒಟ್ಟಾರೆ ಎಷ್ಟು ಭಾಗಗಳದಾವ? 5, 6. ಒಟ್ಟಾರೆ 6 ಭಾಗಗಳದಾವ. ಈಗ ಅದನ್ನ ಮಾಡೋಣ. 3. ಎಸ್, ಇದು ತಗೊಂತು. ನೀವೀಗ ನನಗ ಪ್ರಶ್ನೆ ಕೇಳ್ಬೋದು. ಏನ್ ಪ್ರಶ್ನೆ ಕೇಳ್ಬಹುದು ನೀವ? ಇಲ್ಲಿ 4 ಇತ್ರಿ ಮಾಡಮ್ಮ, ಬಟ್ ನಾವ್ 2 ಹಾಕಿವಿ. ಕೆಳಗಡೆ ಏನಾಗೈತಿ? ಛೇದ ಒಳಗ 6 ಬರ್ಬೇಕಾಗಿತ್ತು ಹೌದಲ್ಲ. 6 ಬರ್ಬೇಕಾಗಿತ್ತು, ಆದ್ರೆ ನಾವ್ 3 ಹಾಕಿ. ನಾವ್ ಏನ್ ಮಾಡಿದ್ವಿ ಇಲ್ಲಿ? 4/6 ಆಕ್ಚುಲಿ ನಾವ್ ಏನ್ ಮಾಡ್ಬೇಕಿತ್ತು? ಭಿನ್ನ ರಾಶಿಯೊಳಗ್ ಬರಿಬೇಕಿತ್ತು. ಆದ್ರೆ ನಾವ್ ಏನ್ ಮಾಡೇವ್? ಬರೀ 2/3 ಬರ್ದೇವ್. ಅಂದ್ರೆ ಏನಾಗೈತಿ ಇಲ್ಲಿ? ಕ್ಯಾನ್ಸಲ್ ಆಗೈತೆ ಅಂತ ಅರ್ಥ ಹೌದಲ್ಲ. 2 4, 2 3 6. ಅದದು ಸಿಂಪ್ಲೆಸ್ಟ್ ಫಾರ್ಮ್ ಅಂತ ನಾವೇನ್ ಹೇಳ್ತೀವಲ್ಲ, ಅತಿ ಕಡಿಮೆ ಮೌಲ್ಯ ಏನ್ ಇರ್ತದ ಫ್ರಾಕ್ಷನ್ ಅದ, ಆ ಮೌಲ್ಯದಾಗ ನಾವಿಲ್ಲಿ ಬರಿತೇವೆ ಹೌದಾ. ಈಗ ನೋಡ್ರಿ 3ನೇದ್ ನೋಡೋಣ ಅಂತ. ಇಲ್ಲಿ ಒಟ್ಟಾರೆ ಎಷ್ಟು ಭಾಗಗಳದಾವು? 1, 2 ಭಾಗಗಳ ಹೌದಲ್ಲ. 3ನೇದ್ ಏನಾಗೈತಿ? 3ನೇದ್ನಾಗ 6ರೊಳಗ 3 ಅಷ್ಟ ಹೈಲೈಟ್ ಆಗ್ಯಾವ. ಅಂದ್ರೆ ಇಲ್ಲಿ ನಾ ಎಷ್ಟ್ ತಗೋಬೇಕು? ಈ ಪೂರ್ಣ ಸಂಖ್ಯೆ 2 ತಗೋಬೇಕು ಹೌದಲ್ಲ. 2 ತಗೊಂಡ್ ಈಗ ಎಷ್ಟ್ ಹೈಲೈಟ್ ಆಗ್ಯಾವ? 3 ಹೈಲೈಟ್ ಆಗ್ಯಾವ. ಆದ್ರ ನಮ್ ಕಡೆ 1, 2 ಅಷ್ಟ ಅದಾವ. ನಾ ಭಿನ್ನ ರಾಶಿ ಒಳಗೆ ಎಷ್ಟು ಬರಿಬೇಕಾಗಿತ್ತು? ಅಂಶದಾಗ ಎಷ್ಟ್ ಪಾರ್ಟ್ ಹೈಲೈಟ್ ಆಗ್ಯಾವ? 3 ಹೈಲೈಟ್ ಆಗೈತೆ. ಅಂದ್ರೆ 3 ಬರ್ತದ ಸಂಖ್ಯೆ. ಛೇದ ಒಳಗೆ ಎಷ್ಟು ಬರಿಬೇಕು ನಾನು? ಒಟ್ಟಾರೆ ಎಷ್ಟು ಭಾಗ ಅದಾವ? 6. ಅಂದ್ರೆ 3/6 ಬರಿಬೇಕಿತ್ತು. ಆದ್ರೆ 3/6 ಇಲ್ಲಿ ಇಲ್ಲ. ಅದಕ್ಕೆ ಏನ್ ಮಾಡೋದು? ಅದ್ರದ್ದು ಸಿಂಪ್ಲೆಸ್ಟ್ ಫಾರ್ಮ್ ಐತಲ್ಲ ನಮ್ ಕಡೆ. 3 1 3, 3 2 6. ಅಂದ್ರ 1 ಏನಾಗುತ್ತ? ಅಂಶದಲ್ಲಿ ಕೂಡುತ್ತ, 2 ಏನೈತಿ? ಛೇದದಲ್ಲಿ ಕೂಡುತ್ತ. ಈ ತರ ಇದನ್ನ ಚೆಕ್ ಮಾಡೋಣ ಅಂತ. ಕರೆಕ್ಟ್ ಆಯ್ತು. ಈ ತರ ನೀವ್ ಏನ್ ಮಾಡೋದು? ಮಿಕ್ಸ್ಡ್ ನಂಬರ್ಸ್ ಅನ್ನು ಕೂಡ ನೀವು ಮಕ್ಕಳಿಗೆ ಯಾವ ತರ ಸಿಮ್ಯುಲೇಷನ್ ಮುಖಾಂತರ ನೀವು ತೋರಿಸ್ಕೊಡ್ಬೋದು ಅಂತ ಇಲ್ಲಿ ನಾನು ಹೇಳ್ಕೊಟ್ಟೆ. ಈಗ ಏನ್ ಮಾತಾಡೋಣ? ಈಗ ಮತ್ತೊಂದು ಭಿನ್ನ ರಾಶಿ ಬಗ್ಗೆ ಮಾತಾಡೋಣ. ಅದೇನಂದ್ರೆ
ಸಮ ಭಿನ್ನ ರಾಶಿ ಅಂತ ನಾವ್ ಏನ್ ಹೇಳ್ತೀವಲ್ಲ, ಇಕ್ವಾಲೆಂಟ್ ಫ್ರಾಕ್ಷನ್ಸ್ ಅಂತ ಏನ್ ಮಾತಾಡ್ತೀವಲ್ಲ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಈಗ ನೀವು ನೋಡ್ಬೋದು ಈ ಸ್ಕ್ರೀನ್ ಮೇಲೆ ಏನಿದೆ, ಹಲವಾರು ಚಿತ್ರಗಳಿವೆ, ಹೌದಾ. ಈ ಚಿತ್ರಗಳು ಇದಕ್ಕೆ ಸಂಬಂಧಪಟ್ಟಂತೆ, ಈ ಚಿತ್ರಗಳು ಇದಕ್ಕೆ ಸಂಬಂಧಪಟ್ಟಂತೆ. ಈ ಈ ಬಾಕ್ಸ್ ಅಲ್ಲಿ ಏನಿದೆ, ಈ ಬಾಕ್ಸ್ ಅಲ್ಲಿ ನೀವು ಯಾವ ಚಿತ್ರ ತಗೋತಿರಲ್ಲ ಅದ್ರದ್ದು ಹಲವಾರು ಪ್ರಕಾರಗಳು ಬರ್ತಾವೆ, ಇಲ್ಲಿ ನೋಡ್ಬೋದು ಈ ತರ, ಹೌದಾ. ಎಸ್, ನೀವು ಬೇಕಿದ್ರೆ ಇದನ್ನು ಕೂಡ ಉಪಯೋಗಿಸ್ಬೋದು, ಅದು ನಂಬರ್ ಲೈನ್ ದಾಗ ಬರ್ತದೆ. ಈಗ ನೋಡ್ರಿ, ಈಗ ನಾವೇನ್ ಮಾಡ್ತೀನಿ ಅಂದ್ರ ಇದನ್ನ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತೀನಿ. ಏನು ಅಂಶದ ಮೌಲ್ಯನ ಹೆಚ್ಚಿಗೆ ಮಾಡಿದೆ, ಈ ತರ ಇಲ್ಲಿ ನೋಡ್ರಿ, ಒಂದ್ ಮಾಡಿದೆ. ಅದರ ಸಮವಾಗಿ ಏನ್ ಬರ್ತದ, ಅದ್ರ ಸಮವಾಗಿ ಎರಡು ಮೇಲೆ ಎರಡು ಅಂತ ಬರ್ತದೆ, ಅಂದ್ರೆ 2/2 ಅಂತ ಬರ್ತದೆ. ಅಂದ್ರೆ ಒಂದರ ಒಂದರ ಸಮವಾಗಿ ಈ ಒಂದು ಆಕಾರದಲ್ಲಿ ಏನಾಗಿದೆ, ಎರಡು ಭಾಗಗಳನ್ನ ಮಾಡಿದ್ದೇವೆ. ಎರಡು ಭಾಗಗಳನ್ನ ಮಾಡಿದ್ರು ಕೂಡ ಎರಡು ನಾವು ಹೈಲೈಟ್ ಮಾಡೇವಿ. ಸೊ ಎರಡು ಹೈಲೈಟ್ ಮಾಡೋದ್ರಿಂದ ಏನಾಗಿದೆ, 2/2, ಅಂದ್ರೆ ಇದನ್ನ ನಾವು ಕ್ಯಾನ್ಸಲ್ ಮಾಡಿದ್ರೆ ಮತ್ತು ಎಷ್ಟು ಬರ್ತೈತ್ಲಿ, ಮತ್ತು ಎರಡು ಒಂದ್ಲೆ ಎರಡು, ಎರಡು ಒಂದ್ಲೆ ಎರಡು, ಅಂದ್ರೆ ಮತ್ತು 1/1 ಅಂತಾನೆ ಬರುತ್ತೆ. ಅಂದ್ರೆ 1/1 ಇಸ್ ಈಕ್ವಲ್ ಟು 2/2 ಅಂತ ಅರ್ಥ, ಹೌದಲ್ಲ. ಅದ್ರದ್ದು ಸಮವಾಗಿ ಅದ್ರದ್ದು ಮೌಲ್ಯ ಏನಿದೆ, 2/2 ಅಂತ ಇದೆ. ನೀವು ಬೇಕಿದ್ರೆ ಇದನ್ನ ಜಾಸ್ತಿ ಮಾಡ್ಬೋದು. ಈಗ ಇದನ್ನ ಏನ್ ಮಾಡಿದೆ, ಒಂದರಲ್ಲಿ ಪೂರ್ಣ ಸಂಖ್ಯೆ ಒಂದರಲ್ಲಿ ಅರ್ಧ ಭಾಗ ಮಾಡಿದೆ. ಆಟೋಮೆಟಿಕ್ಲಿ ನೀವು ಇಲ್ಲೇನ್ ನೋಡ್ಬೋದು, ಇಲ್ಲಿ ಏನಾಗಿದೆ, ಇಲ್ಲಿ 4 ಭಾಗ ಆಗ್ಯಾವ, ಹೌದಲ್ಲ. 4 ಭಾಗ, 4 ಭಾಗದಾಗ ಎಷ್ಟ ಪಾರ್ಟ್ ನೀವು ಹೈಲೈಟ್ ಮಾಡ್ರಿ, ಎರಡ ಪಾರ್ಟ್ ಹೈಲೈಟ್ ಮಾಡ್ರಿ. ಅದಕ್ಕೆ ನಾವೇನ್ ಬರಿತೀವಿ, 2/4 ಅಂತ ಬರಿತೀವಿ. ಇದನ್ನ ನೀವು ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ ಏನಾಕೈತಿ, ಎರಡು ಒಂದ್ಲೆ ಎರಡು, ಎರಡು ಎರಡ್ಲೆ 4 ಮತ್ತು 1/2 ಅಂತಾನೆ ಬರುತ್ತೆ. ಅಂದ್ರೆ ಸಮ ಭಿನ್ನ ರಾಶಿ ಏನಾಗ್ತದ, ಎರಡು ಸಮವಾಗಿ ಮೌಲ್ಯ ಹೊಂದಿರುತ್ತದೆ. ಅದು ನೀವು ಚಿತ್ರದ ಮೂಲಕ ಈ ತರ ನೀವು ತೋರಿಸಬಹುದು ಮಕ್ಳಿಗೆ. ಈಗ ನಾನು ಏನ್ ಮಾಡ್ತೀನಿ, ನಂಬರ್ ಲೈನ್ ದಾಗ ತೋರಿಸ್ತೀನಿ. ಇದನ್ನ ತೋರ್ತೀನಿ, ಸಿಲಿಂಡರ್ದು ತೋರ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗೈತಿ, ಒಂದ್ರೊಳಗ ಅರ್ಧ ನೀರ್ ಅಷ್ಟ ಬಂದು, ಹೌದಲ್ಲ. ಈಗ ಏನಾಗೈತಿ, ಇದನ್ನ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಈ ತರ ನಾ ಮಾಡ್ದೆ. ಈಗ ನೋಡ್ರಿ, ಇದು ಪೂರ್ತಿ ತುಂಬೈತಿ, ಹೌದಲ್ಲ. ಇಲ್ಲಿ ನೋಡ್ರಿ, ಇದು ನಂಬರ್ ಲೈನ್ ದಾಗ ಏನಾಗೈತಿ, 0 to 1 ದಾಗ ಏನ್ ಭಾಗ ಮಾಡ್ಯಾರ, ಎರಡು ಭಾಗ, ಹೌದಾ. ಈಗ ಎರಡು ಭಾಗ ಹೈಲೈಟ್ ಆಗ್ಯಾವಿಲ್ಲ, ಯಾಕಂದ್ರೆ ಇದು ಪೂರ್ತಿ ಒಂದಕ್ ಹೋಗಿ ನಿಂತೈತ್ ಗೆರಿ, ಹೌದಲ್ಲ. ಒಂದಕ್ ಹೋಗಿ ನಿಂತೈತೆ ಅಂದ್ರೆ ನಾ ಈ ಎರಡೂ ಭಾಗಗಳನ್ನ ಕೂಡಿಸಿ ಅದನ್ನ ತೋರ್ಸಾಕತ್ತೀನಿ ಅಂತ ಅರ್ಥ. ಈಗ ಇದನ್ನ ಹೆಚ್ಚಿಗೆ ಮಾಡ್ತೇನೆ, ಆಟೋಮೆಟಿಕ್ಲಿ ಏನಾಯ್ತು ಇದ್ರ, ಇಲ್ಲಿ ನೋಡ್ರಿ, ಇದ್ರೊಳಗ ಅರ್ಧ ನೀರ್ ಕಡಿಮೆ ಆಯ್ತು. ಇಲ್ಲಿ ನೋಡ್ರಿ, 0 to 1 ಒಳಗೆ ಏನಾಗೈತಿ, 4 ಭಾಗಗಳಾಗ್ಯಾವ. ಯಾವ್ಯಾವ, 1 2 3 4 ಭಾಗ ಆಗ್ಯಾವ. 4ರಾಗ ನೀವ್ ಎಷ್ಟನೇ ಭಾಗ ಪ್ರೆಸೆಂಟ್ ಮಾಡತ್ರಿ, ಎಷ್ಟ್ ಹೈಲೈಟ್ ಮಾಡಕತ್ರಿ, ಎರಡು ಭಾಗ. ಅದ್ಕ ಇದು ಆರೋ ಎಲ್ಲೈತಿ, ಎರಡನೇದಕ್ ಕುಂತೈತಿ. ಈ ತರ ನೀವು ಏನ್ ಮಾಡ್ಬೋದು, ಸಮ ಭಿನ್ನ ರಾಶಿಯನ್ನು ಮಕ್ಳಿಗೆ ತೋರಿಸ್ಬೋದು. ಇದ್ರ ಮೇಲೆ ಬೇಸ್ಡ್ ಒಂದು ಗೇಮ್ ಕೂಡ ಇದೆ, ಅದನ್ನೂ ನಾವ್ ಮಾಡ್ಬೋದು, ಹೌದಾ. ಹೇಗ್ ಮಾಡೋಣ ಅಂತ ಇಲ್ಲಿ ನೋಡ್ರಿ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹಲವಾರು ಬಾಕ್ಸ್ ಗಳಿದಾವ. ಇಲ್ಲಿ ಬ್ಯಾಕ್ ಹೋಗು ಬಟನ್ ಇದೆ, ಆಮೇಲೆ ಇದ್ರ ಫ್ರೆಶ್ ಬಟನ್ ಇದೆ. ಇಲ್ಲಿ ಎರಡು ಏನಂತಾರ ನೀವು, ಅದು ವೇಟ್ ಮಾಡುವಂತ ಒಂದು ಮಷೀನ್ ಅಲ್ಲಿ ಇರುತ್ತಲ್ಲ, ಈಕ್ವಲ್ ವೇಟ್ಸ್ ಕೊಡುವಂತಹ ಒಂದು ಎರಡು ಮಷೀನ್ ಗಳಿದಾವ, ಪ್ಲೇಟ್ಸ್ ಅದಾವ. ಆಮೇಲೆ ಇಲ್ಲಿ ಹಲವಾರು ಸಂಖ್ಯೆಗಳು ಮತ್ತು ಏನದಾವ ಶೇಪ್ಸ್ ಇದಾವ. ಅದ್ರ ಮೂಲಕ ನಾವ್ ಏನ್ ಮಾಡ್ಬೋದು, ಸಮ ಭಿನ್ನ ರಾಶಿಯನ್ನು ಕೂಡ ನಾವು ಇಲ್ಲಿ ಬರಿಬೋದು. ಈಗ ಮೊದಲನೇ ನಾ ಏನ್ ತಗೋತೀನಿ, 4/8 ಅಂತ ತಗೋತೀನಿ. ಅಂದ್ರೆ ನಾ ಇಲ್ಲಿ ಏನ್ ಪ್ರೆಸೆಂಟ್ ಮಾಡ್ಬೇಕ, ಯಾವ ತರದ್ ವ್ಯಾಲ್ಯೂ ಈಕ್ವಲ್ ಆಗಿ ನಾ ಇಲ್ಲಿ ಹಾಕ್ಬೇಕು, 8 ಒಳಗ 4 ಭಾಗ ಹೈಲೈಟ್ ಆಗಿದ್ದನ್ನ ನಾ ಹಾಕ್ಬೇಕು, ಹೌದಲ್ಲ. ಅದನ್ನ ನೀವ್ ಹೆಂಗ್ ಹಾಕ್ಬೋದು, ಇಲ್ಲಿ ನೋಡ್ರಿ, ಇಲ್ಲಿ ಒಂದ್ ಭಾಗ ಇದೆ. ಇಲ್ಲಿ ಎಷ್ಟು ಒಟ್ಟಾರೆ ಎಷ್ಟು ಭಾಗ ಅದಾವ, 1 2 3 4 5 6 ಅದಾವ. ಒಟ್ಟಾರೆ ಭಾಗದೊಳಗ 5 ಭಾಗ ಹೈಲೈಟ್ ಆಗ್ಯಾವ. ಇದು ಬರೋದಿಲ್ಲ, ಇದು ಸಾಧ್ಯ ಇಲ್ಲ. ಇದ್ ನೋಡ್ರಿ, 1 2 3 4 5 6 7 8 ಭಾಗಗಳು ಅದಾವ. ಆದ್ರೆ ಇಲ್ಲಿ ಹೈಲೈಟ್ ಎಷ್ಟ್ ಆಗ್ಯಾವ, 3 ಭಾಗ ಆಗ್ಯಾವ. ನಮಗ್ 4 ಭಾಗ ಹೈಲೈಟ್ ಆಗಿದ್ದು ಬೇಕು, ಹೌದಲ್ಲ. ಮತ್ ಇಲ್ಲೊಂದ್ ಐತಿ ನೋಡ್ರಿ, ಇಲ್ಲೂ ಕೂಡ ಏನೈತಿ, 1 2 3 4 ಭಾಗ ಅದಾವ. ಮುಂದ 1 2 3 4 ಅಂದ್ರೆ ಒಟ್ಟಾರೆ 4 ಭಾಗ ಹೈಲೈಟ್ ಆಗ್ಯಾವ. ಸಾರಿ, 8 ಭಾಗ ಟೋಟಲ್ ಅದಾವ. ನಮ್ಗೆ ಎಷ್ಟು ಭಾಗ ಹೈಲೈಟ್ ಆಗಿರ್ಬೇಕ, 4 ಭಾಗ ಹೈಲೈಟ್ ಆಗಿರ್ಬೇಕು. ಆಗುದಿಲ್ಲ, ಯಾಕಂದ್ರೆ ಇಲ್ಲಿ 6 ಭಾಗ ಹೈಲೈಟ್ ಆಗ್ಯಾವ. ಇದು ಕೂಡ ಬರುದಿಲ್ಲ. ಈಗ ನೋಡ್ರಿ, ಮತ್ತೊಂದ್ ಯಾವ್ದು ಬರ್ಬೋದು ಇಲ್ಲಿ, ಇಲ್ಲ ಐತಿ ನೋಡ್ರಿ, 1 2 3 4 5 6 7 8 ಒಟ್ಟಾರೆ 8 ಭಾಗ ಅದಾವ. ಅದ್ರೊಳಗ 4 ಭಾಗ ಹೈಲೈಟ್ ಆಗ್ಯಾವ, ಹೌದಲ್ಲ. ಇದನ್ನ ನಾನಿಲ್ಲಿ ಕೂಡಿಸ್ತೀನಿ, ಚೆಕ್ ಮಾಡೋಣ. ಇದು ಕರೆಕ್ಟ್ ಆಯ್ತು.
ಹೌದಾ, ಇದು ಒಂದನೇ ಮ್ಯಾಚ್ ಆಯ್ತು. ಎರಡನೇದ್ ಏನ್ ಮಾಡೋಣ, ಇದು ತಗೊಳ್ಳೋಣ 5/6. ಈಗ ಆರಲ್ಲಿ 5 ಭಾಗ ಇಲ್ಲ ಐತ್ ನೋಡ್ರಿ, ಇದು ಅಗಳರ ನಾವ್ ಮಾಡಿದ್ವಿ ಹೌದಲ್ಲ. ಚೆಕ್, ಇದು ಕೂಡ ಆಯ್ತು. ಎಸ್, ಈಗ ಮೂರನೇದು 4/6 ಅಂತ ತಗೊಂಡು 6ರಲ್ಲಿ 4 ಭಾಗ ಹೈಲೈಟ್ ಆಗಿತ್ತು. ಈಗ ಅದಿಗೆ ಯಾವ್ದು ಟೈಪ್ ಬರುತ್ತೆ ನೋಡ್ರಿ, ಇಲ್ಲಿ ನೋಡ್ರಿ. ಒಟ್ಟಾರೆ ಎಷ್ಟು ಭಾಗಗಳಿದಾವ? 6 ಅದಾವ. 1 2 3 4 5 ಆಗವ. ಅದ್ರಲ್ಲಿ ಎಷ್ಟು ಭಾಗ ಹೈಲೈಟ್ ಆಗ್ಯಾವ? 4 ಭಾಗ ಹೈಲೈಟ್ ಆಗ್ಯಾವ ಹೌದಾ. ಇದನ್ನ ಇಲ್ಲಿ ಕೂಡಿಸ್ತೀವಿ, ಚೆಕ್ ಮಾಡಿ. ಇದಾಯ್ತು. ಈಗ ನಂಬರ್ಸ್ ಆದು ಸಂಖ್ಯೆಗಳ ಉಪಯೋಗದಿಂದ ನಾವ್ ಏನ್ ಮಾಡಿದ್ವಿ, ಆಬ್ಜೆಕ್ಟ್ಸ್ ನ ಮ್ಯಾಚ್ ಮಾಡಿ ಮುಗಿಸಿದ್ವಿ. ಆದ್ರೆ ಈಗ ಆಬ್ಜೆಕ್ಟ್ಸ್ ನಾವ್ ಮ್ಯಾಚ್ ಮಾಡ್ಬೇಕು. ಅದ್ ಹೆಂಗ್ ಮ್ಯಾಚ್ ಮಾಡ್ತೀರಿ ನೀವ್? ಅದ್ ಹೆಂಗ್ ಸಾಧ್ಯ? ಈಗ ನೋಡ್ರಿ, ಈಗ ಒಂದೇದ ಇಲ್ಲಿ ಕೂಡಿಸ್ತೀನಂತೆ. ಇದ್ರದ್ದು ಸೇಮ್ ಎಲ್ಲ ಐತ್ ನೋಡ್ರಿ, ಇಲ್ಲ ಐತ್ ನೋಡ್ರಿ ಹೌದಲ್ಲ. ಯಾಕಂದ್ರ ಒಟ್ಟಾರೆ 8 ಭಾಗದಾಗ ಮತ್ತು 3 ಭಾಗ ಹೈಲೈಟ್ ಆಗೈತಿ ಹೌದಲ್ಲ. ಇದನ್ನ ಚೆಕ್ ಮಾಡೋಣ, ಇದು ಕರೆಕ್ಟ್ ಆಯ್ತು. ಈಗ ಏನೈತಿ, ಈಗ ನೋಡ್ರಿ, ಒಟ್ಟಾರೆ 1 2 3 4 5 ಭಾಗ ಅದಾವ. ಅದ್ರೊಳಗೆ ಎಷ್ಟು ಭಾಗ ಹೈಲೈಟ್ ಆಗ್ಯಾವ? 4 ಭಾಗ ಹೈಲೈಟ್ ಆಗ್ಯಾವ. ಇದನ್ನ ಚೆಕ್ ಮಾಡೋಣ, ಇದು ಬರ್ಬೋದಾ ನೋಡೋಣ. ಯಾಕಂದ್ರೆ ಒಟ್ಟಾರೆ 5 ಭಾಗದಲ್ಲಿ 4 ಭಾಗ ಹೈಲೈಟ್ ಆಗ್ಯಾವ. ಇದು ಕೂಡ ಆಯ್ತು. ನೆಕ್ಸ್ಟ್, ಈಗ ಇದನ್ನ ನೋಡೋಣ. 1 2 3 4 5 6 7 8. 8ರಾಗ ಟೋಟಲಿ ಎಷ್ಟು ಭಾಗ ಹೈಲೈಟ್ ಆಗ್ಯಾವ? 6 ಭಾಗ. ಇದು ಸೇಮ್ ಇಲ್ಲ ಐತಿ ಹೌದಲ್ಲ. ಚೆಕ್, ಇದಾಯ್ತು. ಸೊ ಈ ತರ ನೀವ್ ಏನ್ ಮಾಡ್ಬೋದು, ಮಿಶ್ರ ಭಿನ್ನ ರಾಶಿ ಆಗ್ಲಿ ಸಮ ಭಿನ್ನ ರಾಶಿ ಆಗ್ಲಿ ಅವನ್ನ ನೀವು ಏನ್ ಮಾಡ್ಬೋದು, ಸಿಮ್ಯುಲೇಷನ್ ಮುಖಾಂತರ ಮಕ್ಳಿಗೆ ತೋರಿಸ್ಕೊಡ್ಬೋದು. ಓಕೆ, ಈಗ ನಾವು ಸಮ ಭಿನ್ನ ರಾಶಿ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇಲ್ಲಿ ನೋಡ್ರಿ, ಸಮ ಭಿನ್ನ ರಾಶಿಯನ್ನು ನೀವು ಯಾವ ತರ ಇಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು ಅಂತ ಈ ಸಿಮ್ಯುಲೇಷನ್ ಮುಖಾಂತರ ನಮ್ಗೆ ಹೇಳ್ತದೆ. ಈ ಸಿಮ್ಯುಲೇಷನ್ ನೋಡ್ರಿ, ದಾಗ ಏನೈತಿ, ಇದು ಎಷ್ಟು ಭಿನ್ನ ರಾಶಿ ಐತಿ? 1/6 ಅಂತ ಐತಿ. ಅದ್ರದ್ದು ಫಿಗರ್ ನಾಗ ಹೆಂಗ್ ಪ್ರೆಸೆಂಟ್ ಮಾಡ್ಬೋದು ಅದನ್ನ ಇಲ್ಲೂ ಕೂಡ ಹೈಲೈಟ್ ಮಾಡುತ್ತೆ ನೋಡ್ರಿ. 6ರಲ್ಲಿ 1 ಭಾಗ ಹೈಲೈಟ್ ಆಗೈತೆ ಹೌದಲ್ಲ. ಇದ್ರ ಸಮವಾಗಿ ನೀವ್ ಹೆಂಗ್ ಬರೀತೀರಿ? ಈಗ ಅವ್ರು ಆಲ್ರೆಡಿ ಒಂದ್ ಕೊಟ್ಟಾರ, ಎಷ್ಟ್ ಕೊಟ್ಟಾರ? 24 ಕೊಟ್ಟಾರ. 24 ಎಷ್ಟರಲ್ಲೇ ಬರ್ತದ? 6 4 24 ಹೌದಲ್ಲ. ಅಂದ್ರೆ ನಾ ಈಗ ಮೇಲಿಂದು ಅದ್ರ ಸಮವಾಗಿ ಮೌಲ್ಯ ಬರಿಬೇಕಂದ್ರೆ ಒಂದನ್ನ ಎಷ್ಟರಲ್ಲೇ ಗುಣಾಕಾರ ಮಾಡ್ಬೇಕು ನಾನು? 4 ಹೌದಾ. 1 4 ಎಷ್ಟು? 1 4 4. ಈಗ ಮೂರನೇ ಇದಕ್ ಬರೋಣ. ಅಂದ್ರೆ ಈಗ 1 4 4 6 4 24. ಈಗ ಮತ್ ನಾ 4ನ ಎಷ್ಟರಲ್ಲೇ ಗುಣಾಕಾರ ಮಾಡ್ಬೇಕು? 4ಲೇನೆ ಗುಣಾಕಾರ ಮಾಡ್ಬೇಕು ಹೌದಾ. 4 4 ಎಷ್ಟು? 4 4 16 ಹೌದಲ್ಲ. ಈಗ 24 ಎಷ್ಟು? 24 ಎಷ್ಟು ಬರುತ್ತೆ? 96 ಹೌದಲ್ಲ. ಇಷ್ಟ ಆಯ್ತು. ಇದನ್ನ ಚೆಕ್ ಮಾಡೋಣ. ಇದು ಕರೆಕ್ಟ್ ಆಯ್ತು. ಈಗ ಮತ್ತೊಂದ್ ಮಾಡೋಣ. ಈಗ ನೋಡ್ರಿ, ಆರ್ 5/6 ಅಂತ ಇದೆ. 6 ಎಷ್ಟರಲ್ಲೇ 24 ಮತ್ತೆ 6 4 24. ಈಗ ನಾ 5ನೇ ಎಷ್ಟರಲ್ಲೇ ಗುಣಾಕಾರ ಮಾಡ್ಬೇಕು? 4. 5 4 20. ಮತ್ತ 24 ಎಷ್ಟು? 24 ಎಷ್ಟು ಬರುತ್ತೆ? 24 80 ಬರುತ್ತೆ ಹೌದಲ್ಲ. ಮತ್ತೆ 24 4 ಎಷ್ಟು ಬಂತು? ಮತ್ತೆ 96 ಬಂತು ಹೌದಾ. ಚೆಕ್, ಇದು ಕರೆಕ್ಟ್ ಆಯ್ತು ಹೌದಲ್ಲ. ಈ ತರ ನೀವ್ ಏನ್ ಮಾಡ್ಬೋದು, ಮಕ್ಳಿಗೆ ಅದನ್ನ ತಿಳಿಸು ಕೊಡ್ಬೋದು. ಯಾವ ತರ ಏನ್ ಬರ್ತದ, ಆ ಸಮಭಿನ್ನ ರಾಶಿ ನೀವ್ ಯಾವ ತರ ಬರಿಬಹುದು ಅಂತ ಈ ಪ್ರಶ್ನೆ ಮುಖಾಂತರ ತೋರಿಸ್ಕೊಡ್ಬೋದು. ಈಗ ಮತ್ತೊಂದು ಇದಕ್ ಹೋಗೋಣ ಅಂತ. ಈಗ ನೋಡ್ರಿ, ಭಿನ್ನ ರಾಶಿಯನ್ನು ನೀವು ನಂಬರ್ ಲೈನ್ ಮೇಲೆ ಹೆಂಗ್ ತೋರಿಸ್ಕೊಡ್ತೀರಿ? ಈಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಈ ತರದ ನಂಬರ್ ಲೈನ್ ಇದೆ ಹೌದಾ. ಎಲ್ಲರಿಗೂ ಕಾಣಿಸ್ತದ ಅಂತ ಅನ್ಕೋತೀನಿ ಹೌದಾ. ಈ ನಂಬರ್ ಲೈನ್ ನಾಗ 0 ಇಂತ್ರ ಸ್ಟಾರ್ಟ್ ಆಗಿ ನಿಮ್ಗೆ 3 ತನಕ ಕಾಣಿಸ್ತದ. ಬಟ್ ನೀವು ಮಿನಿಮೈಸ್ ಮಾಡಿದ್ರೆ ನೀವು ನೋಡ್ಬೋದು ಹಲವಾರು ಸಂಖ್ಯೆಗಳು ಅದಾವೆ. ನಾವ್ ಇದನ್ನ ಪಾರ್ಟಿಷನ್ ಮಾಡ್ಲಿಕ್ಕೆ ನಾವ್ ಏನ್ ಮಾಡ್ತೀವಿ, ಇದನ್ನ ಸ್ವಲ್ಪ ಝೂಮ್ ಮಾಡ್ತೀವಿ ಹೌದಾ. ನೀವು ಝೂಮ್ ಕಡಿಮೆನೂ ಮಾಡ್ಕೋಬಹುದು, ಜಾಸ್ತಿನೂ ಮಾಡ್ಬೋದು. ನಿಮ್ಗೆ ಹೆಂಗ್ ಅನಿಸ್ತದ ನೀವ್ ಅದನ್ನ ಮಾಡ್ಕೋಬಹುದು. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನೋಡ್ರಿ, ನಿಮ್ಗೆ ಯಾವ ನ್ಯೂಮರೇಟರ್ ಬೇಕು, ನೀವ್ ಏನ್ ಬೇಕು ಇಲ್ಲಿ ಚೇಂಜ್ ಮಾಡ್ಕೊಂತ ಇರ್ಬೋದು. ಅದ್ರ ಪ್ರಕಾರ ಏನಾಗ್ತದೆ, ಇಲ್ಲಿ ವ್ಯಾಲ್ಯೂಸ್ ನೋಡ್ಬೋದು ನೀವು, ಚೇಂಜ್ ಆಗ್ಕೊಂತ ಹೋಗ್ತದೆ. ನಾ ಬರೀ 7 ಇಟ್ಟೆ ಅಂದ್ರ ಏನಾಗೈತಿ, 0 to 1 ಒಳಗ ಏನಾಗೈತಿ, ಇಲ್ಲಿ 10 ಇಟ್ಟಿನಿ ಹೌದಾ. 10 ಇಟ್ಟಿನಿ. 0 to 1 ಒಳಗ ಎಷ್ಟು ಭಾಗ ಆಗ್ಯಾವ? 10 ಭಾಗ ಆಗ್ಯಾವ. ಆ ಭಾಗಗಳನ್ನ ಹೆಂಗ್ ಹೈಲೈಟ್ ಮಾಡ್ಯಾರ ಅವರು?
ಈ ನೀಲಿ ಕಲರ್ ಪಾಯಿಂಟ್ಸ್ ಏನ್ ನೋಡಾತಿರಲ್ಲ ಅದ್ರಲ್ಲಿ ಹೈಲೈಟ್ ಆಗಿದೆ. ಹೌದಾ. ಈಗ ನ್ಯೂಮರೇಟರ್ ಎರಡ್ ಇಟ್ಟಿನಿ ಅಂದ್ರೆ 2/10 ಅಂತ ಹೇಳಿಕತ್ತೀನಿ. 2/10 ಎಲ್ಲ ಬರ್ತದ. 10ರಲ್ಲಿ ಎರಡನೇ ಸ್ಥಾನಕ್ಕೆ ಇಲ್ಲಿ ಬರ್ತದೆ. ಇದು 2/10. ಇದು ನಂಬರ್ ಲೈನ್ ಮೇಲೆ ಬರುವಂತಹ ಭಿನ್ನರಾಶಿ. ಈಗ ನಾನು ಏನ್ ಮಾಡ್ತೀನಿ, ಇದನ್ನ ಸ್ವಲ್ಪ ಕಡಿಮೆ ಮಾಡ್ತೀನಿ, ಬರೀ 7ಕ್ಕೆ ತಂದೆ. ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ನೀವು ನೋಡ್ಬೋದು ಇಲ್ಲಿ 6ಕ್ಕೆ ಇಟ್ಕೊಂಡೆ ಅಂತ ತಿಳ್ಕೊಳ್ಳಿ. 6 ಮೂವ್ ಆತು. ನೀವು ಬೇಕಿದ್ರೆ ಜಾಸ್ತಿನೂ ಮಾಡ್ಕೋಬಹುದು. ಈ ತರ 12, 12/7 ಇದು ಹೋಯ್ತು. ಹೌದಲ್ಲ. 12/7 ಯಾಕಂದ್ರೆ 1, 2, 3, 4, 5, 6, 7, 8, 9, 10, 11, 12ನೇದು 12/7. ಸೊ ಈ ತರ ನೀವು ನಂಬರ್ ಲೈನು ಕೂಡ ಭಿನ್ನ ರಾಶಿಯನ್ನು ನಂಬರ್ ಲೈನ್ ಮೇಲೆ ನೀವು ಹೆಂಗ್ ಬರೀಬಹುದು, ಹೆಂಗ್ ವ್ಯಕ್ತಪಡಿಸಬಹುದು ಅಂದ್ರೆ ಸಿಮ್ಯುಲೇಷನ್ ಮೂಲಕ ನೀವು ತೋರಿಸ್ಕೊಡ್ಬೋದು. ಸೊ ನಾ ಇವತ್ತಿನ ಒಂದು 6ನೇ ಕ್ಲಾಸಿನ ಒಂದು ಭಿನ್ನ ರಾಶಿಯ ಸಿಮ್ಯುಲೇಷನ್ಗೆ ಇಲ್ಲೇ ನಿಲ್ಲಿಸುತ್ತೇನೆ. ಮುಂದಿನ ಒಂದು ಸಿಮ್ಯುಲೇಷನ್ ಏನಿದೆ ಅಲ್ಲ, ನನ್ನ ಕೋ ಟ್ಯೂಟರ್ ಅವರು ತಗೊಂಡ್ ಹೋಗ್ತಾರ. ಅವರು 8th ಮತ್ತು 9th ಸ್ಟ್ಯಾಂಡರ್ಡ್ ರಿಲೇಟೆಡ್ ಟಾಪಿಕ್ಸ್ ಅನ್ನ ಕವರ್ ಮಾಡ್ತಾರ. ಈಗ ನಿಮ್ಗ ಈ ಭಿನ್ನ ರಾಶಿ ಮೇಲೆ ಯಾವುದೇ ತರದ ಒಂದು ಡೌಟ್ಸ್ ಇದ್ರೆ ಅಥವಾ ಫೀಡ್ಬ್ಯಾಕ್ ಇದ್ರೆ ನೀವು ನನಗೆ ಕೊಡ್ಬಹುದು. ಮಾಲ್ತೇಶ್ ಬತ್ತೂರ್ ಸರ್ ಹೇಳಾರ ಟೇಕ್ ಫಸ್ಟ್ ಒನ್ ಅಂತ. ಟೇಕ್ ಫಸ್ಟ್ ಒನ್ ಅಂದ್ರೆ ಯಾವ್ದ ಸಿಮ್ಯುಲೇಷನ್ ಬೇಕಿತ್ತು ಸರ್ ನಿಮ್ಗ? ಒಂದೇದಂದ್ರ ಫಸ್ಟ್ ಫ್ರಾಕ್ಷನ್ ನಾನು ಏನ್ ಹೇಳ್ದೆಲ್ಲ, ಆ ಮೀನರಾಶಿ ಅರ್ಥಗಳಾಗಿರ್ಬೋದು ಅಥವಾ ಅದ್ರ ಪ್ರಕಾರಗಳು ಅಥವಾ ಅದ್ರದ್ದು ಆ ಏನಂತಾರೆ ಎಷ್ಟು ಭಾಗಗಳಿದಾವ ಅದ್ರ ಬಗ್ಗೆ ಹೇಳ್ಬೇಕೇನ್ ಸರ್ ಮತ್ತೊಮ್ಮೆ? ಸೊ ನಾನು ಟೋಟಲಿ ಈಗ ಎಷ್ಟೊಂದು ಟಾಪಿಕ್ಸ್ ಕವರ್ ಮಾಡಿದೆ ಅಂದ್ರೆ ಮತ್ತೊಮ್ಮೆ ಹೇಳ್ತೀನಿ ನಿಮ್ಗ. ಭಿನ್ನ ರಾಶಿಗಳ ಅರ್ಥಗಳೇನು, ಭಿನ್ನ ರಾಶಿಯಲ್ಲಿ ಎಷ್ಟು ಪ್ರಕಾರಗಳಿವೆ, ಭಿನ್ನ ರಾಶಿಯಲ್ಲಿ ಯಾವ್ಯಾವ ಭಾಗ ಬರ್ತಾವ, ಆಮೇಲೆ ಸಮ ಭಿನ್ನ ರಾಶಿ ಬಗ್ಗೆ, ಆಮೇಲೆ ಭಿನ್ನ ರಾಶಿಯನ್ನು ನಂಬರ್ ಲೈನ್ ಸಂಖ್ಯೆ ರೇಖೆ ಮೇಲೆ ನೀವು ಯಾವ ತರ ಬರಿತೀರಿ ಅಥವಾ ಯಾವ ತರ ತೋರಿಸ್ಕೊಡ್ತೀರ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟೆ. ಒಟ್ಟಾರೆ 6 ಟಾಪಿಕ್ಸ್ ಅನ್ನ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಸಿಮ್ಯುಲೇಷನ್ ಮುಖಾಂತರ. ಸಿಮ್ಯುಲೇಷನ್ ನೀವು ಹೇಗ್ ಬಳಸ್ಬೋದು. ಸೊ ಇಲ್ಲಿ ನಿಮ್ಗೆ ಯಾವ್ದೇ ತರದ್ ಡೌಟ್ ಇದ್ರೆ ಅಥವಾ ನಿಮ್ಗೆ ಏನಾರೆ ಮತ್ತೊಮ್ಮೆ ನಾನು ಸಿಮ್ಯುಲೇಷನ್ ತೋರಿಸ್ಕೊಡ್ಬೇಕಂದ್ರೆ ನೀವ್ ಹೇಳ್ಬಹುದು ಚಾಟ್ ಬಾಕ್ಸ್ ಮುಖಾಂತರ, ಅಥವಾ ಯಾವ್ದೇ ತರದ್ ಫೀಡ್ಬ್ಯಾಕ್ ಇದ್ರು ಕೂಡ ನೀವ್ ಹೇಳ್ಬಹುದು. ಓಕೆ. ಸೊ ಯಾರು ಚಾಟ್ ಬಾಕ್ಸ್ ಅಲ್ಲಿ ಏನು ಪ್ರಶ್ನೆ ಕೇಳಿಲ್ಲ ಅಂದ್ರೆ ಎಲ್ಲರಿಗೂ ಎಲ್ಲ ಡೌಟ್ಸ್ ಕ್ಲಿಯರ್ ಇದೆ ಅನ್ಕೋತೀನಿ. ಟಾಪಿಕ್ ಕೂಡ ಚೆನ್ನಾಗಿ ಅರ್ಥ ಆಗೈತಿ ಅಂತ ಅನ್ಕೋತೀನಿ. ಈಗ ನನ್ನ ಕೋ ಟ್ಯೂಟರ್ ಅವ್ರ ಟೇಕ್ ಓವರ್ ಮಾಡ್ತಾರ. ಸೊ ಮಾಲ್ತೇಶ್ ಬತ್ತೂರ್ ಸರ್ ಫೀಡ್ಬ್ಯಾಕ್ ಕೊಟ್ಟಾರ. ನೈಸ್ ಸೆಷನ್ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ಸ್ ಅಲಾಟ್. ಸೊ ನನ್ನ ಕೋ ಟ್ಯೂಟರ್ ಆದಂತ ಅನುರಾಧ ಮೇಡಮ್ ಅವ್ರ ಮುಂದಿನ ಟಾಪಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತಾರ. ಸೊ ಮೇಡಮ್, ಓವರ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿ ಈ ವಿದ್ಯಾಶಕ್ತಿಯ ಆನ್ಲೈನ್ ತರಬೇತಿಗೆ ಹಾಜರಾದ ಎಲ್ಲ ಶಿಕ್ಷಕರಿಗೂ ಮೊದಲನೇದಾಗಿ ಈ ತರಬೇತಿಗೆ ಸ್ವಾಗತವನ್ನ ಕೋರ್ತಾ, ನಾನು ಅನುರಾಧ ರಾಯನ್ಗೌಡ್, ಮ್ಯಾಥ್ಸ್ ಟ್ಯೂಟರ್ ಆಗಿ ಈ ವಿದ್ಯಾಶಕ್ತಿಯ ಆನ್ಲೈನ್ ಕ್ಲಾಸಿಗೆ ಟೀಚರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ಸಿಮ್ಯುಲೇಷನ್, ಆಲ್ರೆಡಿ ಮೇಡಮ್ ಹೇಳಿರೋ ಹಾಗೆ ಸಿಮ್ಯುಲೇಷನ್ ಅಂತ ಮಕ್ಕಳಿಗೆ ನಾವು ಯಾವ ರೀತಿ ಈಗ ಡೈಲಿ ನಾವು ರುಟೀನ್ ಲೈಫ್ ಒಳಗ ಬ್ಲಾಕ್ ಬೋರ್ಡ್ ಯೂಸ್ ಮಾಡೋದು ಅಥವಾ ಜಸ್ಟ್ ಬುಕ್ ಅನ್ನ ಯೂಸ್ ಮಾಡಿದ್ರ ಅವ್ರಿಗೆ ಅಷ್ಟು ಎಫೆಕ್ಟಿವ್ ಆಗುದಿಲ್ಲ. ಆಲ್ರೆಡಿ ನಾವು ಸ್ವಲ್ಪ ಟೀಚಿಂಗ್ ಏಡ್ಸ್ ಅನ್ನ ಯೂಸ್ ಮಾಡ್ತಿರ್ತೀವಿ, ಬಟ್ ಇದು ಅದಕ್ಕಿಂತ ನಮಗ ಎಫೆಕ್ಟ್ ಆಗಿ ಕಲಿಸ್ಲಿಕ್ಕೆ ನಮಗ ಚಲೋ ಆಗ್ತೈತಿ ಅನ್ನೋದಕ್ಕೆ ಈ ವಿದ್ಯಾಶಕ್ತಿಯ ಒಂದು ಗೋಲ್ ಏನಿದೆ, ಇದನ್ನೊಂದು ಸಿಮ್ಯುಲೇಷನ್ ಮುಖಾಂತರ ಅವ್ರು ಹೆಚ್ಚಿಗೆ ಈ ಸಿಮ್ಯುಲೇಷನ್ಗೆ ಆದ್ಯತೆಯನ್ನ ಕೊಡೋದ್ರಿಂದ ನಾವು ಅದು ಯಾವ ರೀತಿ ಸಿಮ್ಯುಲೇಷನ್ ಇದೆ ಅಂತ ಇವತ್ತ ನೋಡೋಣಂತ. ಸೊ ಆಲ್ರೆಡಿ ಈಗ ಮೇಡಮ್ 6th to 7th ಅನ್ನ ಕವರ್ ಮಾಡಿದ್ರು. ನಾನು 8th 9th ಟಾಪಿಕ್ ಅನ್ನ ಕವರ್ ಮಾಡ್ತೀನಿ. ಅದ್ರೊಳಗೆ ನಾನು ಇವತ್ತು ಹೇಳ್ತಾ ಇರೋ ಟಾಪಿಕ್ ಯಾವ್ದಂದ್ರೆ
ಕಾರ್ಟೇಶಿಯನ್ ಪದ್ಧತಿ ಅಥವಾ ಗ್ರಾಫ್ ಅಂತ ಕರಿತೀವಲ್ಲ. ಸೊ ಆ ಗ್ರಾಫ್ ಅನ್ನ ಯಾವ ರೀತಿ ಮಕ್ಕಳಿಗೆ ಇನ್ನೂ ಎಫೆಕ್ಟಿವ್ ಆಗಿ ನಾವು ಈ ಸಿಮ್ಯುಲೇಷನ್ ಮುಖಾಂತರ ತೋರಿಸಬಹುದು ಅನ್ನೋದನ್ನ ನಾನು ಇವತ್ತು ಹೇಳ್ತೇನಂತ. ಸೊ ಮೊದ್ಲು ನಾನು ನಂದು ಸ್ಕ್ರೀನ್ ಶೇರ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ನಂದು ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇದು ನಮ್ದು ಏನಾಗತ್ತ ಗ್ರಾಫ್ ಅಂದ್ರೆ ನಾವು ಅದನ್ನ ಅಂದ್ರೆ ಡೈರೆಕ್ಟ್ ಆಗಿ ಸ್ವಲ್ಪ ನಾವು ಜನರಲ್ ಆಗಿ ಗ್ರಾಫ್ ಅಂತ ಯೂಸ್ ಮಾಡ್ತೀವಿ. ಬಟ್ ಅದಕ್ಕೆ ನಾವು ಕಾರ್ಟೇಶಿಯನ್ ಪದ್ಧತಿ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ಇದು 9ನೇ ತರಗತಿಯ ನಮಗೊಂದು ಪಾಠದೊಳಗೆ ಬರ್ತೈತಿ, ನಿರ್ದೇಶಾಂಕಗಳು ಅಂತ ಹೇಳಿ. ಸೊ ಇಲ್ಲಿ ಏನಾಗತ್ತ ಅಂದ್ರೆ ನಮಗ ಎಕ್ಸ್ ಮತ್ತ ವಾಯ್ ಅನ್ನುವಂತ 2 ಅಕ್ಷಗಳು ನಮ್ಗೆ ಏನಾಗತ್ತ, ಇದೊಂದು ಕಾರ್ಟೇಶಿಯನ್ ಸಮತಲ, ಹೌದಾ? ಇದೊಂದು ಪ್ಲೇನ್ ಅಂತ ಕರಿತೀವಿ ನಾವು, ಹೌದಾ? ಈ ಪ್ಲೇನ್ ಅನ್ನ ಏನ್ ಮಾಡ್ತೈತಿ, ಇದು 2 ಎಕ್ಸ್ ಮತ್ತ ವಾಯ್ ಅಕ್ಷಗಳು ಈ ಒಂದು ಕಾರ್ಟೇಶಿಯನ್ ಪ್ಲೇನ್ ಅನ್ನ ಸಮತಲವನ್ನು 4 ಭಾಗಗಳನ್ನಾಗಿ ಮಾಡ್ತೈತಿ. ನೀವು ಇಲ್ಲೇ ಚಿತ್ರದಲ್ಲಿ ನೋಡ್ತಾ ಇರಬಹುದು 1 2 3 4 ಅಂತ ಹೇಳಿ, ಹೌದಾ? ಸೊ ಇಲ್ಲಿ ಏನಾಗತ್ತ, ಈ 4 ಭಾಗಗಳು, ಇದು ಎಕ್ಸ್ ಅಕ್ಷ ಮತ್ತಿದು ವಾಯ್ ಅಕ್ಷ. ಇಲ್ಲಿ ನೋಡ್ರಿ 0, ಇಲ್ಲಿ ಏನಿದೆ ಸೆಂಟರ್, ಇಲ್ಲಿ 0 0 ಅಂತವ್ರು ಮೆನ್ಷನ್ ಮಾಡಿದಾರ. ಇಲ್ಲಿ ಏನಾಗತ್ತ, ಇದಕ್ ನಾವ್ ಏನಂತ ಕರಿತೀವಿ, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕರಿತೀವಿ. ಸೊ ಸೆಂಟರ್ ಆಫ್ ಒರಿಜಿನ್. ಇದನ್ನ ಯಾಕೆ ನಾವು ಸೆಂಟರ್ ಆಫ್ ಒರಿಜಿನ್ ಅಂತ ಕರಿತೀವಿ ಅಂದ್ರೆ, ಇಲ್ಲಿ ನೋಡ್ರಿ ಈ ಎಕ್ಸ್ ಅಕ್ಷದನು ಇಲ್ಲಿ ಸೆಂಟರ್ ಇಲ್ಲೇ ಬರ್ತೈತಿ ನಮಗ, ವಾಯ್ ಅಕ್ಷದ ಕೂಡ ಸೆಂಟರ್ ಕೂಡ ನಮಗ ಇಲ್ಲೇ ಬರ್ತೈತಿ. ಈ 2 ಮೂಲ ಬಿಂದುವಿನ ನಿರ್ದೇಶಾಂಕಗಳು ನಮಗ 0 0. ಆಮೇಲೆ ನಮಗ ಮ್ಯಾಥ್ಸ್ ಟೀಚರ್ ಆಗಿ ಆಲ್ಮೋಸ್ಟ್ ಇದೇನಾಗಿತ್ತಂದ್ರ ಅಪ್ ಟು 10th ವರೆಗೂ ಒಂಥರ ಇಂಪಾರ್ಟೆಂಟ್ ಕ್ವಶನ್ ಆಗ್ಬಿಟ್ಟಿದೆ, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವುವು. ಸೊ ಇದು ಕಾಮನ್ ಆಗಿ ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್ ಇದೆ, ಆದ್ರೆ ಕಾಮನ್ ಆಗಿ ಯೂಸ್ ಮಾಡುವಂತಹ ಕ್ವಶನ್ ಕೂಡ ಇದು ಆಗಿದೆ, ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಸೊ ಇಲ್ಲಿ ನೋಡ್ರಿ ನಮಗ ಈ 0ದಿಂದ ಈ ಸೈಡ್ ಹೋದ್ವಿ ಅಂತಂದ್ರೆ ನಮಗ ಎಲ್ಲಾನು ಪ್ಲಸ್ ಒಳಗ ನಂಬರ್ಸ್ ಬರ್ತಾವು. ಅದೇ ರೀತಿ 0ದಿಂದ ಈ ಸೈಡ್ ಹೋದ್ವಿ ಅಂದ್ರೆ ಎಲ್ಲ ಮೈನಸ್ ಒಳಗ ಬರ್ತಾವು, ಹೌದಾ? ಸೊ ಇದನ್ನ ಈ ಕಡೆಯಿಂದ ಈ ಕಡೆ ನಾವು ಎಕ್ಸ್ ಅಕ್ಷ ಅಂತ ಕರಿತೀವಿ. ಈ ಸೈಡ್ ಇಂದ ಈ ಸೈಡ್ ಹೋದ್ವಿ ಅಂದ್ರೆ ಎಕ್ಸ್ ಡ್ಯಾಶ್ ಅಕ್ಷ ಅಂತ ಕರಿತೀವಿ, ಹೌದಾ? ಸೊ ನೆಕ್ಸ್ಟ್ ಇದು ವಾಯ್ ಅಕ್ಷ, ಇದು ವಾಯ್ ಡ್ಯಾಶ್ ಅಕ್ಷ. ಆಮೇಲೆ ಈ ಎಕ್ಸ್ ಅಕ್ಷವನ್ನ ನಾವು ಇನ್ನೂ ಒಂದು ಹೆಸರಿನಿಂದ ಕರಿತೀವಿ, ಯಾವ್ದಂದ್ರ ಕ್ಷಿತಿಜ ದೂರ ಅಂತ ಕರಿತೀವಿ, ಹೌದಾ? ಸೊ ಅದು 9ನೇ ಕ್ಲಾಸ್ ಒಳಗಿರ್ತಕ್ಕಂಥದ್ದು, ಹೌದಾ? ಎಕ್ಸ್ ಅಕ್ಷವನ್ನ ನಾವು ಇನ್ನೊಂದು ಹೆಸರಿನಿಂದ ಕರೆಯೋದಂದ್ರ ಕ್ಷಿತಿಜ ದೂರ ಅಂತ ಕರಿತೀವಿ. ಅದೇ ರೀತಿ ವಾಯ್ ಅಕ್ಷವನ್ನ ನಾವ್ ಏನಂತ ಕರಿತೀವಿ, ಲಂಬ ದೂರ ಅಂತ ಕರಿತೀವಿ. ಸೊ ನಾನು ಹೇಳಿರೋ ಹಾಗೆ ಈ 2 ಅಕ್ಷಗಳು ಸೇರಿ ನಮಗೇನಾದ್ವು 4 ಭಾಗಗಳನ್ನಾಗಿ ಕೊಟ್ಟಿದೆ, 1 2 3 4 ಅಂತೇಳಿ, ಹೌದಾ? ಸೊ ಇದು ಏನಾಗತ್ತ ನಮಗಂದ್ರ, ಈ ಭಾಗಗಳಿಗೆ ನಾವ್ ಏನಂತ ಕರಿತೇವಂದ್ರ ಚತುರ್ಥಾಂಕಗಳು ಅಥವಾ ಕ್ವಾಡ್ರೆಂಟ್ಸ್ ಅಂತ ಕರಿತೇವೆ, ಹೌದಾ? ಸೊ ಇಲ್ಲಿ ನೋಡ್ರಿ, ಇದು ಫಸ್ಟ್ ಕ್ವಾಡ್ರಂಟ್, ಇದು ಸೆಕೆಂಡ್ ಕ್ವಾಡ್ರಂಟ್, ಇದು ಥರ್ಡ್ ಕ್ವಾಡ್ರಂಟ್, ಇದು 4th ಕ್ವಾಡ್ರಂಟ್ ನಮಗ. ಅಥವಾ ಮೊದಲನೇ ಚತುರ್ಥಾಂಕ, 2ನೇ ಚತುರ್ಥಾಂಕ, 3ನೇ ಚತುರ್ಥಾಂಕ, ಇದು 4ನೇ ಚತುರ್ಥಾಂಕ. ಅಂದ್ರ ಮಕ್ಕಳಿಗೆ ಇದು ಚತುರ್ಥಾಂಕಗಳ ಕಾನ್ಸೆಪ್ಟ್ ಅನ್ನ ನಾವ್ ಯಾಕೆ ಹೇಳ್ಬೇಕು ಅಂದ್ರ, ಅವ್ರಿಗೆ ಆ ನಂಬರ್ಸ್ಗಳು, ಈಗ ಮೈನಸ್ ವ್ಯಾಲ್ಯೂಗಳು, ಎಕ್ಸ್ ಅಕ್ಷದ ಮೈನಸ್ ವ್ಯಾಲ್ಯೂವನ್ನ ಎಲ್ಲಿ ಗುರುತಿಸ್ಬೇಕು, ವಾಯ್ ಅಕ್ಷದ ಮೈನಸ್ ವ್ಯಾಲ್ಯೂಗಳನ್ನ ಎಲ್ಲಿ ಗುರುತಿಸ್ಬೇಕು ಅನ್ನೋದು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುದಿಲ್ಲ. ಬಟ್ ನಾವ್ ಇದನ್ನ ಕ್ವಾಡ್ರಂಟ್ಗಳ ಅಥವಾ ಚತುರ್ಥಾಂಕಗಳ ಒಂದು ಕಾನ್ಸೆಪ್ಟ್ ಅನ್ನ ಹೇಳಿದ್ವಿ ಅಂದ್ರ ಅವ್ರು ಈಸಿಲಿ ಐಡೆಂಟಿಫೈ ಮಾಡ್ತಾರೋ ಅನ್ನೋದು ಒಂದು ಇದು, ಹೌದಾ? ಸೊ ಈಗ ನೋಡ್ರಿ ಅರ್ಥ ಆಯ್ತಲ್ಲ, ಇದು ಕ್ವಾಡ್ರಂಟ್ ಫಸ್ಟ್, ಕ್ವಾಡ್ರಂಟ್ ಸೆಕೆಂಡ್, ಕ್ವಾಡ್ರಂಟ್ ಥರ್ಡ್, ಕ್ವಾಡ್ರಂಟ್ ಫೋರ್ತ್. ಸೊ ಇಲ್ಲಿ ಏನಾಗತ್ತ, ಫಸ್ಟ್ ಕ್ವಾಡ್ರಂಟ್ ಒಳಗೆ ಫಸ್ಟ್ 1 by 1 ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇಲ್ಲಿ ಫಸ್ಟ್ ಕ್ವಾಡ್ರಂಟ್ ಒಳಗೆ ಏನಾಗತ್ತ, ಆಲ್ ಆರ್ ಪಾಸಿಟಿವ್, ಹೌದಾ? ಸೊ ಇಲ್ಲಿ ಎಕ್ಸ್ ಕೂಡನು, ಎಕ್ಸ್ ನಂಬರ್ಸ್ ಕೂಡನು ಪಾಸಿಟಿವ್ ಒಳಗಿರ್ತಾವು, ವಾಯ್ ನಂಬರ್ಸ್ ಕೂಡ ನಮಗ ಪಾಸಿಟಿವ್ ಆಗಿರ್ತಾವು. ಅಂದ್ರೆ 2 ಎಕ್ಸ್ ಮತ್ತು ವಾಯ್ ನಂಬರ್ಸ್ಗಳು 2 ಪ್ಲಸ್ ಒಳಗಿದ್ರೆ ನಾವು ಇಲ್ಲಿ ಗುರುತಿಸ್ಬೇಕು, ಕರೆಕ್ಟ್? ನೆಕ್ಸ್ಟ್ ಈಗ ಸೆಕೆಂಡ್ ಕ್ವಾಡ್ರಂಟಿಗೆ ಹೋಗೋಣ. ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಏನಾಗತ್ತಂದ್ರೆ ಎಕ್ಸ್ ವ್ಯಾಲ್ಯೂಗಳೆಲ್ಲ ಮೈನಸ್ ಒಳಗಿರ್ತಾವು, ವಾಯ್ ವ್ಯಾಲ್ಯೂಗಳೆಲ್ಲ ಪ್ಲಸ್ ಒಳಗಿರ್ತಾವು. ಅಂದ್ರೆ ಎಕ್ಸ್ ಮೈನಸ್ ಒಳಗೆ ಬಂತು, ವಾಯ್ ಅನ್ನೋದು ಪ್ಲಸ್ ಒಳಗೆ ಬಂತು ಅಂದ್ರೆ ನಾವ್ ಏನ್ ಮಾಡ್ಬೋದು, ಈಸಿಲಿ ಅದನ್ನ 2ನೇ ಚತುರ್ಥಾಂಕದೊಳಗ ಗುರುತಿಸಬಹುದು ಅಥವಾ ಕ್ವಾಡ್ರಂಟ್ ಸೆಕೆಂಡ್ ಒಳಗ ನಾವು ಗುರುತಿಸಬಹುದು, ಹೌದಾ? ನೆಕ್ಸ್ಟ್ ಇಲ್ಲಿ ಥರ್ಡ್ ಕ್ವಾಡ್ರಂಟ್.
ಈ ಥರ್ಡ್ ಕ್ವಾಡ್ರಂಟ್ ನೋಡ್ರಿ ಇಲ್ಲಿ ಏನಾಗತ್ತೆ ಹೇಳ್ರಿ, ಆಲ್ ಆರ್ ಮೈನಸ್. ಹೌದಾ? ಸೊ ಇಲ್ಲಿ ಎಲ್ಲ ಏನಾಗಿರ್ತಾವ, ಎಕ್ಸ್ ವ್ಯಾಲ್ಯೂಗಳು ಕೂಡ ಮೈನಸ್ ಒಳಗಿರ್ತಾವು, ವಾಯ್ ವ್ಯಾಲ್ಯೂಗಳು ಕೂಡ ಮೈನಸ್ ಒಳಗಿರ್ತಾವು. ಅಂದ್ರೆ ಎರಡೂ ಮೈನಸ್ ಒಳಗ ಇದ್ದು ಅಂದ್ರ ನಮ್ದ ಕಾನ್ಸೆಪ್ಟ್ ಆಟೋಮೆಟಿಕ್ಲಿ ಅರ್ಥ ಆಗ್ಬೇಕು ನಮ್ಗೆ ಏನಂದ್ರ ಎಲ್ಲವು ಮೂರನೇ ಕ್ವಾಡ್ರಂಟ್ ಒಳಗ್ ಬರ್ತಾವು, ಅಥವಾ ಅಂದ್ರೆ ಮೂರನೇ ಚತುರ್ಥಾಂಕದೊಳಗ ಬರ್ತಾವು ಅಂತ ನಾವು ಹೇಳ್ಬೋದು. ಹೌದಾ? ನೆಕ್ಸ್ಟ್ ಇಲ್ಲಿ ನಮ್ಗೀಗ ಫೋರ್ತ್ ಒನ್ನಿಗೆ ಹೋಗೋಣ. ಥರ್ಡ್ ಒನ್ ಅನ್ನ ಇದ್ ಮಾಡೋಣ. ಹೌದಾ? ಸೊ ಇಲ್ಲಿ ಏನಾಗತ್ತ ನೋಡ್ರಿ, ಇದು ಕ್ವಾಡ್ರಂಟ್ ಫೋರ್ತ್ ಅಥವಾ ಚತುರ್ಥಾಂಕ, ನಾಲ್ಕನೆಯ ಚತುರ್ಥಾಂಕವಾಗಿದೆ. ಸೊ ಈ ನಾಲ್ಕನೇ ಚತುರ್ಥಾಂಕದೊಳಗ ನಮ್ಗೆ ಏನಾಗತ್ತಂದ್ರ ಎಕ್ಸ್ ವ್ಯಾಲ್ಯೂಗಳೆಲ್ಲ ಪ್ಲಸ್ ಒಳಗಿರ್ತಾವು, ವಾಯ್ ವ್ಯಾಲ್ಯೂಗಳೆಲ್ಲ ಮೈನಸ್ ಒಳಗಿರ್ತಾವು. ಅಂದಾಗ ನಮಗ ಎಕ್ಸ್ ಪ್ಲಸ್ ಒಳಗ ವಾಯ್ ಮೈನಸ್ ವ್ಯಾಲ್ಯೂಗಳು ಬಂದಿದ್ವು ಅಂದ್ರ ನಾವ್ ಆಟೋಮೆಟಿಕ್ಲಿ ಎಲ್ಲಿ ಹೋಗ್ತೇವೆ ಹೇಳ್ರಿ, ನಾಲ್ಕನೇ ಚತುರ್ಥಾಂಕದೊಳಗ ಗುರುತಿಸ್ತೇವಿ. ಸೊ ಈ ರೀತಿಯ ಕಾನ್ಸೆಪ್ಟ್ ಅನ್ನ ಮಕ್ಕಳಿಗೆ ತಿಳಿಸೋದ್ರಿಂದ ಅವ್ರು ಈಸಿಯಾಗಿ ಆ ನಂಬರ್ಸ್ ಗಳನ್ನ ಗುರುತಿಸೋದು ಅಥವಾ ಗ್ರಾಫ್ ಒಳಗ ನಂಬರ್ಸ್ ಗಳನ್ನ ಗುರುತಿಸುವಂತಹ ಒಂದು ವ್ಯವಸ್ಥೆ ಇರ್ತೈತಿ. ಇದ್ರ ಮೇಲೆ ಒಂದಿಷ್ಟು ಕ್ವಶನ್ಸ್ ಗಳದಾವ ಇಲ್ಲಿ. ಇದ್ರ ನೆಕ್ಸ್ಟ್ ಅಂದ್ರೆ ಇದ್ರದ್ದು ಇನ್ನೂ ಒಂದಿಷ್ಟು ಇನ್ ಡಿಟೇಲ್ ಆಗಿ ನಾವು ಅರ್ಥ ಮಾಡ್ಕೋಬಹುದು. ಒಂದ್ ಸೆಕೆಂಡ್. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ -10, 15 ಅಂತ ಇದೆ. ಹೌದಾ? ಅಂದ್ರ ಎಕ್ಸ್ ವ್ಯಾಲ್ಯೂ ಅನ್ನೋದು ನಮ್ಗೆ ಏನಾಗತ್ತೆ ಹೇಳ್ರಿ, ಮೈನಸ್ ಬಂದಿದೆ, ವಾಯ್ ಅನ್ನೋದು ಪ್ಲಸ್ ಒಳಗ್ ಬಂದಿದೆ. ಹಾಗಾದ್ರೆ ಇದು ಯಾವ ಕ್ವಾಡ್ರಂಟ್ ಒಳಗ ಅಥವಾ ಚತುರ್ಥಾಂಕದೊಳಗ್ ಬಂದಿದೆ ಅಂತ ಹೇಳಿ ಫಸ್ಟ್ ಚೆಕ್ ಮಾಡೋಣ. ಈಗ ಎಕ್ಸ್ ಅನ್ನೋದು ಮೈನಸ್ ಒಳಗ್ ಬಂದಿದೆ, ವಾಯ್ ಅನ್ನೋದು ಪ್ಲಸ್ ಒಳಗ್ ಬಂದಿದೆ. ಎಲ್ಲಿ ಬರ್ಬಹುದು ನೋಡ್ರಿ ಇದು, ಎಕ್ಸ್ ಅನ್ನೋದು ಮೈನಸ್, ವಾಯ್ ಅನ್ನೋದು ಪ್ಲಸ್ ಅಂದಾಗ ಈ ನಮ್ದು ಎಲ್ಲಿ ಬರ್ತೈತೆ ಹೇಳ್ರಿ, ಎರಡನೇ ಚತುರ್ಥಾಂಕದೊಳಗ ಅಥವಾ ಸೆಕೆಂಡ್ ಕ್ವಾಡ್ರಂಟ್ ಒಳಗ್ ನಮ್ಗ ಬರ್ತೈತಿ. ಹೌದಾ? ಸೊ ನಮ್ದು ಕರೆಕ್ಟ್ ಐತಿಲ್ಲ ಒಂದ್ಸಲ ಚೆಕ್ ಮಾಡೋಣ. ಎಲ್ಲಿ ಬರ್ತೈತಿ? ಸೆಕೆಂಡ್ ಕ್ವಾಡ್ರಂಟ್ ಒಳಗ ಬರ್ತೈತಿ. ಕರೆಕ್ಟ್? ಹೌದಾ? ಅದೇ ತೋರಿಸ್ತು ಕರೆಕ್ಟ್ ಅಂತ ಹೇಳಿ. ಈಗ ನೆಕ್ಸ್ಟ್ ನ್ಯೂ ಪ್ರಾಬ್ಲಮ್ಗೆ ಹೋಗೋಣಂತ. ನ್ಯೂ ಪ್ರಾಬ್ಲಮ್ ನೋಡ್ರಿ, ಮತ್ ಅಗೇನ್ ನಮ್ಗೆ ಎಷ್ಟು ಬಂತು, -7, 16 ಅಂತ ಬಂತು. ಸೊ -7 ಅಂದ್ರೆ ಇಲ್ಲಿ ಎಕ್ಸ್ ಅನ್ನೋದು ಕೂಡ ಸೇಮ್ ಫಸ್ಟ್ ಪ್ರಾಬ್ಲಮ್ ಬಂದ ಹಾಗೆ ಇದು ಮೈನಸ್ ಅನ್ನೋದು ಎಕ್ಸ್, ವಾಯ್ ಅನ್ನೋದು ಪ್ಲಸ್ ಇರೋದ್ರಿಂದ ಯಾವ ಕ್ವಾಡ್ರಂಟ್ ಬರ್ತೈತಿ ನಮ್ಗೆ ಹೇಳ್ರಿ, ಅಥವಾ ಚತುರ್ಥಾಂಕ ಬರ್ತೈತಿ ಅಂದ್ರ ಇದು ಅಗೇನ್ ನಮ್ಗೆ ಎಲ್ಲಿ ಬರ್ತೈತಿ ಹೇಳ್ರಿ, ಸೆಕೆಂಡ್ ಕ್ವಾಡ್ರಂಟ್ ಒಳಗ ಬರ್ತೈತಿ. ಒಂದ್ಸಲ ತೋರಿಸ್ತೀನಿ ನೋಡೋಣ. ಹೌದಾ? ಸೆಕೆಂಡ್ ಕ್ವಾಡ್ರಂಟ್ ಒಳಗ್ ಬರ್ತೈತಿ. ನೆಕ್ಸ್ಟ್ ನ್ಯೂ ಪ್ರಾಬ್ಲಮ್ 16 - 4 ಅಂತ ಇದೆ. ಹೌದಾ? ಸೊ 16 - 4 ಅಂದ್ರೆ ಇಲ್ಲಿ ಎಕ್ಸ್ ಇವಾಗ ಏನಾಯ್ತು, ಪ್ಲಸ್ ಒಳಗ್ ಬಂತು, ವಾಯ್ ಅನ್ನೋದು ನಮ್ಗೆ ಎಲ್ಲಿ ಬಂತು, ಮೈನಸ್ ಒಳಗ್ ಬಂತು. ಹಾಗಾದ್ರೆ ನಾವೀಗ ಇಲ್ಲಿ ಏನ್ ಮಾಡೋದು, ಮತ್ತೆ ಇದನ್ನ ಚತುರ್ಥಾಂಕವನ್ನ ನೋಡೋಣ ಇಲ್ಲಿ. ಹೌದಾ? ಎಕ್ಸ್ ಅನ್ನೋದು ಪ್ಲಸ್ ಇದೆ, ವಾಯ್ ಅನ್ನೋದು ಮೈನಸ್ ಇದ್ದಾಗ ಸೊ ಎಲ್ಲಿ ಬಂತು ಹೇಳ್ರಿ ನಮ್ಗ, ಈ ಕ್ವಾಡ್ರಂಟ್ ಅಥವಾ ಚತುರ್ಥಾಂಕ, ನಾಲ್ಕನೇ ಚತುರ್ಥಾಂಕದೊಳಗ ಆ ನಿರ್ದೇಶಾಂಕಗಳನ್ನ ನಾವು ಗುರುತಿಸ್ಬೇಕು. ಹೌದಾ? ಈಗ ನಾನೇನ್ ಹೇಳ್ಬೋದು, ನಾಲ್ಕನೇ ಚತುರ್ಥಾಂಕ. ಕರೆಕ್ಟ್? ಹೌದಾ? ನೆಕ್ಸ್ಟ್ ಆಮೇಲೆ ಇದೇ ರೀತಿ ನಮಗೆ ಇನ್ನು ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟು ನಾವು ಮಕ್ಕಳನ್ನ ಇದ್ರ ಬಗ್ಗೆ ಇನ್ನೂ ಪರ್ಫೆಕ್ಟ್ ಆಗಿ ನಾವು ಮಾಡಬಹುದು. -6, 1 ಅಂತ ಇದೆ. ಹೌದಾ? -6 ಅಂದ್ರ ಎಕ್ಸ್ ವ್ಯಾಲ್ಯೂ ಮೈನಸ್ ಬಂತು, ವಾಯ್ ವ್ಯಾಲ್ಯೂ ಪ್ಲಸ್ ಬಂತು. ಸೊ ಇದು ಅಗೇನ್ ನಮ್ಗೆ ಎಲ್ಲಿ ಬಂತು ಹೇಳ್ರಿ, ಸೆಕೆಂಡ್ ಕ್ವಾಡ್ರಂಟ್ ಬಂತು. ಹೌದಾ? ಈಗ ನಮ್ಗೆ ಏನ್ ಆಗ್ತೈತಿ ಹೇಳ್ರಿ, ಜಸ್ಟ್ ಒಂದೆರಡು ಸಲ ನೋಡಿದ್ರ ಅದನ್ನ ಕ್ವಾಡ್ರಂಟ್ ಗಳನ್ನ ಅಗೇನ್ ಅದರ್ ಡೈಗ್ರಾಮಿಗೆ ಹೋಗಿ ನೋಡ್ಬೋದು. ಬಟ್ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡಿದ್ರೆ ನಾವು ಈಸಿಲಿ ಆ ಡೈಗ್ರಾಮ್ ಬಿಟ್ಟಾದ್ರು, ಗ್ರಾಫ್ ಬಿಟ್ಟಾದ್ರು ಜಸ್ಟ್ ನಂಬರ್ಸ್ ಮೇಲೆ ಅದು ಯಾವ ಚತುರ್ಥಾಂಕದೊಳಗೆ ಬರ್ತೈತಿ ಅಂತ ಹೇಳ್ಬೋದು. ಟ್ರೈ ಮಾಡೋಣ. ನೆಕ್ಸ್ಟ್ ಈಗ ನೋಡ್ರಿ 18 ಆಮೇಲೆ 2 ಅಂತ ಇದೆ. ಎರಡೂ ಪಾಸಿಟಿವ್ ಇದ್ದಾಗ ಇದು ಯಾವ ಕ್ವಾಡ್ರಂಟ್, ನಾನು ಇವಾಗ ಅದನ್ನ ಮತ್ತೆ ಡೈಗ್ರಾಮ್ ತೋರಿಸುದಿಲ್ಲ. ಜಸ್ಟ್ ಇದನ್ನ ಏನ್ ಮಾಡ್ಬೋದು, ನಾವು ಪ್ರಾಕ್ಟೀಸಿಗೆ ಅಂತ ಮಕ್ಕಳಿಗೆ ಈ ರೀತಿ ನಾವು ಅವರಿಗೆ ಇನ್ನೂ ಪರ್ಫೆಕ್ಟ್ ಆಗಿ ಅಥವಾ ಒಂಥರ ಕ್ವಶನರಿ ಟೈಪ್ ನಾವು ಇದನ್ನ ಮಾಡ್ಬೋದು. 18 ಮತ್ತೆ 2 ಅನ್ನೋದು ಯಾವ ಚತುರ್ಥಾಂಕದೊಳಗ ಬರ್ತೈತಿ ಅನ್ನೋದು. ಹೌದಾ? ಹಾಗಾದ್ರೆ 18 ಮತ್ತೆ 2 ಅನ್ನೋದು ಯಾವ ಚತುರ್ಥಾಂಕದೊಳಗ್ ಬರ್ಬೋದು, ಫಸ್ಟ್ ಕ್ವಾಡ್ರಂಟ್ ಒಳಗ ಬರ್ತೈತಿ ಅಥವಾ ಒಂದನೇ ಚತುರ್ಥಾಂಕದೊಳಗ ನಮಗ ಬರ್ತೈತಿ. ನೆಕ್ಸ್ಟ್ ಇನ್ನೊಂದು ನೋಡೋದು ಪ್ರಾಬ್ಲಮ್ ನೋಡೋಣ. ಸೊ ಇವಾಗ ಏನಾಯ್ತು, -1, 1. ಹೌದಾ? ಇದು ಕೂಡ ಎಕ್ಸ್ ಅನ್ನೋದು ಮೈನಸ್ ಒಳಗೈತಿ, ವಾಯ್ ಅನ್ನೋದು ಪ್ಲಸ್ ಒಳಗಿರೋದ್ರಿಂದ ಇದು ಸೆಕೆಂಡ್ ಕ್ವಾಡ್ರಂಟ್. ನೆಕ್ಸ್ಟ್ ಇವಾಗ
ಎಕ್ಸ್ ಅನ್ನೋದು ಸೇಮ್ ಮತ್ತು ಇದು ಸೆಕೆಂಡ್ ಕ್ವಾಡ್ರೆಂಟ್. ಕರೆಕ್ಟ್. ನೆಕ್ಸ್ಟ್ ಇವಾಗ ನೋಡ್ರಿ 17 - 9 ಅಂತ ಇದೆ, ಅಂದ್ರೆ ಎಕ್ಸ್ ಅನ್ನೋದು ಪ್ಲಸ್ ಒಳಗೈತಿ, ವಾಯ್ ಅನ್ನೋದು ಮೈನಸ್ ಒಳಗಿರೋದ್ರಿಂದ ಇದು ಕೂಡ ನಮ್ಗೆ ಏನಾಗ್ತ ಹೇಳ್ರಿ 4ನೇ ಚತುರ್ಥಾಂಶದೊಳಗ ಬರ್ತೈತಿ. ಈ ರೀತಿ ನಾವು ಮಕ್ಕಳಿಗೆ ಏನ್ ಮಾಡ್ಬೋದು ಹೇಳ್ರಿ, ಆ ಗ್ರಾಫ್ ಅನ್ನ, ಆ ಪಾಯಿಂಟ್ಸ್ ಗಳನ್ನ ಅದ್ರೊಳಗ ಗುರುತಿಸ್ಲಿಕ್ಕೆ ನಾವು ಇನ್ನೂ ಈಸಿಯಾಗಿ ಅವ್ರನ್ನ ಈ ಸಿಮ್ಯುಲೇಷನ್ ಅದ ಮುಖಾಂತರ ಪರ್ಫೆಕ್ಟ್ ಮಾಡಬಹುದು. ಅದೇ ರೀತಿ ಇನ್ನ ನಾನು ಪಾಯಿಂಟ್ಸ್ ಗಳನ್ನ ಗ್ರಾಫ್ ಒಳಗ ಇನ್ನು ಯಾವ ರೀತಿ ಗುರುತಿಸ್ಬೋದು ಅನ್ನೋದನ್ನ ಹೇಳ್ತೇನಂತ. ಇಲ್ಲೇ 1 ಸೆಕೆಂಡ್ ಒಂದು ಸ್ಕ್ರೀನ್ ಶೇರ್ ಮಾಡ್ತೇನೆ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆ ನೋಡ್ರಿ, ನಮಗ ಇಲ್ಲಿ ನಂಬರ್ಸ್ ಗಳು ಇದಾವ. ಇಲ್ಲೇ ನೋಡ್ರಿ ಎ ಆಫ್ 00 ಅಂತ ಇದಾವ. ಹೌದಾ, ಎ ಆಫ್ 00 ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇವು ಏನಂದ್ರೆ ಇದು ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಎಕ್ಸ್ ಮತ್ತು ವಾಯ್ ಅಕ್ಷಗಳು ಒಂದು ಸೇಮ್ ಪಾಯಿಂಟ್ ಒಳಗ ಮೀಟ್ ಆಗಿದಾವಲ್ಲ, ಅದನ್ನ ನಾವು ಇಲ್ಲಿ ಇದಕ್ಕೆ ಏನಂತ ಕರಿತೀವಿ, ಸೆಂಟರ್ ಆಫ್ ಒರಿಜಿನ್ ಅಥವಾ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ಪಾಯಿಂಟ್ ಎಲ್ಲಿ ಬರ್ಬೋದು, ನಾ ಜಸ್ಟ್ ನಿಮಗೆ ಇಲ್ಲಿ ತೋರಿಸ್ತೇನೆ, ಆಮೇಲೆ ಅದು ಪಾಯಿಂಟ್ ತಾನೇ ವಿಸಿಬಲ್. ಹಲೋ ಸರ್. ಹಲೋ ಗಣೇಶ್ ಸರ್. ಸೊ ನೀವೇನ್ ನೋಡ್ಬೋದು, ಇಲ್ಲಿ ಏನಾಗಿದೆ, ಭಿನ್ನ ರಾಶಿ ಮೇಲೆ ನಾವು ನಂಬರ್ ಲೈನ್ ಮೂಲಕ ನಾವು ಯಾವ ತರ ಭಿನ್ನ ರಾಶಿಯನ್ನ ಪ್ಲಾಟ್ ಮಾಡ್ಬೋದು ಅಂತ ನಾವು ಅದನ್ನ ನೋಡಿ ಮುಗಿಸಿದ್ವಿ, ಹೌದಲ್ಲ. ಈಗ ಅದ್ರದ್ದು ನೆಕ್ಸ್ಟ್ ಪಾರ್ಟಿಗೆ ನಾವು ಹೋಗೋಣ ಅಂತ. ಓಕೆ, ಇದು ಸಮ ಭಿನ್ನ ರಾಶಿಯು ನಾವು ಮುಗಿಸಿದ್ವಿ. ಈಗ ನೆಕ್ಸ್ಟ್ ಭಿನ್ನರಾಶಿ ಈಗ ನೋಡೋಣ. ಕಂಪ್ಯಾರಿಸನ್ ಆಫ್ ಫ್ರಾಕ್ಷನ್ಸ್. ಫ್ರಾಕ್ಷನ್ಸ್ ಯಾವ ತರ ನಾವು ಕಂಪೇರ್ ಮಾಡಬಹುದು, ಯಾವ್ದು ದೊಡ್ಡದು ಯಾವ್ದು ಸಣ್ಣದಂತ ಯಾವ ತರ ಮಾಡಬಹುದು ಅಂತ ಇದರಲ್ಲಿ ನಾವು ಕಲಿಯೋಣ, ಆಯ್ತಾ. ಈಗ ಯಾವ ಫ್ರಾಕ್ಷನ್ ನ ತಗೊಂಡಿನಿ, ಇಲ್ಲಿ 1/2 ಅಂತ ತಗೊಂಡಿನಿ. ಇಲ್ಲಿ ಯಾವ್ದಿದೆ 1/3 ಅಂತ ಇದೆ, ಹೌದಾ. ನಾನು ಈಗ ಏನ್ ಮಾಡ್ತೀನಿ, ಫ್ರಾಕ್ಷನ್ಸ್ ಇವೆರಡು ಫ್ರಾಕ್ಷನ್ ನಲ್ಲಿ ಯಾವ್ದು ದೊಡ್ಡದು, ವಿಚ್ ಇಸ್ ಲಾರ್ಜರ್ ಅಂತ ಚೆಕ್ ಮಾಡ್ಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಕಂಪೇರ್ ಫ್ರಾಕ್ಷನ್ಸ್ ಜಾಯಿನ್ ಪೈಸ್, ಅಂದ್ರೆ ಈ ಪೈ ಚಾರ್ಟ್ಸ್ ಏನ್ ಇದಾವಲ್ಲ ಇಲ್ಲಿ ಸರ್ಕಲ್ಸ್ ದಲ್ಲಿ, ಇದನ್ನ ನಾವೇನ್ ಮಾಡೋಣ, ಜಾಯಿನ್ ಮಾಡೋಣ ಅಂತ. ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ನೋಡ್ಬೋದು, ಇಲ್ಲಿ ನೋಡಿದ್ರ ಇಲ್ಲಿ ಏನಾಗೈತಿ, ಇಲ್ಲಿ ಏನಾಗ್ಯದಂದ್ರ ಎರಡು ಸರ್ಕಲ್ ಗಳು ಕೂಡ್ಯಾವ, ಹೌದಾ. ಎರಡು ಸರ್ಕಲ್ ಕೂಡಿ ಏನಾಗಿದೆ, ಒಂದೇ ಸರ್ಕಲ್ ಅಲ್ಲಿ ಅದು ಬಂದಿದೆ. 1/2 ಅಂದ್ರೆ ಯಾವ್ದು, ಈ ನೀಲಿ ಬಣ್ಣದಾಗ ಐತಲ್ಲ ಅದು 1/2. 1/3 ಅಂದ್ರೆ ಯಾವ್ದು, ಈ ಕೆಂಪು ಬಣ್ಣದಾಗ ಐತಲ್ಲ ಇಲ್ಲಿ ತನ, ಇದು ಏನಿದೆ 1/3 ಅಂತ ಅರ್ಥ. ಅಂದ್ರೆ ಇದ್ರ ಅರ್ಥ ಏನು, ಇದ್ರಲ್ಲಿ ದೊಡ್ಡದು ಯಾವ್ದಾಯ್ತು, ದೊಡ್ಡದು ಯಾವ್ದಂದ್ರ ಯಾವ್ದು ಇದ್ದಿದ್ದ ಪಾರ್ಟ್ ಅನ್ನ ಬಿಟ್ಟು ಹೊರಗ್ ಬಂದೈತಲ್ಲ, ಜಾಸ್ತಿ ಬಂದೈತಲ್ಲ ಅದು ದೊಡ್ಡದು. ಅಂದ್ರ ಇಲ್ಲಿ ನೋಡ್ಬೋದು ನೀವು, ಈ ಎರಡು ಇದ್ರೊಳಗ ಈ 1/2 ಏನೈತಿ ಹೊರಗ್ ಬಂದೈತಿ, ಹೌದಲ್ಲ, ನೀಲಿ ಬಣ್ಣ ಹೊರಗ್ ಬಂದದ. ಅಂದ್ರ ಅರ್ಥ ಏನು, ಇದು ದೊಡ್ಡದಾಗೈತಿ ಅಂತ ಅರ್ಥ, ಇದು ದೊಡ್ಡದೈತಿ ಅಂತ ಅರ್ಥ, ಹೌದಾ. 1/2 ಏನಿದೆ 1/3ಗಿಂತ ದೊಡ್ಡದು. ಈಗ ನೀವು ಮತ್ತೇನ್ ಮಾಡ್ಬೋದು, ಇದನ್ನ ಇಲ್ಲಿ ಚೇಂಜ್ ಕೂಡ ಮಾಡ್ಬೋದು. ಈಗ ನಾನ ಬೇರೆ ಸಂಖ್ಯೆಗಳನ್ನ ತಗೋತೀನಿ. ಇಲ್ಲಿ ಫಸ್ಟ್ ಇದು ಅಂತ ಇಲ್ಲಿ 5, ಹೌದು. 5 ಮತ್ತು /7 ಅಂತ ತಗೊಂಡಿದ್ದೀನಿ. ಇಲ್ಲಿ ಏನ್ ಮಾಡ್ತೀನಿ, 4/1 ಸೆಕೆಂಡ್ ಇದು ಚೇಂಜ್ ಮಾಡ್ತೀನಿ.
10. ಫಸ್ಟ್ ಯಾವತ್ತು ಡಿನಾಮಿನೇಟರ್ ಚೇಂಜ್ ಮಾಡಬೇಕು, ತಗೊಳ್ಳೋದಿಲ್ಲ. ಸೊ 4/10 ಅಂತ ತಗೊಂಡಿದ್ವಿ. 5/7 ಅಲ್ಲಿ 4/10. ಅದೇ ರೀತಿ ನೀವು ಏನ್ ಇಲ್ಲಿ ಗಮನಿಸಬಹುದು, ಇಲ್ಲಿ ಏನಾವ ಸರ್ಕಲ್ಸ್ ಇದಾವಲ್ಲ ಅವು ಕೂಡ ಹೈಲೈಟ್ ಚೇಂಜ್ ಆಗಿದ್ದಾವೆ, ಹೌದಲ್ಲ. ಇಲ್ಲಿ 7ರಲ್ಲಿ 5 ಭಾಗ ಹೈಲೈಟ್ ಆಗೈತಿ, ಇಲ್ಲಿ 10ರಾಗ 4 ಭಾಗ ಹೈಲೈಟ್ ಆಗೈತಿ, ಹೌದಾ. ಈಗ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು, ಈಗ ಇದನ್ನ ಕಂಪೇರ್ ಮಾಡ್ಬೇಕು. ಸೊ ಇದನ್ನ ಕೂಡ್ಸೋಣ. ಈಗ ನಾನು ಇಲ್ಲಿ ಕೂಡ್ಸಿದೆ, ಹೌದಾ. ಇದ್ರಲ್ಲಿ ಯಾವ್ದು ದೊಡ್ಡದಾಗಿದೆ ನಿಮ್ಗೆ ಅನ್ಸಾತೈತಿ? ಈಗ ಯಾವ್ದು ಜಾಸ್ತಿ ಬಂದೈತಿ? ಕೆಂಪದು ಇದ್ದಿದ್ದು 4/10. ನೀಲಿ ಬಣ್ಣದ ಇದ್ದಿದ್ದು ಯಾವ್ದು? 5/7. ಅಂದ್ರ ಇಲ್ಲಿಂತ್ರ ಹಿಡಿದು ಇಲ್ಲಿ ತನ ಬಂದೈತೆ ಅದು ನೀಲಿ ಬಣ್ಣ. ಕೆಂಪು ಬಣ್ಣ ಎಲ್ಲಿಂತ್ರ ಐತಿ? ಇಲ್ಲಿಂತ್ರ ಮಾತ್ರ ಇಲ್ಲಿ ತನ ಅಷ್ಟೇ ಐತಿ. ಅಂದ್ರೆ ಇದ್ರ ಅರ್ಥ ಏನು? ಯಾವ್ದು ದೊಡ್ಡದಾಯ್ತು? 5/7 ದೊಡ್ಡದಾಯ್ತು 4/10 ಒಳಗೆ, ಹೌದಾ. ಇದರಲ್ಲಿ ನೀವು ಇದ್ರ ಜೊತೆಗೆ ಈಕ್ವಿವ್ಯಾಲೆಂಟ್ ಫ್ರಾಕ್ಷನ್ ಅಂದ್ರೆ ಸಮ ಭಿನ್ನರಾಶಿಯನ್ನು ನಾವು ಇಲ್ಲಿ ತಗೋಬಹುದು. ಕಾಮನ್ ನ್ಯೂಮರೇಟರ್ ಅಂತ ಕ್ಲಿಕ್ ಮಾಡಿ. ಸೊ ಆಟೋಮೆಟಿಕ್ಲಿ ಇಲ್ಲಿ ಏನಾಗಿದೆ ನೋಡ್ರಿ, ನೀವು ಕಾಮನ್ ನ್ಯೂಮರೇಟರ್ ಆಗಿ ಬಂದೈತಿ, ಹೌದಾ. 20 4×5 20, 4×7 28, 4×5 20, 10×5 50. ಅಂದ್ರೆ ಇಲ್ಲಿ ನಾವು ನ್ಯೂಮರೇಟರ್ ನ ಏನ್ ಮಾಡಿದ್ವಿ? ಕಾಮನ್ ಮಾಡ್ಕೊಂಡ್ವಿ, ಹೌದಾ. ಕಾಮನ್ ಮಾಡ್ಕೊಂಡ್ವಿ. ಈ ಕಾಮನ್ ಡಿನಾಮಿನೇಟರ್ ಮಾಡಿದೆ ಅಂತ ತಿಳ್ಕೊಳ್ಳಿ. 7ರಲ್ಲೇ ಇದು ಮಲ್ಟಿಪ್ಲೈ ಆಗೈತೆ, ಹೌದಲ್ಲ. 10×7 70, 10×5 50, 4×7 28, 10×7 20. ಈ ತರ ನೀವು ಈ ತರ ಏನ್ ಮಾಡಬಹುದು? ಈ ತರ ನೀವು ಈಕ್ವಿವಾಲೆಂಟ್ ಫ್ರಾಕ್ಷನ್ ಕೂಡ ಇಲ್ಲಿ ತೋರಿಸ್ಕೊಡ್ಬಹುದು. ಅದ್ರ ಜೊತೆಗೆ ಕಂಪೇರ್ ಮಾಡ್ಬೋದು, ಯಾವ್ದು ಜಾಸ್ತಿ ಯಾವ್ದು ತಪ್ಪು ಅಂತ. ಇದನ್ನ ರೀಸೆಂಟ್ ಅಂತ ಹೊಡಿತೀವಿ, ಮತ್ತು ಯಥಾ ಪ್ರಕಾರ ಅದೇ ರೀತಿಯಲ್ಲಿ ಅದು ಬರುತ್ತೆ, ಹೌದಾ. ಈಗ ನೆಕ್ಸ್ಟ್ ಒಂದು ಸಿಮ್ಯುಲೇಷನ್ ನಾವು ಹೋಗೋಣ ಅಂತ. ಈಗ ಯಾವ್ದು ಬಂತು? ಈಗ ಎಡಿಷನ್ ಆಫ್ ಫ್ರಾಕ್ಷನ್ಸ್ ಬಂತು. ಅಂದ್ರೆ ಸಮ ಭಿನ್ನ ರಾಶಿಗೆ ನೀವು ಯಾವ ತರ ಅದನ್ನ ಆಡ್ ಮಾಡಬಹುದು ಅಂತ, ಅಥವಾ ಕೂಡಿಸಬಹುದು ಅಂತ ಇಲ್ಲಿ ನಾವು ಅದ್ರ ಬಗ್ಗೆ ಮಾತಾಡೋಣ ಅಂತ, ಆಯ್ತಾ. ಸೊ ಇಲ್ಲಿ ನೋಡು, ಇಲ್ಲಿ ಏನಾಗೈತಿ? 1/2 ಪ್ಲಸ್ 1/3 ಅಂತ ಬಂದಿದೆ, ಹೌದಾ. 1/2 ಪ್ಲಸ್ 1/3. ಸೊ ಇಲ್ಲಿ ನಾವ್ ಏನ್ ಮಾಡ್ಬೋದು? ಇದನ್ನ ಹೆಂಗ್ ಕೂಡಿಸ್ಬೋದು? ಇಲ್ಲಿ ನೀವು ನೋಡ್ಬೋದು ಚಿತ್ರದ ರೂಪದಾಗ ಇಲ್ಲಿ ಏನ್ ಬಂದಾವ, ಅದನ್ನ 1/2 ಮತ್ತು 1/3 ನಾವ ಹೈಲೈಟ್ ಮಾಡ್ಯಾರ, ಹೌದಲ್ಲ. ಸೊ ಇದ್ರದ್ದು ನೆಕ್ಸ್ಟ್ ಸ್ಟೆಪ್ ಅಂತ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಆಟೋಮೆಟಿಕ್ಲಿ ಏನಾಗೈತಿ? ಆಟೋಮೆಟಿಕ್ಲಿ ನಾವು ಈಕ್ವಿವ್ಯಾಲೆಂಟ್ ಫ್ರಾಕ್ಷನ್ಸ್ ತಗೊಂಡಿವಿ, ಸಮ ಭಿನ್ನ ರಾಶಿ ನಾವ್ ತಗೊಂಡ್ವಿ. ಯಾಕೆ ತಗೊಂಡ್ವಿ? ಯಾಕಂದ್ರ ಇವು ಏನಿದಾವ, ಡಿನಾಮಿನೇಟರ್ ಏನದಾವ್, ಎರಡು ಬೇರೆ ಬೇರೆ ಅದಾವ. ಇಲ್ಲಿ 2 ಐತಿ, ಇಲ್ಲಿ 3 ಐತಿ. ಹಾಗಿದ್ದ ಸಮಯದಲ್ಲಿ ನಾವ್ ಏನ್ ಮಾಡಕ್ ಬರುದಿಲ್ಲ? ಆಡ್ ಮಾಡಕ್ ಬರುದಿಲ್ಲ, ಹೌದಲ್ಲ. ಸೊ ನಾವ್ ಏನ್ ಮಾಡ್ಕೋಬೇಕಾಗ್ತದ? ಡಿನಾಮಿನೇಟರ್ ಸೇಮ್ ಮಾಡ್ಕೋಬೇಕು, ಹೌದಲ್ಲ. ಸೇಮ್ ಮಾಡ್ಕೋಬೇಕು. ಸೊ ಒಂದೇನು ಆಪ್ಷನ್, ನಮ್ಗೆ ಈ ತರದ್ದು ಒಂದು ಆಪ್ಷನ್ ಇರುತ್ತೆ, ಹೌದಲ್ಲ. ಸಮ ಭಿನ್ನ ರಾಶಿಗೆ ಅದನ್ನ ತೆಗೆದುಕೊಂಡು ನಂತರ ಆಡ್ ಮಾಡಬಹುದು, ಅಥವಾ ನಾವು LCM ಅನ್ನು ಪ್ರಯೋಗಿಸಬಹುದು, ಹೌದಾ. ಸೊ ಈಗ ಏನಾಯ್ತು? ಸಮ ಭಿನ್ನ ರಾಶಿಯನ್ನು ನಾವಿಲ್ಲಿ ತಗೊಂಡ್ವಿ. ಹೆಂಗ್ ತಗೊಂಡ್ವಿ? ಎರಡೂ ಫ್ರಾಕ್ಷನ್ಸ್ ಅನ್ನ ನಾವ್ ಏನ್ ಮಾಡೇವಿ? ಅದರಲ್ಲಿರುವಂತಹ ಅಂಶ ಮತ್ತು ಛೇದನ್ನು ಸೇಮ್ ನಂಬರ್ಲೆ ಮಲ್ಟಿಪ್ಲೈ ಮಾಡೇವಿ. ನೋಡ್ರಿ, 1 3 3, 2 3 6. ಇಲ್ಲೂ ನೋಡ್ರಿ, 1 2 2, 3 2 6. ಅಂದ್ರೆ ಏನಾಗೈತಿ? ಇಲ್ಲಿ ಛೇದದಾಗ ಏನಾಗೈತಿ? ಡಿನಾಮಿನೇಟರ್ ಏನಾಗೈತಿ? ಸೇಮ್ ಆಗೈತಿ, ಹೌದಲ್ಲ. ಸೇಮ್ ಆಗೈತಿ 6 ಮತ್ತು 6. ಹೀಗಿದ್ದಾಗ ನೀವು ಈಸಿ. ಸಾರಿ ಫಾರ್ ದ ಇಂಟರಪ್ಷನ್. ಓಕೆ ಮೇಡಮ್, ಬಂದ್ರೆ ನೀವು? ಓಕೆ, ನಾನ್ ನಿಮ್ ಸಂಬಂಧ ವೇಟ್ ಮಾಡತ್ತಿದ್ದೆ. ಅದೇ ಸಾರಿ ಕಂಟಿನ್ಯೂ ಸಾರಿ. ಮಾಡ್ಬೇಕಂತ. ಓಕೆ, ನೋ ಇಶ್ಯೂ. ಇದನ್ನ ಮುಗಿಸ್ಬಿಡ್ತೀನಿ. ಸೊ ನೆಕ್ಸ್ಟ್ ನೀವ್ ಏನ್ ಮಾಡ್ತೀರಿ? ಇದನ್ನ ಆಡ್ ಮಾಡ್ತೀರಿ, ಈ ತರ. ಸೊ ಆಡ್ ಮಾಡಿದ್ರೆ ಅವ್ ಕಂಬೈನ್ ಅದು ಎರಡು ಕಂಬೈನ್ ಆಗಿ ಎಷ್ಟು ಬಂತು ನಿಮಗೆ? 5/6 ಬಂತು. ಅಂದ್ರೆ 6ರಲ್ಲಿ ಇಲ್ಲಿ ನೋಡ್ಬೋದು ನೀವು 5 ಭಾಗ ಹೈಲೈಟ್ ಆಗಿದೆ. ಸೊ ಈ ತರ ನೀವ್ ಏನ್ ಮಾಡ್ಬೋದು? ಎಡಿಷನ್ ಆಫ್ ಫ್ರಾಕ್ಷನ್ಸ್ ಕೂಡ ಕಲಿಸ್ಬೋದು. ಅದೇ ತರ ಇಲ್ಲಿ ಸಬ್ಟ್ರಾಕ್ಷನ್ ಇದೆ, ಅದು ಆಟೋಮೆಟಿಕ್ ಸಬ್ಟ್ರಾಕ್ಷನ್ ನೀವು ಹೈಲೈಟ್ ಮಾಡಿದ್ರೆ ಮಾಡ್ತಾರೆ. ಸೊ ಈಗ ಅನುರಾಧ ಮೇಡಮ್ ತಮ್ದು ಸಿಮ್ಯುಲೇಷನ್ ಕಂಟಿನ್ಯೂ ಮಾಡ್ತಾರಂತ ನಾನು ಶೇರಿಂಗ್ ಸ್ಟಾಪ್ ಮಾಡ್ತೀನಿ. ಮೇಡಮ್ ನೀವು ಪ್ಲೀಸ್ ಕಂಟಿನ್ಯೂ ಮಾಡ್ರಿ. ಓಕೆ ಓಕೆ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ಸಮ್ ನೆಟ್ವರ್ಕ್ ಇಶ್ಯೂಸ್ ಹ್ಯಾಪನ್. ಸೊ ನಾನು ಯಾವುದು ಕಾರ್ಟೇಶಿಯನ್ ಪ್ಲೇನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಅದನ್ನ ಕಂಟಿನ್ಯೂ ಮಾಡ್ತೇನೆ. ಸೊ ಪಾಯಿಂಟ್ಸ್ ಗಳನ್ನ ಯಾವ ರೀತಿ ಗುರುತಿಸಬಹುದು ಅನ್ನೋದನ್ನ ನಾನು ನಿಮಗೆ ಆಲ್ರೆಡಿ ಹೇಳ್ತಾ ಇದ್ದೆ. ಇಲ್ಲೇ A(0, 0) ಅನ್ನ ನಾನು ಗುರುತಿಸಿದ್ದೆ. ಆಮೇಲೆ B(2, 2) ಅಂದ್ರೆ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಎರಡು ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳು ಯಾವಾಗಿದ್ರು ಫಸ್ಟ್ನೇ ವ್ಯಾಲ್ಯೂವನ್ನ ಎಕ್ಸ್ ಅಂತ ತಗೋಬೇಕು, ಸೆಕೆಂಡ್ ವ್ಯಾಲ್ಯೂವನ್ನ ವೈ ಅಂತ ತಗೋಬೇಕು. ಸೊ ಹಾಗಾದ್ರೆ ಇದು 2, 2 ಅನ್ನೋದು ನಮ್ಗೆ ಯಾವ ಪಾಯಿಂಟ್ಸ್ ಒಳಗ ಬರ್ತೈತಿ? ಸೊ ಮಕ್ಕಳಿಗೆ ನೋಡ್ರಿ, ಇಲ್ಲಿ ನಾವು ಎಕ್ಸ್ ಅನ್ನೋದು ಇಲ್ಲಿ
2 ಅದನ್ನ ನಾವು ಇದೇ ಲೈನ್ ಅನ್ನ ತಗೊಂಡು ಇಲ್ಲಿ y2 ಬರುವವರೆಗೂ ಇಲ್ಲಿ ಜೋಡಿಸಿದ್ರೆ ನಮ್ಗ ಪಾಯಿಂಟ್ಸ್ ಗಳು ಎಲ್ಲಿ ಬರ್ತಾವ ಹೇಳ್ರಿ, ಇಲ್ಲಿ ಬರ್ತಾವ. ಸೊ ಹಾಗಾದ್ರೆ ಇದು ಪಾಯಿಂಟ್ ಇಲ್ಲಿ ಬರ್ತೈತೇನೋ ಒಂದ್ಸಲ ಚೆಕ್ ಮಾಡೋಣ. ಹೌದಾ, ಬಿ ಆಫ್ 2 2 ಅಂತ ಇದೆ. ನೆಕ್ಸ್ಟ್ ಇಲ್ಲೇ ನೋಡ್ರಿ, ಸಿ ಆಫ್ -4 3 ಅಂತ ಇದೆ. ಎಕ್ಸ್ ಅನ್ನೋದು ಮೈನಸ್ ಇದೆ, y ಅನ್ನೋದು 3 ಇದೆ. ಹಾಗಾದ್ರೆ ನೋಡ್ರಿ ಇಲ್ಲಿ ನಾನು ಯಾವ ರೀತಿ ಗುರುತಿಸ್ತೇನಂದ್ರ -4 ಅನ್ನ ಈ ರೀತಿ ನಾನು ತಗೊಂಡು ಅದನ್ನ ಎಕ್ಸ್ ಇಲ್ಲೇ y ವ್ಯಾಲ್ಯೂ 3 ಇರೋದ್ರಿಂದ ನನಗೆ ಇಲ್ಲಿ ಪಾಯಿಂಟ್ ಇಲ್ಲಿ ಬರ್ತೈತಿ. ನಾ ಕರ್ಸರ್ ಪಾಯಿಂಟ್ ಅನ್ನ ಇಲ್ಲಿ ಇಟ್ಟಿದ್ದೀನಲ್ಲ ಅಲ್ಲಿ ಬರ್ತೈತಿ. ಸೊ ಹಾಗಾದ್ರೆ ಪಾಯಿಂಟ್ಸ್ ಗಳು ಎಲ್ಲಿ ಬರ್ತಾವಂತ ಒಂದ್ಸಲ ಚೆಕ್ ಮಾಡೋಣ. ಸಿ ಆಫ್ -4 3 ಅಂತ ಆಯ್ತು, ಕರೆಕ್ಟ್. ನೆಕ್ಸ್ಟ್ ಇಲ್ಲೇ ಡಿ ನೋಡ್ರಿ -3 -2. ಹಾಗಾದ್ರೆ ಇದು ಎಲ್ಲಿ ಬರ್ತೈತಿ ನೋಡ್ರಿ, ಯಾವ ಚತುರ್ಥಾಂಕದೊಳಗ ಬರ್ತೈತಿ, ಕರೆಕ್ಟ್. ಸೊ ಇಲ್ಲಿ ನೋಡ್ರಿ ಡಿ ಆಫ್ -3 -2 ಅಂದ್ರ ಎರಡೂ ಕೂಡ ನಮಗ ಎಕ್ಸ್ ಮತ್ತ y ವ್ಯಾಲ್ಯೂಗಳು ಮೈನಸ್ ಇರೋದ್ರಿಂದ ಅದು ಮೂರನೇ ಚತುರ್ಥಾಂಕದೊಳಗ ಬರ್ತೈತಿ. ಹಾಗಾದ್ರೆ ಈ ಮೂರನೇ ಚತುರ್ಥಾಂಕ ಅನ್ನೋದು ಎಲ್ಲಿ ಐತಿ ನಮ್ಗ, ಇಲ್ಲಿ ನೋಡ್ರಿ -3 -3 ಇದ್ದಾಗ ಇದೇನಾಯ್ತು ನಮ್ಗ, ಸೊ ಇಲ್ಲಿ ಏನಾಗ್ಬಿಟ್ಟು ಥರ್ಡ್ ಕ್ವಾಡ್ರೆಂಟ್ ಒಳಗ ಬಂತು -3 -2 ಅನ್ನೋದು. ಅದೇ ರೀತಿ 5 -3 ಅಂತ ಇದೆ, ಕರೆಕ್ಟ್. ಸೊ 5 -3 ಅಂದ್ರ ಎಕ್ಸ್ ವ್ಯಾಲ್ಯೂ 5 ಇದೆ, y ವ್ಯಾಲ್ಯೂ -3 ಇದ್ದಾಗ ನನಗೆ ಇಲ್ಲಿ ಬರ್ತೈತಿ ಪಾಯಿಂಟ್ಸ್. ಸೊ ಹಾಗಾದ್ರೆ ಇದು ಇಲ್ಲಿ ಬರ್ತೈತೇನೋ ಒಂದ್ಸಲ ಚೆಕ್ ಮಾಡೋಣ ಅಂತ, ಕರೆಕ್ಟ್. 5 -3 ಅಂತ ಇದೆ. ನೆಕ್ಸ್ಟ್ ಎಫ್ ಆಫ್ 5 5 ಅಂತ ಇದೆ. ಎರಡೂ ಪಾಸಿಟಿವ್ ಇದ್ದಾಗ ಆ ನಮ್ಮ ನಿರ್ದೇಶಾಂಕಗಳು ಯಾವ ಕ್ವಾಡ್ರೆಂಟ್ ಒಳಗ ಅಥವಾ ಯಾವ ಚತುರ್ಥಾಂಕದೊಳಗ ನಾವು ಅವನ್ನ ಗುರುತಿಸ್ಬೇಕನ್ನೋದು. ಸೊ ಅದನ್ನ ನಂಬರ್ಸ್ ಗಳನ್ನ ನಿರ್ದೇಶಾಂಕಗಳನ್ನ ನೋಡಿದ್ರೆ ಸಾಕು ನಮ್ಗೀಗ ಅದು ಮೊದಲನೇ ಚತುರ್ಥಾಂಕದೊಳಗ್ ಬರ್ತೈತೆ ಅನ್ನೋದು ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಹೌದಾ, ಸೊ ಇಲ್ಲಿ ಏನಾಗತ್ತ, ಇದು 5, ಅದ್ರ ನೆಕ್ಸ್ಟ್ ಇಲ್ಲಿ 5 ಬರೋವರೆಗೂ ಇದನ್ನ ಗುರುತಿಸಿದ್ರ ಈ ಪಾಯಿಂಟ್ ನಮ್ಗೆ ಎಲ್ಲಿ ಬರ್ತೈತೆ ಹೇಳ್ರಿ, ಕರೆಕ್ಟ್. ಹೌದಾ, ನಾನು ಇಲ್ಲಿ ಕರ್ಸರ್ ಪಾಯಿಂಟ್ ಇಟ್ಟಲ್ಲೇ ಇದು 5 5 ಅಂತ ಬಂತು, ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ನೋಡ್ರಿ ಜಿ ಆಫ್ -8 3 ಅಂತ ಇದೆ. ಹಾಗಾದ್ರೆ ಇದು ಯಾವ ಚತುರ್ಥಾಂಕದೊಳಗ್ ಬರ್ತೈತೆ ಹೇಳ್ರಿ, ಸೆಕೆಂಡ್ ಚತುರ್ಥಾಂಕ. ಹೌದಾ, ಜಿ ಆಫ್ -8 3. ಅದೇ ರೀತಿ ನಾವು ಇನ್ನಷ್ಟು ಮಕ್ಕಳಿಗೆ ಎಕ್ಸಾಂಪಲ್ಸ್ ಗಳನ್ನ ಕೊಡಬಹುದು. -7 -3 ಅಂತ ಇದೆ. ಹೌದಾ, ಇಲ್ಲಿ -7 ಆಮೇಲೆ -3 ಅಂದ್ರ ಥರ್ಡ್ ಕ್ವಾಡ್ರೆಂಟ್ ಒಳಗ್ ಬರ್ತೈತಿ ನೋಡ್ರಿ, ಕರೆಕ್ಟ್. -7 -3. ನೆಕ್ಸ್ಟ್ 1 -2 ಅಂತಂದ್ರ ಇದು ಫೋರ್ತ್ ಕ್ವಾಡ್ರೆಂಟ್ ಒಳಗ್ ಬರ್ತೈತಿ, ಕರೆಕ್ಟ್. -2. ನೆಕ್ಸ್ಟ್ ಜೆ ಆಫ್ 6 0. ಸ್ವಲ್ಪ ಇಲ್ಲಿ ನಮಗೆ ಏನಾಗತ್ತ, 0 ಇದ್ದಾಗ ಕನ್ಫ್ಯೂಷನ್ ಆಗತ್ತ. ಸೊ ಹಾಗಾದ್ರೆ ಇಲ್ಲಿ 6 0 ಅಂದಾಗ y ವ್ಯಾಲ್ಯೂ 0 ಇದ್ದಾಗ ಎಕ್ಸ್ ವ್ಯಾಲ್ಯೂ 6 ಐತಂದ್ರ ಆಟೋಮೆಟಿಕ್ಲಿ ಅದ್ ನಮಗೆ ಎಲ್ಲಿ ಬರ್ತೈತಿ, ಎಕ್ಸ್ ಅಕ್ಷದ ಮೇಲೆ ಬರ್ತೈತಿ. ಹೌದಾ, ಸೊ ಒಂದ್ಸಲ ಚೆಕ್ ಮಾಡೋಣಂತ. 6 0 ಅಂತ ಆಯ್ತು. ಅದರ ನೆಕ್ಸ್ಟ್ ನಮಗೆ ಏನಾಯ್ತು ಈಗ 0 4 ಅಂದಾಗ ಇದು ನಮ್ಗೆ ಎಲ್ಲಾಗತ್ತ, y ಅಕ್ಷದ ಮೇಲೆ ಬರ್ತೈತಿ, ಕರೆಕ್ಟ್. ಈ ರೀತಿ ನಾವು ಪಾಯಿಂಟ್ಸ್ ಗಳನ್ನ ಕಾರ್ಟೇಶಿಯನ್ ಪ್ಲೇನ್ ಅಥವಾ ಕಾರ್ಟೇಶಿಯನ್ ಪದ್ಧತಿ ಒಳಗ ಗ್ರಾಫ್ ಒಳಗ, ಈ ಗ್ರಾಫ್ ಅನ್ನೋದು ನಮ್ಗೆ ಏನಾಗತ್ತಂದ್ರ ಈಗ ಇವನ್ ಸ್ವಲ್ಪ 8th ಈ ಸ್ವಲ್ಪ ಕಲ್ತಿರ್ತೀರಿ, 9th ಒಳಗಂತೂ ಇನ್ನು ಡಿಟೇಲ್ ಇದನ್ನ ನಮಗ ಕೊಟ್ಟಿದಾರು. ಇದೇ ನಮ್ಗೆ ಏನಾಗತ್ತ ಹೇಳ್ರಿ 10th 4 to 5 ಮಾರ್ಕ್ಸಿಗೆ ನಾವು ಈ ಗ್ರಾಫ್ ಅನ್ನ ಇಕ್ವೇಶನ್ಸ್, ಲೀನಿಯರ್ ಇಕ್ವೇಶನ್ಸ್ ಗಳ ಮುಖಾಂತರ ನಾವು ಅದನ್ನ ಬಿಡಿಸ್ತೇವೆ. ಸೊ ಇಲ್ಲಿ ನಮಗೆ ಇದ್ರದ್ದು ಬೇಸಿಕ್ ಅನ್ನ ನಮಗ್ ಗೊತ್ತಿದ್ರೆ ನಾವು ಈಸಿಲಿ ಗ್ರಾಫ್ ಅನ್ನ ನಾವು ಬಳಸಬಹುದು. ಹೌದಾ, ಸೊ ಇದು ನಮ್ದು ಕಾರ್ಟೇಶಿಯನ್ ಪದ್ಧತಿಗೆ ರಿಲೇಟೆಡ್ ಇರ್ತಕ್ಕಂತ ಒಂದು ಸಿಮ್ಯುಲೇಷನ್ ಟಾಪಿಕ್. ಹೌದಾ, ಇದರ ನೆಕ್ಸ್ಟ್ ನಾನು ಬೇರೆ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಯಾವ ಟಾಪಿಕ್ ಅಂತಂದ್ರೆ ಟೈಪ್ಸ್ ಆಫ್ ಆಂಗಲ್ಸ್ ಅಥವಾ ಕೋನಗಳ ವಿಧಗಳ ಬಗ್ಗೆ ನಾನು ಇವತ್ತು ಸ್ಟಾರ್ಟ್ ಮಾಡ್ತೇನಂತ. ಹೌದಾ, ನೋಡೋಣ ಕೋನಗಳ ವಿಧಗಳು ಯಾವ ರೀತಿ ಇದಾವು, ಅವನ್ನ ಯಾವ ರೀತಿ ನಾವು ಕಲಿಬಹುದು ಅನ್ನೋದನ್ನ. ಫಸ್ಟ್ ನಾನು ಕೋನಗಳ ವಿಧಗಳು ಅಂದ್ರೇನು, ಅವು ಯಾವ್ಯಾವ ಅನ್ನೋದನ್ನ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಅದನ್ನ ಯಾವ ರೀತಿ ಕೋನ ಮಾಪಕದಿಂದ ಅಳತೆ ಮಾಡಿ ಮಕ್ಕಳಿಗೆ ತೋರಿಸಬಹುದು ಅನ್ನೋದನ್ನ ನಾನು ಹೇಳ್ತೇನಂತ. ಹೌದಾ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗತ್ತ, ಇದು ಒಂದು ನಮ್ಗೆ ಏನಾಗತ್ತೆ, ಇಲ್ಲಿ ಕೋನಗಳ ವಿಧಗಳನ್ನು ನಾವು ಈಸಿಯಾಗಿ ಇಲ್ಲೇ ಕಂಡುಹಿಡಿಬಹುದು. ಇಲ್ಲಿ ನೋಡ್ರಿ, ಈಗ ನನಗ ಸ್ಟಾರ್ಟಿಂಗ್ ಕೋನಗಳ ವಿಧಗಳು ಅಂದ್ರ
0ದಿಂದ 90 ಡಿಗ್ರಿ ವರೆಗೆ 90 ಡಿಗ್ರಿಗಿಂತ ಕಡಿಮೆ ಇರುವ ಎಲ್ಲಾ ಕೋನಗಳನ್ನ ನಾವ್ ಏನಂತ ಕರಿತೀವಿ? ಲಘು ಕೋನ ಅಂತ ಕರಿತೀವಿ. ಲಘು ಕೋನ ಅಂತ ಕರಿತೀವಿ ಅಥವಾ ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ, 0ದಿಂದ ಇದು ಸ್ಟಾರ್ಟ್ ಆಯ್ತು, ಕರೆಕ್ಟ್? ಅಪ್ ಟು ಎಲ್ಲಿವರೆಗೂ ಹೇಳ್ರಿ? 89 ಸಮಥಿಂಗ್ ವರೆಗೂ ಅದು ನಾನೇನ್ ಮಾಡ್ಬೋದು, ಅದನ್ನ ಲಘು ಕೋನ ಅನ್ಬಹುದು. ಹೌದಾ? ಇದು ಒಂದು ಕೋನದ ಫಸ್ಟ್ನೇ ವಿಧ. ಯಾವುದು ನಮಗ? ಲಘು ಕೋನ. ಅದರ ನೆಕ್ಸ್ಟ್ ಎಕ್ಸಾಕ್ಟ್ 90 ಡಿಗ್ರಿಗೆ ತಗೊಂಡ್ ಬಂದೆ ಇದನ್ನ. ಹೌದಾ? ಎಕ್ಸಾಕ್ಟ್ 90 ಡಿಗ್ರಿಗೆ ತಗೊಂಡ್ ಬಂದ್ರ ಅದು ಏನಾಗತ್ತೆ ಹೇಳ್ರಿ ನಮಗ? ಲಂಬ ಕೋನ ಅಂತ ಆಗತ್ತ. ಲಂಬ ಕೋನ. ಅದರ ನೆಕ್ಸ್ಟ್ 90ಕ್ಕಿಂತ ಜಾಸ್ತಿ 180ಕ್ಕಿಂತ ಕಡಿಮೆ ಇರುವ ಕೋನಗಳಿಗೆ ನಾವ್ ಏನಂತ ಕರಿತೀವಿ? ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಕರಿತೀವಿ. ಹೌದಾ? ನೋಡೋಣ ಒಂದ್ ಸೆಕೆಂಡ್. ಸ್ವಲ್ಪ 90ಕ್ಕಿಂತ ಜಾಸ್ತಿ ಆಯ್ತು ಅಂದ್ರ ಆಟೋಮೆಟಿಕ್ಲಿ ನೋಡ್ತಾ ಇದೀರಿ ಅದರದ ಹೆಸರು ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಎಲ್ಲಿವರೆಗೂ ಹೇಳ್ರದು? 180ಕ್ಕಿಂತ ಸ್ವಲ್ಪ ಕಡಿಮೆ ಇದ್ರು. ಹೌದಾ? ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ನೀವು. ಅದು ಎಕ್ಸಾಕ್ಟ್ 90 ಡಿಗ್ರಿ 180 ಡಿಗ್ರಿ ಹೋತು ಅಂದ್ರೆ ಅದನ್ನ ಸರಳ ಕೋನ ಅಂತ ಬರ್ತೈತದ ಹೆಸರು. ಅದೇ ನೀವು ಸ್ವಲ್ಪ ಅದನ್ನ ಈ ಕಡೆ ತಗೊಂಡ್ ಬರ್ರಿ, ಅದು ಆಟೋಮೆಟಿಕ್ಲಿ ನಮಗ ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತನೂ ನಮಗ ಕರೆಕ್ಟ್ ಆಗ್ತೈತಿ. ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ ನಮಗ, ಈಗ ಎಕ್ಸಾಕ್ಟ್ 90 ಡಿಗ್ರಿ ಇತ್ತಂದ್ರೆ ಏನಾಗತ್ತ? 180 ಡಿಗ್ರಿ ಇತ್ತಂದ್ರ ಅದು ಸರಳ ಕೋನ ಅಥವಾ ಸ್ಟ್ರೇಟ್ ಆಂಗಲ್ ಅಂತ ಆಗತ್ತ. ಅದೇ ನೀವು 180ಕ್ಕಿಂತ ಜಾಸ್ತಿ, ಹೌದಾ, ಇದು ಪೂರ್ತಿ ರೌಂಡ್ ಆತಂದ್ರ ನಾವ್ ಎಷ್ಟು ಡಿಗ್ರಿ ಅಂತೇವ್? ಅದಕ್ಕ 360 ಡಿಗ್ರಿ ಅಂತ ಕರಿತೇವಿ. ಸೊ ಅದೇ 360ನ ನಾವ್ ಏನ್ ಮಾಡ್ಬೋದು? ಸ್ವಲ್ಪ 360ಗಿಂತ ಕಡಿಮೆ ಇತ್ತು ಅಂದ್ರೆ ಅದನ್ನ ಸರಳಾಧಿಕ ಕೋನ ಅಂತ ಕರಿತೇವಿ. ಅದು ಎಕ್ಸಾಕ್ಟ್ ಪೂರ್ತಿ ಇತ್ತಂದ್ರ ಅದನ್ನ ಪೂರ್ಣ ಕೋನ ಅಂತ ಕರಿತೇವಿ. ಅದು ಪೂರ್ಣ ಕೋನ ಇಲ್ಲಿ ತೋರ್ಸಾಕತ್ತಿಲ್ಲ, ಜಸ್ಟ್ ಅದ ನಮಗ್ ಅಂಡರ್ಸ್ಟುಡ್. ಈಗ 0 to ಇತ್ತಂದ್ರ ಹೊಳ್ ಅಗೇನ್ ಮತ್ತೆ 360ನು ಆ 0 ಪಾಯಿಂಟ್ ಮೇಲೆ ಬರ್ತೈತಿ. ಹೌದಾ? ಸೊ ನಾವ್ ಇವಾಗ ಏನೇನ್ ಕಲ್ತೀವಿ ಹೇಳ್ರಿ ಅಂದ್ರ ಟೈಪ್ಸ್ ಆಫ್ ಆಂಗಲ್ಸ್, ಕೋನಗಳ ವಿಧಗಳನ್ನ ಕಲ್ತೀವಿ. ಅದು ಒಂದ್ಸಲ ರಿಕ್ಯಾಪ್ ನೋಡ್ರಿ. 0ದಿಂದ ಅಪ್ ಟು 90 ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನಗಳಿಗೆ ನಾವು ಲಘು ಕೋನ ಅಂತ ಕರಿತೀವಿ. ಎಕ್ಸಾಕ್ಟ್ 90 ಡಿಗ್ರಿ ಇತ್ತಂದ್ರ ಲಂಬ ಕೋನ ಅಂತ ಕರಿತೀವಿ. ಇಲ್ಲಿಂದ 90ಕ್ಕಿಂತ ಹೆಚ್ಚು 180ಕ್ಕಿಂತ ಕಡಿಮೆ ಇರುವ ಕೋನಗಳಿಗೆ ನಾವ್ ಏನಂತ ಕರಿತೀವಿ? ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಕರಿತೀವಿ. ಎಕ್ಸಾಕ್ಟ್ 180 ಡಿಗ್ರಿ ಇತ್ತಂದ್ರ ಸರಳ ಕೋನ ಅಂತ ಕರಿತೀವಿ. ಆಮೇಲೆ ನೋಡ್ರಿ, 180ಕ್ಕಿಂತ ಜಾಸ್ತಿ 360ಕ್ಕಿಂತ ಕಡಿಮೆ ಇರುವ ಕೋನಗಳಿಗೆ ಏನಂತ ಕರಿತೀವಿ? ಸರಳಾಧಿಕ ಕೋನ ಅಂತ ಕರಿತೀವಿ. ಎಕ್ಸಾಕ್ಟ್ ಇದು ಪೂರ್ತಿ ಒಂದ್ ರೌಂಡ್ ಹೋಯ್ತು ಅಂದ್ರೆ ಇದು 360 ಡಿಗ್ರಿ ಆಗತ್ತ. ಈ 360 ಡಿಗ್ರಿ ಇದ್ದದನ್ನ ನಾವ್ ಏನಂತ ಕರಿತೀವಿ? ಪೂರ್ಣ ಕೋನ ಅಂತ ಕರಿತೀವಿ. ಹೌದಾ? ಸೊ ಇದು ಏನಾಗ್ಬಿಡ್ತು ನಮಗೆ? ಜಸ್ಟ್ ನಾವು ಎಕ್ಸ್ಪ್ಲನೇಷನ್ ಅನ್ನ ಕೊಟ್ವಿ ಮಕ್ಕಳಿಗೆ, ಈ ರೀತಿ ಇಷ್ಟಿಷ್ಟ ಐತಿ ಅಂತ ಹೇಳಿ. ಬಟ್ ಅದನ್ನ ನಾವು ಮೆಜರ್ಮೆಂಟ್ ಅವ್ರಿಗೆ ಯಾವುದು ಕೋನ ಮಾಪಕದಿಂದ ಯಾವ ರೀತಿ ನಾವು ಅದನ್ನ ಮೆಜರ್ಮೆಂಟ್ ಮಾಡಿ ತೋರಿಸ್ಬೇಕು ಅನ್ನೋದನ್ನ ನಾನೀಗ ಹೇಳ್ತೇನಂತ. ಹೌದಾ? ಸೊ 1 ಸೆಕೆಂಡ್. ಹೌದಾ? ಸೊ ಇಲ್ಲಿ ಏನಾಗತ್ತೆ ನೋಡ್ರಿ ನಮಗ, ಈಗ ಬಹಳ ಜನ ಮಕ್ಕಳಿಗೆ ಏನಾಗ್ಬಿಡ್ತೈತಿ, ಕೋನ ಮಾಪಕವನ್ನ ಅದ್ರ ಕರೆಕ್ಟ್ ಮೆಜರ್ಮೆಂಟ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಇನ್ನೂ ಕನ್ಫ್ಯೂಷನ್ ಒಳಗೆ ಇರ್ತಾರೆ. ಸೊ ಅವ್ರು ಯಾವ ರೀತಿ ಇದೊಂದು ಆಂಗಲ್, ಇದು ಎಷ್ಟ್ ಆಂಗಲ್ ಐತಂತ ಅಳತಿ ಮಾಡ್ರಿ ಅಂತ ನಾವ್ ಹೇಳ್ತಿರ್ತೀವಿ, ಬಟ್ ಅವ್ರಿಗೆ ಅದು ಕನ್ಫ್ಯೂಸ್ ಆಗ್ತಿರ್ತೈತಿ. ಸೊ ಅವರು ಕೋನ ಮಾಪಕವನ್ನ ಇಲ್ಲಿ ಇರ್ತಾರ. ಬಹಳ ಜನ ಟೀಚರ್ಸ್ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು ಅಂತ ಅನ್ಕೋತೀನಿ. ಮಕ್ಕಳು ಏನ್ ಮಾಡ್ಬಿಡ್ತಾರ, ಸ್ವಲ್ಪ ಇದನ್ನ ಕೋನ ಮಾಪಕವನ್ನ ಈ ರೀತಿ ಇಡ್ತಿರ್ತಾರ ಅಥವಾ ಈ ರೀತಿ ಸ್ವಲ್ಪ ಅದನ್ನ ಈ ರೀತಿ ಮಾಡ್ತಿರ್ತಾರ. ಇಂದಾಗ ಈ ಟೈಮ್ ಒಳಗ ಪ್ರಾಬ್ಲಮ್ ಏನಾಗ್ತೈತಿ ಹೇಳ್ರಿ, ಕೋನಗಳ ಅಳತೆಯನ್ನ ನಾವು ತಪ್ಪ ಮಾಡುವಂತಹ ಚಾನ್ಸು ಇರ್ತೈತಿ. ಇದು ಈಗೇನು ಪ್ರಾಬ್ಲಮ್ ಆಗುದಿಲ್ಲ. 10th ಕ್ಲಾಸ್ ಒಳಗ್ ಬಂದಾಗ ಅವ್ರಿಗೆ ಒಂದಿಷ್ಟು ರಚನೆಗಳನ್ನ ಮಾಡೋದಿರ್ತೈತಿ. ಹೌದಾ? ಅಲ್ಲಿ ಸ್ಪರ್ಶಕವನ್ನ ಎಳೆಯೋದಿರ್ತೈತಿ, ಒಂದಿಷ್ಟು ಆಂಗಲ್ಸ್ ಗಳನ್ನ ಅಳತೆ ಮಾಡೋದಿರ್ತೈತಿ. ಅಲ್ಲಿ ಅವ್ರು ಈ ಬೇಸಿಕ್ ಗೊತ್ತಿತ್ತಂದ್ರ ನೀಟಾಗಿ ಕೋನ ಮಾಪಕದಿಂದ ಅಳೆದು ಅದನ್ನ ಮಾಡ್ತಾರ. ಇಲ್ಲ ಅಂತಂದ್ರ ಅದ್ ಇಲ್ಲಿ ಈ ರೀತಿ ಇರುವ ಹಾಗೆ ತಪ್ಪುವಂತ ಚಾನ್ಸ್ ಇರ್ತೈತಿ. ಅದು ಕರೆಕ್ಟ್ ಆಗಿ ನಮಗ ಫೈನಲ್ ಸ್ಪರ್ಶಕ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ.
ಸೊ ಅದನ್ನ ನಾವು ನೀಟಾಗಿ ಈ ಇದ್ರ ಮುಖಾಂತರ ತೋರಿಸ್ಬೋದು. ಹಾಗಾದ್ರೆ ನಾವು ಕೋನ ಮಾಪಕವನ್ನ ಎಕ್ಸಾಕ್ಟ್ ನಾವೇನ್ ಮಾಡ್ಬೋದು ಹೇಳ್ರಿ, ನಾವು ಹೇಳಿರ್ತೀವಿ ಆಲ್ಮೋಸ್ಟ್ ಮಕ್ಕಳಿಗೆ ಕೆಳಗಿನ ಒಂದು ಕೋನವನ್ನ ಅಳಿಬೇಕಾದ್ರ ಆ ಕೆಳಗಿರುವಂತಹ ಬ್ಲಾಕ್ ಲೈನ್ ನಮಗ ಕಾಣಿಸ್ಬಾರ್ದು, ಈ ಮೇಲಿರುವಂತಹ ಕೋನ ಮಾಪಕದ ಬ್ಲಾಕ್ ಲೈನ್ ಅಷ್ಟೇ ಕಾಣಿಸು ಹಾಗೆ ನಾವು ಕೋನ ಮಾಪಕವನ್ನ ಇಟ್ಟು ಕೋನವನ್ನ ಅಳತೆ ಮಾಡ್ಬೇಕು ಅಂತ ಹೇಳಿರ್ತೀವಿ. ಬಟ್ ಅದು ಸಮ್ ಟೈಮ್ ಮಕ್ಕಳಿಗೆ ಕನ್ಫ್ಯೂಷನ್ ಅಥವಾ ಏನೋ ಆಗಿ ಅವ್ರು ಇಡುವಂತಹದ್ದು ಈ ರೀತಿ ಸ್ವಲ್ಪ ವೇರಿಯೇಷನ್ ಮಾಡ್ತಿರ್ತಾರೆ, ಹೌದಾ. ಸೊ ಇದು ನಮ್ದು ಕರೆಕ್ಟ್ ವೇ ಅದನ್ನ ಕೋನ ಮಾಪಕವನ್ನ ಇಡುವಂತಹದ್ದು, ಹೌದಾ. ಸೊ ಇಲ್ಲಿ ಏನಾಗತ್ತ ನೋಡ್ರಿ, ಇದು ಎಷ್ಟು ಡಿಗ್ರಿ ಅಂತ ನಾವು ಇವಾಗ ಹೇಳ್ಬೇಕು, ಹೌದಾ. ಸೊ ಇಲ್ಲಿ ನೋಡ್ರಿ 10, 20, 30, 40, 50. ಇದು 50 ಆದ್ಮೇಲೆ ನಮಗ ಇಲ್ಲಿ ಲೈನ್ ಬಂದಿದೆ ಇದ್ರದ್ದು, ಹೌದಾ. ಹಾಗಾದ್ರೆ ಇದು ಎಷ್ಟು ಇರ್ಬೋದು ನೋಡ್ರಿ, ಇದು 50 to 55 ಇದೆ, ಹೌದಾ. 1, 2, 3, 4, 5 ಇಲ್ಲಿ ನಾವು ಇದನ್ನ ಬರೆದು ಮೆನ್ಷನ್ ಮಾಡಿದ್ರ ನಮ್ದು ಕರೆಕ್ಟ್ ಐತೆ ಇಲ್ಲ ಅನ್ನೋದು ಗೊತ್ತಾಗ್ತೈತಿ. 55. ಸೊ ಆನ್ಸರ್ ನೋಡ್ರಿ ನಮ್ಗ 55 ಬಂತು. ಅಂದ್ರೆ ನಾವು ಕೋನ ಮಾಪಕದಿಂದ ಕರೆಕ್ಟ್ ಒಳಗ ಅಳತೆ ಮಾಡಿದೀವಿ ಅಂತೆ. ಹಾಗಾದ್ರೆ ಇದು 55 ಅಂದ್ರೆ ಯಾವ ಕೋನ ಇರ್ಬೋದು, ಇದು ಏನಾಗಿದೆ ನಮ್ಗ 90 ಡಿಗ್ರಿಗಿಂತ ಕಡಿಮೆ ಇದೆ, ಹೌದಾ. ಈ 90 ಡಿಗ್ರಿಗಿಂತ ಕಡಿಮೆ ಇದ್ದಾಗ ನಾವು ಇದಕ್ಕೆ ಯಾವ ಕೋನ ಅಂತ ಕರಿತೀವಿ, ಲಘು ಕೋನ ಅಂತ ಕರಿತೇವಿ. ಅಂದ್ರೆ ಈ ರೀತಿ ಮಕ್ಕಳಿಗೆ ಆ ಅಳತೆ ಮೇಲೆ ಜಸ್ಟ್ 90 ಡಿಗ್ರಿಗಿಂತ ಕಡಿಮೆ ಇದೆಯಲ್ಲ, ಸೊ ಇದು ಲಘು ಕೋನ ಅನ್ನೋ ಒಂದು ಕಾನ್ಸೆಪ್ಟ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅರ್ಥ ಆಕೈತಿ, ಹೌದಾ. ಸೊ ಈಗ ನೆಕ್ಸ್ಟ್ ಮತ್ತೊಂದು ಆಂಗಲ್ ನೋಡೋಣ. ಅದಕ್ಕಿಂತ ಮುಂಚೆ ಈ ಕೋನ ಮಾಪಕವನ್ನ ಸ್ವಲ್ಪ ಸೈಡಿಗೆ ಇಡ್ತೇನೆ. ಸೊ ಇದೇನಾಗತ್ ನೋಡ್ರಿ, ಹೌದಾ. ಈಗ ನೋಡ್ರಿ ಇದು ಏನ್ ಇರ್ಬಹುದು, ಒಂದ್ ಸೆಕೆಂಡ್. ಓಕೆ. ಸೊ ಈಗ ಇದು ಎಷ್ಟು ಅಳತೆ ಇರ್ಬೋದಂತೆ ನಾನು ಮತ್ ಅಗೇನ್ ಈ ಕೋನ ಮಾಪಕವನ್ನ ಇಲ್ಲೇ ಇಡ್ತೇನೆ, ಆಯ್ತಾ. ಎಕ್ಸಾಕ್ಟ್ ಆ ಪಾಯಿಂಟಿಗೆ ಇಟ್ಟು ಇದನ್ನ ಕರೆಕ್ಟ್ ಇಟ್ಟಾಗ ಅದ್ ಎಷ್ಟಾಗತ್ ನೋಡ್ರಿ, ಅಲ್ಲೇ ಎಕ್ಸಾಕ್ಟ್ 90 ಡಿಗ್ರಿ ಇದೆ. ಅದರ ನೆಕ್ಸ್ಟ್ 91, 92, 93, 94 ಅಂತ ಇದೆ, ಹೌದಾ. ಸೊ ಒಂದ್ಸಲ ಚೆಕ್ ಮಾಡೋಣ 94 ಇದೆಯಾ ಇಲ್ವಾ ಅಂತ ಹೇಳಿ. ಕರೆಕ್ಟ್, ಹೌದಾ. ಆನ್ಸರ್ ಇಸ್ 94. ಅಂದ್ರೆ ನಾವು ಈ ರೀತಿ. ಸೊ ಈಗ 94 ಅಂದ್ರೆ ಇದು ಯಾವ ಕೋನ ಆಗತ್ತೆ ಹೇಳ್ರಿ ನಮ್ಗ, ಇದು ಯಾವ ಕೋನ ಆಗತ್ತ, 90ಕ್ಕಿಂತ ಜಾಸ್ತಿ 180ಕ್ಕಿಂತ ಕಡಿಮೆ ಇರುವ ಕೋನಗಳಿಗೆ ನಾವು ಏನಂತ ಕರಿತೀವಿ, ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಕರಿತೀವಿ. ಸೊ ಇದು ಏನಾಗತ್ತ ನಮ್ಗೀಗ ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಆಗತ್ತ, ಹೌದಾ. ಈಗ ನೆಕ್ಸ್ಟ್ ಮತ್ತೊಂದು ಎಕ್ಸಾಂಪಲ್ ನೋಡ್ಬೋದು ನಾವು, ಹೌದಾ. ಸ್ವಲ್ಪ ಇದೇನಾಗ್ಬಿಡ್ತು ನಮ್ಗೀಗ ಕೆಳಗ್ ಬಂತು. ಸ್ವಲ್ಪ ಈ ರೀತಿ ಇದ್ದಾಗ ನಮ್ಗ ಕನ್ಫ್ಯೂಸ್ ಆಗುವಂತ, ಅಂದ್ರೆ ಮಕ್ಕಳಿಗೆ ಕನ್ಫ್ಯೂಸ್ ಯಾವ ರೀತಿ ಕೋನ ಮಾಪಕವನ್ನ ಇಡಬಹುದು ಅಂತ. ನಾನೀಗ ಏನ್ ಮಾಡ್ತೇನೆ, ಈ ಕೋನ ಮಾಪಕವನ್ನ ಕರೆಕ್ಟ್ ಇದು ಮಾಡಿ ಇಲ್ಲಿ ಇಡ್ತೇನೆ ನೋಡ್ರಿ, ಹೌದಾ. ಇನ್ನೊಂದ್ ಚೂರು ಈ ಕಡೆ ಇದನ್ನ ಎಕ್ಸಾಕ್ಟ್ ಪಾಯಿಂಟಿಗೆ ತರಿಸ್ತೇನೆ. ಓಕೆ, ಇಲ್ಲ ಕರೆಕ್ಟ್ ಐತಿ. ಇವಾಗ ನೋಡ್ರಿ ಇದು ಎಷ್ಟಿದೆ, ಈಗ ನಮ್ಗೆ ಏನ್ ಆಗ್ಬೇಕು ಹೇಳ್ರಿ, ಇದು 180ಗಿಂತ ಜಾಸ್ತಿ ಇರ್ಬೇಕು. ಯಾಕೆ ಕೋನ ಮಾಪಕ ಒಳಗ 180ಗಿಂತ ಜಾಸ್ತಿ ನಂಬರ್ಸ್ ಇಲ್ಲ. ಬಟ್ ನಾವ್ ಅದನ್ನ ಏನ್ ಮಾಡ್ಬೇಕು ಮಕ್ಕಳಿಗೆ, ಇಲ್ಲಿ 180 ಇದೆ. ಸೊ ಇದು 170, 160, 150, ಸಾರಿ ಇಲ್ಲಿ 180, 190 ಅಂತ ಕನ್ಸಿಡರ್ ಮಾಡೋಣ. 190, 200, 210, 220, 220 ಆದ್ಮೇಲೆ ಇದೇನಾಗತ್ತ ನಮ್ಗ ಎಕ್ಸಾಕ್ಟ್ 5 ಇದೆಯಲ್ಲ. ಸೊ ಇದು ಎಷ್ಟಾಗತ್ತಂದ್ರ 225 ಆಗತ್ತ. ಒಂದ್ಸಲ ಚೆಕ್ ಮಾಡೋಣ, ಹೌದಾ. 225. ಓಕೆ, ಕರೆಕ್ಟ್. ಆನ್ಸರ್ ಇಸ್ ಕರೆಕ್ಟ್, 225. ಈ ರೀತಿ ಈಗ 225 ಆಗಾದ್ರೆ ಇತ್ತಂದ್ರ ಇದನ್ನ ನಾವು ಯಾವ ಕೋನ ಅಂತ ಹೇಳ್ಬೋದು ಹೇಳ್ರಿ, ಕನ್ಸಿಡರ್ ಮಾಡ್ಬೋದು. 180ಗಿಂತ ಜಾಸ್ತಿ, 360ಕ್ಕಿಂತ ಕಡಿಮೆ ಇರುವ ಕೋನಗಳಿಗೆ ನಾವು ಏನಂತ ಕರಿತೀವಿ, ಸರಳಾಧಿಕ ಕೋನ ಅಂತ ಕರಿತೀವಿ. ಸೊ ಹಾಗಾದ್ರೆ ಇದು ಸರಳಾಧಿಕ ಕೋನ. ಈ ರೀತಿ ನಾವು ಟೈಪ್ಸ್ ಆಫ್ ಆಂಗಲ್ಸ್ ಗಳನ್ನ ನಾವು ಇನ್ನು ಹೇಳ್ಬೋದು. ಸೊ ಮತ್ತೊಂದು ಎಕ್ಸಾಂಪಲ್ ಅನ್ನ ನೋಡ್ಬೋದು, ಹೌದಾ. ಈಗ ನೋಡ್ರಿ, ಜಸ್ಟ್ ಈ ಡೈಗ್ರಾಮ್ ಅನ್ನ ನೋಡಿದ್ರು ನಾವು ಹೇಳ್ಬೋದು ಇದು ಒಂದು ಲಘು ಕೋನ ಅಂತ ಹೇಳಿ, ಕರೆಕ್ಟ್. ಸೊ ನೋಡ್ರಿ, ಕೋನ ಮಾಪಕವನ್ನ ಕರೆಕ್ಟ್ ಆಗಿ ಸೆಟ್ ಮಾಡಿ ಸ್ವಲ್ಪ
ವೇರಿಯೇಷನ್ ಇದೆ. ಈಗ ಎಕ್ಸಾಕ್ಟ್ ಬಂತು. ಹಾಗಾದ್ರೆ ಈಗ ಎಷ್ಟಾಗ್ಬೋದು ನೋಡ್ರಿ ಇದು 72 ಇದೆ. ಇಲ್ಲೇ ನೋಡ್ರಿ, ಇಲ್ಲೇ ನನ್ನ ಕರ್ಸರ್ ಪಾಯಿಂಟ್ ಇದೆ, ಎಕ್ಸಾಕ್ಟ್ ಇಲ್ಲಿ 70 ಇದೆ, ಇದು 1 and 2. ಸೊ ಇದು ಎಷ್ಟಿದೆ ನಮ್ಗೆ 72 ಇದೆ. 72 ಅಂತ ಇದೆ. ಕರೆಕ್ಟ್, 72 ಅಂತ ಇದೆ. ಓಕೆ, ನೆಕ್ಸ್ಟ್ ಮತ್ತೆ ಇನ್ನೊಂದು ನೋಡ್ಬೋದು ಎಕ್ಸಾಂಪಲ್. ಇದು ನೋಡ್ರಿ, ಈಗ ನಮಗ್ ಮತ್ತೇನಾಯ್ತಿದು ಸರಳಾಧಿಕ ಕೋನ ಬಂತು. ಆದ್ರೂ ಒಂದ್ಸಲ ನಿಮ್ಗ ತೋರಿಸ್ತೇನೆ ನೋಡ್ರಿ ಇದನ್ನ. ಈ ರೀತಿ ಕೋನ ಮಾಪಕವನ್ನ ನಾನು ಕರೆಕ್ಟ್ ಸೆಟ್ ಮಾಡಿ ಇಲ್ಲಿ ಇಟ್ಕೋಬಹುದು. ಕರೆಕ್ಟ್. ಸೊ ಈಗ ಎಷ್ಟು ಆಗ್ಬೋದು ನೋಡ್ರಿ ಇದು. ಸ್ವಲ್ಪ ಇದನ್ನ ಅಳತಿ ಮಾಡ್ಬೇಕಾದ್ರೆ ಇವರಿಗೆ ಮಕ್ಕಳಿಗೆ ಪ್ರಾಬ್ಲಮ್ ಆಗತ್ತೆ, ಹೌದಾ? ಸೊ ಇಲ್ಲಿ ಏನಾಗತ್ತೆ ನೋಡ್ರಿ, 180, ಹೌದಾ, 190, ಆಮೇಲೆ 200, 10, 20, 30, 40, 50, 60, 270, 280. 80 ಆದ್ಮೇಲೆ ಐ ಥಿಂಕ್ ಇಲ್ಲಿ ಕರೆಕ್ಟ್ ಆಗಿ ಇದಾಗ್ತಾ ಇಲ್ಲ, ಮೇ ಬಿ 283 ಇರಬಹುದು. ಒಂದ್ಸಲ ನೋಡೋಣ. 283 ಆರ್ 284, ಹೌದಾ? 283, ಹೌದಾ? ಎಕ್ಸಾಕ್ಟ್ ಆನ್ಸರ್ 283 ಅಂತ ಇದೆ, ಹೌದಾ? ಸೊ ಇದು ನಮ್ದು ಏನಾಗತ್ತ, ಟೈಪ್ಸ್ ಆಫ್ ಆಂಗಲ್ಸ್ ಗಳನ್ನ ನಾವು ಈ ರೀತಿ ಹೇಳಿದ್ವಿ. ಸೊ ಇವತ್ತು ನಾನು ನಿಮಗೆ ಹೇಳೋದು ಯಾವ್ದಂದ್ರ ಕಾರ್ಟೇಶಿಯನ್ ಪದ್ಧತಿ ಗ್ರಾಫ್, ಅದರ ಜೊತೆಗೆ ಟೈಪ್ಸ್ ಆಫ್ ಆಂಗಲ್ಸ್ ಗಳನ್ನ ವಿತ್ ಮೆಜರ್ಮೆಂಟ್ಸ್ ಗಳನ್ನ ನಾನು ಹೇಳಿದೆ. ಸೊ ಇದೆಲ್ಲ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರ ಅಥವಾ ಫೀಡ್ಬ್ಯಾಕ್ ಇದ್ರೆ ನೀವು ಹೇಳ್ಬೋದು ನನಗೆ. ಏನಾದರೂ ಡೌಟ್ಸ್ ಇದ್ರೆ ಅಥವಾ ಫೀಡ್ಬ್ಯಾಕ್ ಸಜೆಷನ್ ಏನಾದರೂ ಇದ್ರೆ ಕೇಳಬಹುದು. ಮೇಡಮ್, ಅನುರಾಧ ಸರ್, ಮೇಡಮ್, ಹಾ ಹೇಳ್ರಿ. ಒಂದು ಡೌಟ್ ಐತ್ ನೋಡ್ರಿ ಮೇಡಮ್ ಅಲ್ಲಿ. ಹೌದು, ನೋಡ್ತಾ ಇದ್ದೆ, ಅದನ್ನ ನೋಡ್ತಾ ಹಾ ಇದ್ದೆ. ಸರ್ ಇದನ್ನ ಇದು ಅಂದ್ರೆ ನಾವು ಜಿಯೋ ಜಿಬ್ರಾ ಅನ್ನೋ ಒಂದು ಆಪ್ ಅನ್ನ ಯೂಸ್ ಮಾಡಿಕೊಂಡು ಅದರಿಂದ ಸಿಮ್ಯುಲೇಷನ್ ನ ಸೆಲೆಕ್ಟ್ ಮಾಡಿಕೊಂಡು ಮಕ್ಕಳಿಗೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಇರ್ತೇವೆ. ಇದೊಂದು ಗೂಗಲ್ ಸರ್ಚ್ ಮಾಡಿದ್ರೆ ನಮಗ ಜಿಯೋ ಜಿಬ್ರಾ ಅಂತ ಆಪ್ ಬರ್ತೈತಿ. ಅದ್ರೊಳಗ ನಮಗೆ ಯಾವ್ದು ಬೇಕಾಗಿತ್ತಲ್ಲ, ಇವತ್ತು ಯಾವ ಪಾಠವನ್ನ ಹೇಳ್ತಾ ಇದೀವಿ ಅದ್ರದ್ದು ಕಂಟೆಂಟ್ ಅನ್ನ ನಾವು ಸರ್ಚ್ ಮಾಡಿದ್ರ, ಫಾರ್ ಎಕ್ಸಾಂಪಲ್ ನಾನು ಇವತ್ತು ಹೇಳಿರೋ ಹಾಗೆ ಟೈಪ್ಸ್ ಆಫ್ ಆಂಗಲ್ಸ್ ಅನ್ನ ನೋಡಿದ್ರ ಅದ್ರೊಳಗೆ ನಮ್ಗೆ ಸಾಕಷ್ಟು ನಮಗ ಇವು ಬರ್ತಾವ, ಟೈಪ್ಸ್ ಆಫ್ ಆಂಗಲ್ಸ್ ವೆರೈಟಿ ಬರ್ತಾವ. ಬಟ್ ನಾವು ಯಾವ ಸ್ಟ್ಯಾಂಡರ್ಡ್ ಹೇಳ್ತಾ ಇದ್ದೀವಿ, ಮಕ್ಕಳ ಎಬಿಲಿಟಿ ತಕ್ಕಂಗ ಅದ್ರಾಗಿಂದ ಒಂದು ಅವರಿಗೆ ಅನುಕೂಲ ಆಗುವಂತ ಒಂದು ಕಂಟೆಂಟ್ ಅನ್ನ ಯೂಸ್ ಮಾಡಿಕೊಂಡು ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡಬಹುದು. ಥ್ಯಾಂಕ್ ಯು ಸರ್.